ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನ ಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ ಪುರುಷೋ ನಾನುಪಂಸಂ ನ ಚ ಸ್ತ್ರೀನಾಕಾರಂ ನಾವಿಕಾರಂ ನ ಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಗಣಪತಿ ಅಥರ್ವ ಶೀರ್ಷದ 3ನೇ ತರಗತಿಗೆ ನಿಮಗೆಲ್ಲ ಸ್ವಾಗತ. ಗಣಪತಿ ಅಥರ್ವ ಶೀರ್ಷ ಇದು ಗಣಪತಿ ಬಗ್ಗೆ ಬರೆದಿರುವಂಥದ್ದು. ಸೊ ನಮ್ಮ ವೇದಗಳು ಅಂತ ಏನಿದೆ, 4 ವೇದಗಳಿದೆ. 4 ವೇದಗಳಲ್ಲಿ ಒಂದೊಂದು ವೇದದಲ್ಲೂ 4 ಭಾಗ ಇದೆ. ಅದರೊಳಗೆ ಮೊದಲು ಮಂತ್ರ ಭಾಗ, ಸಂಹಿತಾ ಭಾಗ, ಆಮೇಲೆ ಅರಣ್ಯ ಭಾಗ ಅಂತ 3 ಭಾಗ ಇದೆ. ಆ 3 ಭಾಗಗಳೆಲ್ಲ ಸಾಕಾರ ಸಗುಣ ಈಶ್ವರ ಉಪಾಸನೆ ಮಾಡುವಂಥದ್ದು. ಅಂದ್ರೆ ಆಕಾರ ಇರುವಂತಹ ದೇವರುಗಳನ್ನ ಪೂಜೆ ಮಾಡಿ ಆಮೇಲೆ ಅವನ ಗುಣಗಳನ್ನೆಲ್ಲ ಕೊಂಡಾಡಿ ಮಾಡುವಂತಹ ಉಪಾಸನೆ ವೇದದ ಪೂರ್ವ ಭಾಗ, ವೇದದ ಮೊದಲು 3 ಇದರಲ್ಲಿ ಬರುವಂಥದ್ದು. ಬಟ್ ಅಲ್ಲೇ ನಿಂತ್ಕೊಳ್ಳೋ ಹಾಗಿಲ್ಲ. ಅದೆಲ್ಲ ಏನಿದ್ರು ನಾವು SLC ಡಿಗ್ರಿ ಅಂತ ಹೇಳ್ಬೋದು. ಆಮೇಲೆ ಮಾಸ್ಟರ್ ಗ್ರಾಜುಯೇಷನ್ ಮಾಡಬೇಕು, ಆಮೇಲೆ PhD ಮಾಡಬೇಕು ಅಂತಂದ್ರೆ ವೇದದ ಅಂತ್ಯ ಭಾಗ ಇದೆ, ಅದು 4ನೇ ಭಾಗ. ಅದರಲ್ಲಿ ಜಾಸ್ತಿ ಉಪನಿಷತ್ತುಗಳು ಬರುತ್ತೆ, ಹಾಗಾಗಿ ವೇದಾಂತ ಅಂತ ಕರೀತಾರೆ. ಆ ವೇದಾಂತ ಭಾಗದಲ್ಲಿ ದೇವರ ಕಲ್ಪನೆ ಚೇಂಜ್ ಆಗುತ್ತೆ. ಅಲ್ಲಿ ಇರೋದೆಲ್ಲದು ಕೊನೆಗೆ ಹೀಗೆ ಹೋಗ್ಬೇಕು. ವೇದಾಂತದ ಇದ್ರೊಳಗಡೆ ಹೋಗೋದು ಅಂತಂದ್ರೆ ಅಲ್ಲಿ ನಿರಾಕಾರ ನಿರ್ಗುಣ ಬ್ರಹ್ಮನ್, ನಿರ್ಗುಣ ಬ್ರಹ್ಮ, ಅದರ ಉಪಾಸನೆ. ಸೊ ಅಲ್ಲಿಂದ ಸಾಕಾರ ಸಗುಣ ಉಪಾಸನೆಯಿಂದ ನಿರಾಕಾರ ನಿರ್ಗುಣ ಉಪಾಸನೆಗೆ ಬರಬೇಕು. ಅಂದ್ರೆ ಸಾಕಾರದಲ್ಲೇ ನಾವು ಎಷ್ಟೋ ಜನ್ಮದಿಂದ ಹುಟ್ಟಿದೀವಿ, ಎಷ್ಟೋ ಜನ್ಮದಿಂದ ಅದೇ ದೇವರು, ಅದೇ ಪೂಜೆ, ಅದೇ ಇದನ್ನೇ ಮಾಡ್ತಾ ಇದ್ವಿ. ಯಾವತ್ತಾರು ಒಂದ್ ದಿವಸ ಮುಂದಕ್ಕೆ ಹೋಗ್ಬೇಕು ಅಂತ ಅನಿಸ್ಬೇಕಲ್ವ ನಮ್ಗೆ. ಅದೇ ತೀರ್ಥ, ಅದೇ ಪ್ರಸಾದ, ಅದೇ ಮಂಗಳಾರತಿ, ಅದೇ ದೇವರುಗಳು, ಅದಕ್ಕೆ ದೇವರಿಗೆ ಡ್ರೆಸ್ಗಳು, ಅಲಂಕಾರಗಳು. ಸೊ ಅದೆಲ್ಲ ನಮ್ಮ ಕಣ್ಣಿಗೆ, ದೇವರಿಗೆ ಅದೆಲ್ಲ ಏನು ಬೇಕೇ ಇಲ್ಲ. ದೇವರು ಏನು ನಮ್ಮನ್ನು ಕೇಳ್ತಾ ಇಲ್ಲ. ದೇವರಲ್ಲಿ ಅದರ ಕಲ್ಪನೆನೇ ನಾವು ಚೇಂಜ್ ಅಲ್ಲಿ ಇಲ್ಲಿ ರಾಮ, ಕೃಷ್ಣ, ದೇವಿ, ಇನ್ನು ಬೇಕಾದಷ್ಟು ಅವತಾರಗಳು, ಅದೆಲ್ಲದು ಇರೋವಂಥ ದೇವರುಗಳನ್ನು ನಾವು ಪೂಜೆ ಮಾಡ್ತಾ ಇದ್ವಿ. ಆದರೆ ಅದು ಮಾಡೋದು ತಪ್ಪು ಅಂತ ಹೇಳಿಲ್ಲ, ಯಾಕೆಂದ್ರೆ ವೇದದ ಪೂರ್ವ ಭಾಗದಲ್ಲಿ ಇದೆ.
ಸೊ ವೇದದ ಪೂರ್ವ ಭಾಗದಲ್ಲಿ ಅವೆಲ್ಲ ಇದೆ. ಯಾಕೆಂದ್ರೆ ಅದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜನಗಳನ್ನ ಒಳಕ್ಕೆ ಕರ್ಕೊಂಡ್ಬರ್ಬೇಕಾದ್ರೆ ಬೇಕಲ್ವಾ, LKG ಇಂದ ತಾನೇ ಕರ್ಕೊಂಡ್ಬರ್ಬೇಕು. ಏಕ್ದಮ್ಮು ಅವ್ರನ್ನ ಇದಕ್ಕೆ ಮಗುನೇ ತಗೊಂಡು ಹೋಗ್ಬಿಟ್ಟು ಡಿಗ್ರಿಗೆ ಸೇರ್ಸಕ್ಕಾಗಲ್ಲ. ಹಾಗಾಗಿ ನಾವೆಲ್ಲ ಎಷ್ಟೋ ಜನ್ಮಗಳಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೂ ಇದು ಈ ಜನ್ಮದಲ್ಲೂ ಅದನ್ನೇ ಮಾಡ್ಬೇಕಾ ಅಥವಾ ಯೋಚನೆ ಮಾಡೋದು ಬೇಡವಾ ಅಂತ ನೋಡ್ಬೇಕು. ಯಾಕೆಂದ್ರೆ ನಾವು ಯೋಚನೆ ಮಾಡದಲ್ಲ ಇದ್ರೆ ನಮ್ಮ ಮಕ್ಕಳುಗಳು ಈ ದೇವತಾ ಉಪಾಸನೆನೂ ಬೇಡ, ದೇವರು ಬೇಡ, ಹಿಂದೂ ಧರ್ಮನೇ ಬೇಡ ಅಂತ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಈಗ ಎಲ್ಲ ಹುಡುಗರುಗಳು ಎಲ್ಲಾರು ನೆಕ್ಸ್ಟ್ ಜನರೇಷನ್ ಎಲ್ಲ ಬುದ್ಧಿವಂತರಾಗಿರೋದ್ರಿಂದ 3 ವರ್ಷ 4 ವರ್ಷಕ್ಕೆ ಪ್ರಶ್ನೆಗಳು ಕೇಳ್ತಾರೆ. ಅವ್ರನ್ನ ಸುಮ್ನೆ ನೋಡ್ಕೊಂಡು ತೀರ್ಥ ತಿಂದ್ಬಿಟ್ಟು ಪ್ರಸಾದ ಕುಡಿ ನಮಸ್ಕಾರ ಮಾಡೋ ದೇವ್ರಿಗೆ ಅಂತಂದ್ರೆ ಅಷ್ಟಕ್ಕೆ ಅವ್ರು ಕ್ವಶನ್ ಮಾಡ್ತಾರೆ. ದೇವ್ರು ಹೀಗಿದಾನ, ಹಾಗಿದಾನ, ದೇವ್ರೊಂದು ಹೀಗೇನಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಸೊ ಹಾಗೆ ನಮ್ಗೆ ಗೊತ್ತಿಲ್ಲದಲೇ ಇದ್ರೆ, ಹಾಗಾಗಿ ದೇವರು ಮುಂದಿನ ಜನರೇಷನ್ನಿಗೆ ಬೇಕಾಗೋದೇನೆ ನಿರಾಕಾರ ನಿರ್ಗುಣ ಉಪಾಸನೆಗೆ ಅವ್ರು ಬರ್ತಾರೆ. ಇಲ್ಲದೆ ಹೋದ್ರೆ ಅಯ್ಯೋ ನಿಮ್ಮಲ್ಲಿ 108 ದೇವರುಗಳಿದೆಯಪ್ಪ, ನಾವು ಯಾವ್ದಾದ್ರು ಒಬ್ರು ಬಾಬಾ ಜೊತೆ ಹೊರಟೋಗ್ತೀವಿ ಅಥವಾ ಬೇರೆ ಇನ್ಯಾವ್ದಾದ್ರು ರಿಲಿಜನ್ನಿಗೆ ಜಂಪ್ ಆಗ್ಬಿಡ್ತೀವಿ ಅಂತ ಮಾಡ್ತಾರೆ. ಏನಾಗ್ತಾ ಇದೆ, ಇವತ್ತಿನ ದಿವಸ ನೀವು ಫುಟ್ಪಾತ್ ಅಲ್ಲಿ ಚರಂಡಿ ಪಕ್ಕದಲ್ಲಿ ಇರೋ ಫೋಟೋಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಅದೆಲ್ಲ ಯಾವುದೋ ಮನೆಯಲ್ಲಿ ಹುಡುಗರುಗಳೆಲ್ಲ ಅವ್ರಿಗೆಲ್ಲ ಅದೆಲ್ಲ ಮಾಡಕ್ ಬೇಜಾರಾಗಿ ಅಂಥವೆಲ್ಲ ಅಷ್ಟೊಂದೆಲ್ಲ ಫೋಟೋಗಳು ಇಟ್ಕೊಳ್ಳೋದು, ಪೂಜೆ ಮಾಡೋದು. ಅದ್ರ ಬಿಟ್ಬಿಟ್ಟು ಯಾವುದೋ ಒಂದು ಬಾಬಾ, ಯಾವುದೋ ಒಬ್ಬ ಮನುಷ್ಯನ ಫೋಟೋ, ಯಾರೋ ಗುರುಗಳ ಫೋಟೋ ಅಷ್ಟೇ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಹೊರಟ್ಬಿಟ್ಟಿದ್ದಾರೆ. ಸೊ ಆದ್ರೆ ನಿರಾಕಾರ ಈಶ್ವರನ ದರ್ಶನ ಮಾಡಿಸ್ದಲೇ ಇರೋದ್ರಿಂದ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಆತರ ಮಾಡೋದ್ರಿಂದ ಮುಂದೆ ನಮ್ಮ ಮನೆಯಲ್ಲಿ ನೀವು ಇಟ್ಕೊಂಡಿರೋ ದೇವ್ರ ಫೋಟೋಗಳಿಗೆಲ್ಲ ಪೂಜೆ ಮಾಡ್ತಾರೆ. ನಾವೇ ಈಗ ನಮ್ಮ ಜನರೇಷನ್ ಅವರೇ, ನಮ್ಮ ಅಪ್ಪ ಅಮ್ಮಗಳು ಎಲ್ಲಾರು ಮಾಡ್ತಾ ಇದ್ರು ಅಂತಂದ್ರೆ, ತಾತ ಮುತ್ತಾತಂದ್ರು ಸಾಲಿಗ್ರಾಮ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು ಅಂದ್ರೆ, ಸಾಲಿಗ್ರಾಮ ಎಲ್ಲ ಏನ್ ಮಾಡಿದ್ರಿ, ಯಾವ್ದು ದೇವಸ್ಥಾನಕ್ಕೆ ಕೊಟ್ಬಿಟ್ರಿ. ಸೊ ಈಗ ನಾವ್ ಇಟ್ಕೊಂಡಿರೋ ಫೋಟೋಗಳು ವಿಗ್ರಹಗಳನ್ನೆಲ್ಲ ನಮ್ಮ ಮಕ್ಳು ಇಟ್ಕೋತಾರೆ ಅನ್ಕೊಂಡಿದ್ದೀರಾ? ಇಲ್ಲ, ಫೋಟೋಗಳೆಲ್ಲ ಆಲ್ರೆಡಿ ಫುಟ್ಪಾತ್ ಪಕ್ಕಕ್ಕೆ ಬರ್ತಾ ಇದೆ, ಚರಂಡಿ ಪಕ್ಕದಲ್ಲಿ ಇಟ್ಬಿಟ್ಟು ಹೊಟ್ಟೋಗ್ತಾರೆ. ಸೊ ಆ ತರ ಆಗ್ಬೇಕಾ? ನಾವು ಯೋಚನೆ ಮಾಡ್ಬೇಕು. ನಾವು ಯೋಚನೆ ಮಾಡದಲ್ಲೇ ಇದ್ರೆ ನಾವು ಇದು ಅಲ್ಲಿ ಹೋಗೋದು, ದೇವಸ್ಥಾನದಲ್ಲಿ ನಾವು ಮಂಗಳಾರತಿ ಅದು ಇದು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ದಿವಸ ಬರ್ತಾರೆ. ಈಗ ಯಾರು ಬರ್ತಾರೆ? ಯಂಗ್ಸ್ಟರ್ಸ್ ಅಂತ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಯಾರು ಬರಲ್ಲ. ಕೊನೆಗೆ ಅವ್ರು ಚರ್ಚಿಗೆ ಹೋಗ್ಬೋದು, ಯಾಕೆಂದ್ರೆ ಅಲ್ಲಿ ಕಾಮ್ ಆಗಿರುತ್ತೆ, ಒಬ್ರ ಮೇಲೆ ಒಬ್ರು ಬೀಳಲ್ಲ, ಕ್ಲೀನ್ ಆಗಿರುತ್ತೆ ಅಂತ. ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋದು, ಕಂಬಕ್ಕೆ ಒರ್ಸೋದು, ಗೋಡೆಗೆ ಒರ್ಸೋದು, ತೀರ್ಥ ತಗೊಳ್ಳೋದು, ಗೋಡೆಗೆ ಒರ್ಸೋದು, ಅಲ್ಲೆಲ್ಲ ಗಲೀಜು ಎಲ್ಲ ಬೀಳಿಸ್ಕೊಂಡು ಈ ತರದ ಸನ್ನಿವೇಶಕ್ಕೆ ಯಂಗ್ಸ್ಟರ್ಸ್ ಬರಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಚೇಂಜ್ ಆಗ್ಬೇಕು. ಹಾಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಅಲ್ಲಿಗೆ ಬರಲ್ಲ ಅಂದ್ಮೇಲೆ ಜನನ್ನ ಹೇಗೆ ಕರ್ಕೊಂಡು ಹೋಗ್ಬೇಕು? ಅದಕ್ಕೆ ವೇದದಲ್ಲೇ ಹೇಳಿದ್ದಾರೆ. ಸೊ ಅವ್ರಿಗೆ ಸರಿಯಾದ ದೇವರ ಕಲ್ಪನೆ ಹೇಳಿದ್ರೆ ಇನ್ನು ಮುಂದಿನ ಜನಾಂಗ ಪೂರ್ತಿ ಹಿಂದೂ ಧರ್ಮನ ಎತ್ತಿ ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು. ಇಲ್ಲ ನಮಗೆ ಗೊತ್ತಿಲ್ಲ ಅವ್ರಿಗೇನು ಹೇಳೋದು ಅಂತ ಬಿಟ್ಟುಬಿಟ್ರೆ, ಅವರು ಏನಿಲ್ಲ ನಮ್ಮ ದೇವರುಗಳನ್ನೆಲ್ಲ ತಗೊಂಡು ಹೋಗಿ ಅಲ್ಲಿ ಫುಟ್ಪಾತ್ ಅಲ್ಲಿ ಚರಂಡಿ ಪಕ್ಕದಲ್ಲಿ ಇಟ್ಬಿಟ್ಟು ಮನೆಯಲ್ಲಿ ದೇವ್ರ ಮನೇನು ಇಲ್ದಲೇ ಇರೋ ತರ, ದೇವರೇ ಇಲ್ದಲೇ ಇರೋ ತರನು ಜೀವನ ಮಾಡ್ತಾರೆ. ಅಥವಾ ಬೇರೆ ಇನ್ಯಾವುದೋ ರಿಲಿಜನ್ಗೆ ಕನ್ವರ್ಟ್ ಆಗ್ಬಿಡ್ತಾರೆ. ಸೊ ಅಷ್ಟೇ ಆಗತ್ತೆ ಸಾಧ್ಯ, ಬೇರೆ ಇನ್ನೇನು ಸಾಧ್ಯ ಇಲ್ಲ. ಅಥವಾ ಬೇರೆ ರಿಲಿಜನ್ ಮದುವೆ ಮಾಡ್ಕೊಂಡು ಹೋಗ್ಬೋದು. ಸೊ ಈ ತರ ಎಲ್ಲ ಸಾಧ್ಯತೆ ಆಗ್ತಾ ಇರೋದನ್ನೇ ನಾವು ಸರಿಯಾಗಿ ದೇವರ ಕಲ್ಪನೆಯನ್ನ ತಿಳ್ಕೊಂಡಿಲ್ದಲೇ ಇರೋದ್ರಿಂದ. ಸೊ ಮೊದ್ಲು ವಿಗ್ರಹಾರಾಧನೆ, ಫೋಟೋ ಅದು ಇದು ಎಲ್ಲಾದ್ರು ಸರಿ, ಆದ್ರೆ ಎಷ್ಟು ದಿವಸ ಅಲ್ಲೇ ಇರೋದು? ಮುಂದಕ್ಕೆ ಹೋಗ್ಬೇಕು. ಮುಂದಕ್ಕೆ ಹೋಗೋದು ಅಂದ್ರೆ ಏನು? ಸೊ ದೇವಸ್ಥಾನದವ್ರು ಬಿಡಲ್ಲ ಮುಂದಕ್ಕೆ ಹೋಗಕ್ಕೆ. ದೇವಸ್ಥಾನದಲ್ಲಿ ಏನಾಗುತ್ತೆ, ಅವರಿಗೆ ಭಕ್ತಾದಿಗಳು ಕಡಿಮೆ ಆಗ್ಬಿಟ್ರೆ ಅವರು ಏನಾದ್ರು ಹೊಸದಾಗಿ ಹೇಳ್ತಾ ಇರ್ತಾರೆ. ಮೊದಲು ದೇವಸ್ಥಾನದಲ್ಲಿ ಅಡ್ವರ್ಟೈಸ್ಮೆಂಟ್ ಇರಲಿಲ್ಲ. ಯಾವ ತರ ಕೇಳಿದ್ರೆ ವೈಕುಂಠ ಏಕಾದಶಿ, ಅಕ್ಷಯ ತದಿಗೆ ಈ ತರದ್ದೆಲ್ಲ ಇರ್ಲಿಲ್ಲ. ಈಗೆಲ್ಲ ಏನ್ ಮಾಡಿದ್ದಾರೆ, ಅದೇ ಒಂದು ಬಿಸ್ನೆಸ್, ರಿಲಿಜಿಯಸ್ ಆಕ್ಟಿವಿಟಿನೇ ಒಂದು ದೊಡ್ಡ ಬಿಸ್ನೆಸ್ ಮಾಡಿ ನಡೀತಾ ಇದೆ. ಹಾಗಾಗಿ ನಾವು ಎಚ್ಚೆತ್ಕೊಳ್ಳದಲ್ಲೇ ಇದ್ರೆ ಇದೆಲ್ಲ ನಶಿಸಿ ಹೋಗುವಂತ ಚಾನ್ಸಸ್ ಇರುತ್ತೆ. ನಾವು ಎಚ್ಚೆತ್ಕೊಂಡು ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲ ಹೇಳ್ಕೊಡ್ಬೇಕು ಸರಿಯಾದ ರೀತಿಯಲ್ಲಿ ದೇವರಂದ್ರೆ ಏನು ಅಂತ. ಅವ್ರಿಗೆ ಇವತ್ತೆಲ್ಲ ನೀವು ಕಥೆ ಎಲ್ಲ ಹೇಳ್ತೀವಿ ಅಂತಂದ್ರೆ, ಗಣೇಶನ್ಗೆ ಯಾಕೆ ಆ ಥರ ಸೊಂಡ್ಲು,
ಆ ತರ ಇದೆ ಅಂತಾರೆ. ನಾವೇನೋ ಗಣೇಶನ್ ಕತೆ ಹೇಳಿದ್ರೆ ನಗ್ತಾರ ಅವರು. ಆ ತರ ಎಲ್ಲ ನಾವು ಮಾಡಕ್ಕೆ ದೇವ್ರನ್ನ ಆ ತರ ಇದೆ ಅಂತ ಹೇಳಿ ಆಗಲ್ಲ. ಅವ್ರಿಗೆ ಸರಿಯಾಗಿ ಹೇಳಿ ಗಣೇಶನ್ಗೆ ಈ ತರ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಂಬೋದು. ಗಣೇಶ ಇರೋದೇ ಹೀಗೆ ಅಂತ ನಾವು ಪ್ರೂವ್ ಮಾಡಕ್ ಹೊರಟ್ರೆ ನಮ್ಗೇನು ಗೊತ್ತಿಲ್ಲ ಅಂತ ಅವ್ರು ಆಲ್ರೆಡಿ ನೆಟ್ಟಲ್ಲೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಓದ್ಕೊಂಡು ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಕಥೆ ಹೇಳ್ತಾ ಇದ್ದಾರೆ ಅಂತ ಆಗ್ಬಿಡುತ್ತೆ. ಹಾಗಾಗ್ಬಾರ್ದು ಅಂತಂದ್ರೆ ನಾವು ಸ್ವಲ್ಪ ನಿಜವಾದ ಅರ್ಥದಲ್ಲಿ ದೇವರ ಕಲ್ಪನೆನ ತಿಳ್ಕೋಬೇಕು. ನಾವು ಆ ದಿಸೆಯಲ್ಲಿ ಪ್ರಯತ್ನ ಮಾಡಬೇಕು. ವೇದಾಂತದಲ್ಲೂ ಹೇಳಿದ್ದಾರೆ. ಯಾಕೆಂದ್ರೆ ನಮ್ಗೆಲ್ಲ ಒಂದು 50 ವರ್ಷ ಆಗೋ ತನಕ ಎದ್ದು ಕೂತು ಮಾಡುವಂತ ಶಕ್ತಿ ಇರ್ಬೋದು. ಆಮೇಲೆ ಜಾಯಿಂಟ್ ಪ್ರಾಬ್ಲಮ್ಮು, ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ದೇವ್ರ ಪೂಜೆ ನಮ್ಗೆ ಮಾಡಕ್ ಆಗ್ದಲೇ ಇರ್ಬೋದು. ಅಷ್ಟೊತ್ತಿಗೆನೆ ನಾವು ಆಲ್ರೆಡಿ ನಿರಾಕಾರ ಈಶ್ವರನ ಜ್ಞಾನಕ್ಕೆ ನಾವು ಬಂದು ಬಿಡ್ಬೇಕು. ಅಷ್ಟೊತ್ತಿಗೆ ಮಾನಸಿಕ ಪೂಜೆಗೆ ಬಂದ್ಬಿಡ್ಬೇಕು. ಸೊ ಯಾಕೆಂದ್ರೆ ನೀವೊಂದ್ 100 ವರ್ಷ ಬದುಕಿರ್ತೀರಾ ಅಂತಂದ್ರೆ 60 ವರ್ಷ ಆದ್ಮೇಲೆ 50 ವರ್ಷ ಆದ್ಮೇಲೆ ನೀವು ದೇವ್ರನ್ನ ತೊಳೆಯಕ್ಕಾಗತ್ತಾ? ಕೂತ್ಕೊಂಡು ಮಾಡಕ್ಕಾಗತ್ತಾ? ಅದನ್ನೆಲ್ಲ ತೊಳೆದು ಬೆಳಗಿ ಮಾಡಕ್ ಆಗ್ದಲೇ ಇದ್ಮೇಲೆ ಏನಾಗುತ್ತೆ? ಸೊ ಅಷ್ಟೊತ್ತಿಗೆ ನಾವು ದೇವ್ರ ಪೂಜೆ ಬಿಟ್ಬಿಟ್ರೆ ಆಗಲ್ಲ. ಅದಕ್ಕೆ ಮಾನಸಿಕ ಪೂಜೆ ಅಂತ ಶಂಕರಾಚಾರ್ಯರು ಬೇಕಾದಷ್ಟು ಬರೆದಿದ್ದಾರೆ. ಶಿವಮಾನಸ ಪೂಜೆ, ದೇವಿ ಮಾನಸ ಪೂಜೆ, ವಿಷ್ಣು ಮಾನಸ ಪೂಜೆ ಅಂತ ಅಂದ್ಬಿಟ್ಟು ಎಲ್ಲಾ ಪೂಜೆಗಳನ್ನು ಬರೆದಿದ್ದಾರೆ. ಯಾವ್ಯಾವ ದೇವರನ್ನ ಪೂಜೆ ಮಾಡ್ತಾ ಇದ್ದಾರೋ ಅದನ್ನೇ ಮಾನಸಿಕ ಪೂಜೆ, ನಿರಾಕಾರದಲ್ಲಿ ನಿರ್ಗುಣದಲ್ಲಿ ಪೂಜೆ ಮಾಡೋದನ್ನ ಕಲ್ತ್ಕೊಂಡ್ರೆ ಅವಾಗ ನೀವು ಹಾಸಿಗೆ ಮೇಲೆ ಕೂತ್ಕೊಂಡು ಕಾಯಿಲೆ ಬಂದಿರುತ್ತೆ, ನಮ್ಗೆ ಎದ್ದಿಳಿಯಕ್ಕಾಗಲ್ಲ ಅಂತಂದ್ರೆ ಪೂಜೆ ಮಾಡೋದ್ ಬೇಡಕ್ಕಾಗಲ್ಲ. ಹಾಗಾಗಿ ಮಾನಸಿಕ ಪೂಜೆ ಮಾಡ್ತಾ 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 ನಮಗೆ ಆ ದೇವರ ಕಲ್ಪನೆಯಲ್ಲಿ ಇನ್ನು ಮುಂದೆ ಹೋಗಿ ನಾವು ಮಾಡ್ಬೋದು. ಹಾಗಾಗಿರೋದ್ರಿಂದ ನಾವು ಸುಮ್ಮನೆ ಎಲ್ಲೋ ಅಪ್ಪ ಹಾಕಿದ ಆಲ್ಮರ ಅಂತ ನೇತು ಹಾಕೊಂಡಿದ್ರೆ ಈಗಿನ ಕಾಲದಲ್ಲಿ ಪ್ರಶ್ನೆ ಮಾಡುವಂತ ಯುಗದಲ್ಲಿ ಮೀಡಿಯಾದವರೆಲ್ಲ ಕರಪ್ಟ್ ಮಾಡಿ ಜನಗಳನ್ನೆಲ್ಲ ಮಾಡ್ತಾ ಇರೋದ್ರೊಳಗೆ ನಾವು ಸುಮ್ಮನೆ ಕಾಗಕ್ಕಾಗೊಬ್ಬಕ್ಕ ಕತೆ ಹೇಳ್ತಾ ಕೂತಿದ್ರೆ ಯಾರು ಕೇಳಲ್ಲ. ಸೊ ಹಾಗಾಗಿ ಏನ್ ಪ್ರಶ್ನೆ ಮಾಡಿದ್ರು ಮಕ್ಕಳೇ ಪ್ರಶ್ನೆ ಮಾಡ್ತಾರೆ. ರಾಮಾಯಣದ ಕತೆ ಹೇಳ್ತಾ ಇದ್ರೆ ದಶರಥ ಇದ್ನಂತೆ, ಅವನಿಗೆ 3 ಜನ ಹೆಂಡ್ತಿರಂತೆ, ಮಕ್ಕಳಾಗ್ಲಿಲ್ಲ, ಪಾಯಸ ತಗೊಂಡು ಆದ್ಮೇಲೆ ಮಕ್ಕಳಾಯ್ತು ಅಂತಂದ್ರೆ ಈಗಿನ ಕಾಲದ ಮಕ್ಕಳು ನಗ್ತಾರ, ಏನ್ ಮಾಡ್ತಾರೆ? 3 ಜನ ಯಾಕೆ ಹೆಂಡ್ತಿರು ಅಂತ ಕೇಳ್ತಾರೆ. ಸೊ ಇದಕ್ಕೆಲ್ಲ ನಮ್ಮ ಹತ್ರ ಆನ್ಸರ್ ಇದೆಯಾ? ಇಲ್ಲ. ಹಾಗಾಗಿ ವೇದದ ಪೂರ್ವ ಭಾಗದ ಕಥೆಗಳು ಸ್ವಲ್ಪ ಮುಗಿತಾ ಬಂತು. ವೇದಾಂತದ ಭಾಗಕ್ಕೆ ಎಲ್ಲ ಜನಗಳು ಹೋಗ್ಬೇಕು. ಹೋಗ್ದಲೇ ಇದ್ರೆ ಈ ತರ ನಾವ್ ಯಾವ ಕಥೆನೂ ಹೇಳಕ್ಕಾಗಲ್ಲ. ಕೃಷ್ಣ ಇದ್ನಂತೆ, ಅವನು 8ನೇ ಗರ್ಭದಲ್ಲಿ ಹುಟ್ಟಿದ, ಅವನ ಜೈಲಲ್ಲಿ ಹುಟ್ಟಿದ. ಯಾಕೆ ಜೈಲಲ್ಲಿ ಹುಟ್ಟಿದ್ದ? ಯಾಕೆ ಕೂಡಾಕಿದ್ದ? ಅವ್ರ ಅಮ್ಮನ್ನ ಅಪ್ಪನ್ನ ಯಾಕೆ ಕೂಡಾಕಿದ್ರು ಅಂತ ಮಕ್ಳು ಕೇಳಿದ್ರೆ ಏನ್ ಹೇಳ್ತೀವಿ? ಹೇಳಕ್ಕಾಗಲ್ಲ. ಸೊ ಈ ತರ ಪ್ರಶ್ನೆಗಳೆಲ್ಲ ಬರುತ್ತೆ. ಮಕ್ಳುಗಳೇ ಡೈರೆಕ್ಟ್ ಆಗಿ ಕೇಳ್ತಾರೆ. ಕೇಳಿದಾಗ ನಮ್ಗೆ ಉತ್ತರ ಇಲ್ದಲೇ ಇದ್ದಾಗ ಅವ್ರು ಅದನ್ನ ನಂಬಲ್ಲ. ಸರಿಯಾಗಿ ಸಮಜಾಯಿಷಿ, ಅದು ಮ್ಯಾಜಿಕ್ ಪವಾಡ ಅಂತಂದ್ರೆ ಅದಕ್ಕಿನ್ನ ಜಾಸ್ತಿ ಮ್ಯಾಜಿಕ್ ಪವಾಡಗಳು ಬೇಕಾದಷ್ಟಿದೆ. ಬೇಕಾದಷ್ಟು ಡೋರೆಮ್ಯಾನ್ ಇದೆ, ಇನ್ನು ಏನೇದೋ ಇದೆಯಲ್ಲ ಸೂಪರ್ ಮ್ಯಾನ್, ಅದಕ್ಕಿನ್ನ ಪವಾಡ ಇರೋವಂಥದ್ದೆಲ್ಲ ಅವ್ರು ನೋಡ್ತಾ ಇರ್ತಾರೆ. ಹಾಗಾಗಿ ಈ ಪವಾಡನ ನಂಬಕ್ಕೆ ಅವ್ರು ಹೋಗೋದೇ ಇಲ್ಲ. ಸೊ ಅದಲ್ದಲೇನೆ ಬೇಕಾದಷ್ಟು ಯಾವ್ಯಾವ್ದೋ ಇದೆಯಲ್ಲ ಆ ತರದ್ದು ಕಥೆಗಳದ್ದು ಒಂದು 6-7 ಸೀರೀಸ್ ಬರ್ದಿದಾರಲ್ಲ ಪುಸ್ತಕನ, ಮಕ್ಕಳಿಗೋಸ್ಕರನೇ ಬರ್ದಿರೋ ಅಂತಂದ್ರೆ ಆ ತರದ್ರೊಳಗೆ ಅಬ್ಸರ್ವ್ ಆಗ್ಬಿಡ್ತಾರೆ ಜನಗಳು. ಸೊ ಹಾಗಾಗಿ ಸರಿಯಾದ ಕಲ್ಪನೆನ ನಾವು ಹೇಳ್ತಾ ಹೋದಾಗ ಅದನ್ನ ಗ್ರಾಸ್ಪ್ ಮಾಡೋ ಕೆಪಾಸಿಟಿ ಇರುತ್ತೆ ಮಕ್ಕಳಿಗೆ. ಗ್ರಾಸ್ಪ್ ಮಾಡ್ತಾರೆ. ನಿರಾಕಾರನು ಗ್ರಾಸ್ಪ್ ಮಾಡೋ ಕೆಪಾಸಿಟಿ ಬರುತ್ತೆ ಅವ್ರಿಗೆ. ನಾವೆಲ್ಲ 2+2 5 1s 5 ಎಲ್ಲ ಕಲ್ತಿದ್ದು 5ನೇ ಕ್ಲಾಸಲ್ಲೋ 6ನೇ ಕ್ಲಾಸಲ್ಲೋ ABCD ಕಲ್ತಿದ್ದು ಅದೆಲ್ಲ ಆದ್ರೆ. ಈಗೆಲ್ಲಾರು LKG UKG ಬರೋದಕ್ಕೆ 2 1s ಎಲ್ಲಾವುದು ಗೊತ್ತಾಗಿರುತ್ತೆ. ABCD ಎಲ್ಲಾವುದು ಅವರೇ ಇಂಗ್ಲಿಷಲ್ಲೇ ಮಾತಾಡ್ತಿರ್ತಾರೆ. ಸೊ ನಾವು ಇಂಗ್ಲಿಷ್ ಕಲ್ತಿದ್ದು 5ನೇ ತಾರೀಕಂತೇಳಿ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹೇಳ್ಕೊಟ್ರೆ ಮಕ್ಳಿಗೆ ಆಗಲ್ಲ. ಸೊ ಹಾಗಾಗಿ ನಾವೆಲ್ಲ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡು ನಾವು ಈ ದಿಸೆಯಲ್ಲಿ ಪ್ರಯಾಣ ಮಾಡಬೇಕು. ಮಾಡಿ ನಾವು ನಿರಾಕಾರದ ಕಡೆಗೆ ಹೋಗ್ದಲೇ ಇದ್ರೆ ಸೊ ಹೆಚ್ಚಿಗೆ ಇದಾಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಎಲ್ಲ ಕುಡಿಸೋದು, ಡ್ರಮ್ಮು, ಅದೆಲ್ಲ ಇನ್ನೂ ಮೂಢನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಮೂಢನಂಬಿಕೆ ಹೆಚ್ಚಾದ್ರೆ ಏನಾಗುತ್ತೆ, ಅಲ್ಲಿ ಮೈ ಮೇಲೆ ದೇವ್ರ ಮೇಲೆ ಬಂತು, ಅದ್ ಬಂತು, ಇದ್ ಬಂತು ಅಂತ ಹೇಳಿ ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ನಡೀತಾ ಹೋಗುತ್ತೆ. ಈ ತರ ಆಗ್ತಾ ನಾವೆಲ್ಲಾದ್ರೂ ಸಾತ್ವಿಕದಿಂದ ತಾಮಸಿಕದ ಕಡೆ ಹೊರಟೋಗ್ತೀವಿ.
ತಾಮಸಿಕದ ಕಡೆಗೆ ಹೋದ್ಮೇಲೆ ಏನಾಗುತ್ತೆ, ಮನಸ್ಸಿನ ಬೆಳವಣಿಗೆ ಆಗಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ರೂ ಸಾತ್ವಿಕ PhD ಹೋಗೋದು ಅಂತಂದ್ರೆ ಏನು, ಮನಸ್ಸು ಸೂಕ್ಷ್ಮ ಆಗ್ತಾ ಹೋಗ್ಬೇಕು ಅಂತ. ಇಲ್ಲ ನಾನು LKG ಕಡೆಗೆ ಹೋಗ್ತೀನಿ ಅಂತಂದ್ರೆ, ಆಲ್ರೆಡಿ ನಾವು ಡಿಗ್ರಿನಲ್ಲಿರೋರು LKG ಹೋಗ್ತೀವಿ ಅಂದ್ರೆ ದೇವರನ್ನ ಕುಣಿಸ್ತೀವಿ, ಅಲ್ಲೇನೋ ಅದಕ್ಕೆ ಏನೇನೋ ಕುಂಕುಮ ಎಲ್ಲ ಇದ್ ಮಾಡಿ ಮಾರಮ್ಮ ಕುಣಿಸ್ತಾರೆ ದೇವ್ರನ್ನ ಅಂತಂದ್ರೆ, ನಾವು ಯಾವುದೋ ಆಲ್ರೆಡಿ ಡಿಗ್ರಿನಲ್ಲಿರೋರು LKG ಹೋದಾಗ. ಸೊ ಆದ್ರಿಂದ ನಾವೆಲ್ಲ ಹುಷಾರಾಗಿ ಯೋಚನೆ ಮಾಡ್ಬೇಕಾಗಿರುವಂತ ವಿಚಾರ, ಸೂಕ್ಷ್ಮ ವಿಚಾರಗಳು. ಸೊ ನೋಡ್ತಾ ಹೋಗೋಣ. ಗಣಪತಿ ಅಥರ್ವ ಶೀರ್ಷ. ಈ ಗಣಪತಿ ಅಥರ್ವ ಶೀರ್ಷದಲ್ಲಿ 14 ಶ್ಲೋಕ ಇದೆ. ಮೊದಲು 6 ಶ್ಲೋಕಗಳಲ್ಲಿ ನಿರ್ಗುಣ ನಿರಾಕಾರ ಗಣಪತಿನ ಹೇಳ್ತಾ ಇದ್ದಾರೆ. ಸೊ ಆಮೇಲೆ 4 ಶ್ಲೋಕದಲ್ಲಿ ಸಗುಣ ಸಾಕಾರ ಗಣಪತಿ ಬಗ್ಗೆ ಹೇಳ್ತಾರೆ. ಕೊನೆ 4 ಶ್ಲೋಕದಲ್ಲಿ ಈ ಶ್ಲೋಕ ಹೇಳೋದ್ರಿಂದ ನಮಗೆ ಏನು ಆಗುತ್ತೆ ಅನ್ನೋದನ್ನ ಹೇಳ್ತಾರೆ, ಫಲಶ್ರುತಿ. ಸೊ ನಾವು ಹೀಗೆ ನೋಡ್ತಾ ಹೋಗೋಣ. ಮೊದಲ 2 ಶ್ಲೋಕಗಳಲ್ಲಿ ಮೊದಲನೇ ಶ್ಲೋಕನೇ ಇಲ್ಲಿ ಶಾಂತಿ ಮಂತ್ರ. ಸೊ ಪ್ರತಿಯೊಂದು ಉಪನಿಷತ್ಗೂ ಒಂದೊಂದು ಶಾಂತಿ ಮಂತ್ರ ಇದೆ. ಇದು ಮಾಂಡುಕ್ಯ ಉಪನಿಷತ್ತಿಗೆ ಇರುವಂಥದ್ದು, ಪ್ರಶ್ನೋಪನಿಷತ್ತಿಗೆ ಇರುವಂಥದ್ದು. ಈ ಉಪನಿಷತ್ತಿನ ಈ ಶಾಂತಿ ಮಂತ್ರನ ಇಲ್ಲಿ ತಗೊಂಡಿದ್ದಾರೆ ಈ ಗಣಪತಿ ಅಥರ್ವ ಶೀರ್ಷಕ್ಕೆ. ಈ ಮೊದಲು ಬರ್ತಾ ಇರೋದು ಅದು ಶಾಂತಿ ಮಂತ್ರ ಉಪನಿಷತ್ತಿಂದ ಇರುವಂಥದ್ದು. ಇದು ಗಣಪತಿ ಉಪನಿಷತ್ ಅಂತ ಇರೋದ್ರಿಂದ ಉಪನಿಷತ್ತಿಗೊಂದು ಶಾಂತಿ ಮಂತ್ರ ಯಾವ್ದಾದ್ರು ತಗೊಂಡು ಹೇಳಲೇಬೇಕು. ದಶಶಾಂತಿ ಮಂತ್ರಗಳು ಅಂತ ಬಹಳ ಫೇಮಸ್ ಇದೆ. ಅದನ್ನು ಮುಂದೆ ನಾವು ಪಾಠ ಮಾಡುವಾಗ 10 ಶಾಂತಿ ಮಂತ್ರಗಳ ಬಗ್ಗೆ ಡೀಟೇಲ್ ಆಗಿ ಪಾಠ ಮಾಡುವಾಗ ಅನ್ಕೊಂಡಿದೀವಿ, ಅದು ಮಾಡ್ಬೋದು. ಇದೇ ಭದ್ರಂ ಕರ್ಣೇನೆ ಮುಂದೆ ಮುಂದೆ ಬೇರೆ ಬೇರೆ ಶಾಂತಿ ಮಂತ್ರಗಳಿದೆ. ಸೊ ಇದು ಭದ್ರಂ ಕರ್ಣೇ ಓಂ ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಗಂಸಸ್ತನೋಭಿಃ ವ್ಯಶೇಮ ದೇವಹಿತಂ ಯದಾಯುಃ ಅಂತಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಓ ದೇವರೇ ಅಂದ್ರೆ ಗುರು ಶಿಷ್ಯರು ಇಬ್ರು ಸೇರಿ ಹೇಳ್ತಾ ಇರೋದು ಪಾಠ. ನಾವು ಉಪನಿಷತ್ತನ್ನ ಗಣಪತಿ ಉಪನಿಷತ್ತನ್ನ ಕಲ್ತ್ಕೊಳ್ಳೋದಕ್ಕೆ ಶಿಷ್ಯ ಎದುರುಗಡೆ ಇದ್ದಾನೆ, ಗುರುಗಳು ಹೇಳ್ತಾ ಇದ್ದಾರೆ. ಗುರುಗಳು ಶಿಷ್ಯರುಗಳು ಇಬ್ರು ಸೇರ್ಕೊಂಡು ನಾವು ನಮ್ಮ ಕಿವಿಯಿಂದ ಮಂಗಳವಾದದ್ದನ್ನ ಕೇಳೋಣ, ಮತ್ತೆ ನಮ್ಮ ಕಣ್ಣುಗಳಿಂದ ಮಂಗಳವಾದದ್ದನ್ನ ನೋಡೋಣ. ಕಣ್ಣು ಕಿವಿ ಮಾತ್ರ ಅಲ್ಲ, ಎಲ್ಲ ಇಂದ್ರಿಯಗಳಿಂದನೂ ಒಳ್ಳೆಯದನ್ನೇ ನೋಡುವಂಥದ್ದು. ಇಲ್ಲಿ 2 ಇಂದ್ರಿಯ ಮಾತ್ರ ಹೇಳಿದ್ದಾರೆ, ನಾವು ಎಲ್ಲದನ್ನು ತಿಳ್ಕೊಬೇಕು. ಸೊ ನಾವು ನಮ್ಮ ದೇಹದಲ್ಲಿರೋ ಅಂಗಗಳೆಲ್ಲದುವೆ ಸ್ಥಿರತೆಯಿಂದ ಇದ್ರೆ ಮನಸ್ಸನ್ನ ಪ್ರಾರ್ಥನೆ ಮಾಡೋದಕ್ಕೆ ಮನಸ್ಸಿನಲ್ಲಿ ಏಕಾಗ್ರತೆ ಬರುತ್ತೆ. ನನಗೆ ಸೊಂಟ ಹಿಡ್ಕೊಳತ್ತೆ, ಕೈ ಹಿಡ್ಕೊಳತ್ತೆ, ಕಾಲ್ ಜವ್ ಬರುತ್ತೆ ಅಂತಂದ್ರೆ ದೇವ್ರ ಬಗ್ಗೆ ಜ್ಞಾನ ಇರಲ್ಲ, ಕಾಲ್ ಬಗ್ಗೆ ಜ್ಞಾನ ಇರುತ್ತೆ. ಹಾಗಾಗಿ ಪಾಠದ ಬಗ್ಗೆ ಜ್ಞಾನ ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಆರೋಗ್ಯ ಸರಿ ಇಲ್ದಲೇ ಇದ್ರೆ, ದೇಹದ ಅಂಗಾಂಗಗಳು ಸರಿ ಇಲ್ದಲೇ ಇದ್ರೆ ನಾನು ಪಾಠ ಮಾಡಕ್ ಸರಿಯಾಗಿ ಕೇಳಕ್ ಆಗೋದಿಲ್ಲ. ಹಾಗಾದ್ರಿಂದ ಇದನ್ನು ಕೇಳಿದ್ದಾರೆ, ಸ್ಥಿರೈರಂಗೈ ಸ್ತುಷ್ಟುವಾಗಂ ಸಸ್ತನೂಭಿಹಿ ಅಂದ್ರೆ ಈ ಸ್ಥಿರತೆ ಇರೋ ಹಾಗೆ ಮಾಡಿ ನಮ್ಮ ಮನಸ್ಸುಗಳಲ್ಲಿ, ದೇಹ ಮತ್ತೆ ಮನಸ್ಸಿನಲ್ಲಿ ಇರೋ ತರ ಆಗ್ಲಿ ಅಂತ ಹೇಳಿ, ಯಶೇಮ ದೇವಹಿತಂ ಯದಾಯುಹು ಅಂತಂದ್ರೆ ದೇವರು ನಮಗೆ ಕೊಟ್ಟಿರುವಂತ ಆಯಸ್ಸನ್ನ ದೇವರ ಸೇವೆಗೆ, ದೇವರನ್ನ ಅರಿಯೋದಿಕ್ಕೆ ನಾವು ಪ್ರಯತ್ನ ಮಾಡೋಣ. ಬರೀ ಈ ಲೌಕಿಕವಾಗಿ ಯಾವುದೋ ವಸ್ತುಗಳನ್ನು ಸಂಪಾದನೆ ಮಾಡೋದಕ್ಕೆ ಜೀವನ ಕಳೆಯೋದನ್ನ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಬಿಡ್ಬೋದಲ್ವಾ. 40 ವರ್ಷ ತನಕ ಬೇಕಾಗ್ಬೋದು ನಿಮ್ಗೆ ಎಲ್ಲ. ಆಮೇಲೂ ನಾನು 80 ವರ್ಷ ಆದ್ರೂ ಕುಣಿತೀನಿ, ನನಗೆ ವಸ್ತುಗಳು ಬೇಕು, ಆ ಕಂಡ್ರೆ ಆಸೆ, ಕಂಡ್ರೆ ಆಸೆ ಅಂದ್ರೆ ದೇವ್ರ ಪೂಜೆ ಮಾಡಕ್ ನಿಮ್ಗೆ ಎಲ್ಲಿದೆ ಟೈಮು? ಸೊ ಬಿಡಿಸ್ಕೋಬೇಕಾದ್ರೆ ಟೈಮನ್ನ ಮಾಡ್ಕೋಬೇಕಲ್ವಾ. ನಾನು ಇನ್ನೂ ಸೀರಿಯಲ್ ನೋಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂದ್ರೆ ಹಾಗಾಗಕ್ ಸಾಧ್ಯ ಇಲ್ಲ. ನಮ್ಮಲ್ಲಿ ವರ್ಣಾಶ್ರಮ ಧರ್ಮ ಅಂತ ಇರೋದೇನೆ ಮೊದಲು 25 ವರ್ಷ ಬ್ರಹ್ಮಚರ್ಯಾಶ್ರಮ ಅಂದ್ರೆ ವಿದ್ಯಾರ್ಥಿ ಜೀವನ, ಎರಡನೇ 25 ವರ್ಷ ಗೃಹಸ್ಥಾಶ್ರಮ. ಆಮೇಲೆ ನಾವು 50 ವರ್ಷ ಪ್ರಪಂಚಕ್ಕೆ ಅಂಟ್ಕೊಂಡಿದೀವಿ, ಅದನ್ನು ಬಿಡಿಸ್ಕೊಳ್ಳೋದೇ ವಾನಪ್ರಸ್ಥಾಶ್ರಮ. ನಾವು ಏನೇನೇನೇನೋ ಅಂಟಿಸ್ಕೊಂಡಿದೀವಿ, ಅದೆಲ್ಲ ಅಂಟಿಸ್ಕೊಂಡಿರೋದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಆ ಹ್ಯಾಬಿಟ್ಗಳನ್ನೆಲ್ಲ ಬಿಡಿಸ್ಕೊಳ್ಳೋದೇನೆ 25 ವರ್ಷ ಆಗುತ್ತೆ ಅಂತ ಅವ್ರಿಗೂ ಗೊತ್ತು. ಸೊ ಹಾಗಾಗಿ ನಾವು ಏನೇನು ಬ್ಯಾಡ್ ಹ್ಯಾಬಿಟ್ಸು ಅಥವಾ ಗುಡ್ ಹ್ಯಾಬಿಟ್ಸು ಅಂತ ಏನೇ ಅಂದ್ಕೊಂಡಿದ್ದೀವಿ ಯಾವಾಗೂ ಬೇಕಿಲ್ಲ. ರಿಟೈರ್ ಆಗಿರುತ್ತೆ,
ಇನ್ನೇನು ಬೇಕಾಗಿರಲ್ಲ. ಹಾಗಾಗಿ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕು. ದೇಹದಲ್ಲಿ ಶಕ್ತಿನೂ ಕಡಿಮೆ ಆಗಿರುತ್ತೆ. ಹಾಗಾಗಿ ನಿರಾಕಾರದ ಕಡೆಗೆ ಬರುವಂತ ಟೈಮ್ ಅದು. ಕೊನೆ 25 ವರ್ಷ ನಮ್ಮನ್ನು ಯಾರು ಮಾತಾಡ್ಸೋರೇ ಇರಲ್ಲ. 75 ವರ್ಷ ಆದ್ಮೇಲೆ ಮನೆಯಿಂದನೇ ತೆಗೆದು ಪಕ್ಕದಲ್ಲಿ ಇಟ್ಟಿರ್ತಾರೆ. 50 ವರ್ಷ 60 ವರ್ಷ ಆದ್ಮೇಲೆ ಸಮಾಜ ನಮ್ಮನ್ನು ತೆಗೆದು ಮೂಲೆಗಿಡುತ್ತೆ. ನಾವೇ ಸಮಾಜದ ಜೊತೆ ಹೋಗಿ ಹೋಗಿ ಅಂಟ್ಕೊಳಕ್ ಹೋಗ್ತೀವಿ. ಆದ್ರೆ ಅಲ್ಲೇ ನಾವು ವಾನಪ್ರಸ್ಥಾಶ್ರಮಕ್ಕೆ ಬರ್ಬೇಕಾಗಿರೋದು. ಅದಾದ್ಮೇಲೆ ಸಮಾಜದಿಂದ ಇರ್ಲಿ, ಮನೆಯಲ್ಲೇ ನಮ್ಮನ್ನ 75 ವರ್ಷ ಆದ್ಮೇಲೆ ಮೂಲೆ ಗುಂಪು ಮಾಡ್ತಾರೆ. ನಮ್ಮನ್ನ ಯಾರು ಮಾತಾಡೋದಕ್ಕೆ ಯಾರು ಟೈಮ್ ಇರಲ್ಲ ನಮ್ಮ ಜೊತೆ. ಏನೋ ಕಾಯಿಲೆ ಕಸಾಲೆ ಆದ್ರೆ ಯಾರೋ ಒಬ್ಬ ನರ್ಸ್ ಆಸ್ಪತ್ರೆಗೋ ಕೊಡೋದಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ಮಾಡ್ಬೋದು, ಅಷ್ಟು ಬಿಟ್ರೆ ಅದನ್ನು ಮಾಡೋಕ್ಕಿಲ್ಲ ಇಲ್ಲಿ. ಸೊ ಆ ಸ್ಟೇಜ್ ಆಗಿದೆ. ಸೊ ಹಾಗಿರೋದ್ರಿಂದ ನಾವು ಈ ಮಾನಸಿಕ ಸ್ಥಿತಿನಲ್ಲಿ ಎತ್ತರಕ್ಕೆ ಹೋಗದಾಗ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ. ಮಾನಸಿಕವಾಗಿ ನಾವು ಅಡ್ಜಸ್ಟ್ ಆಗ್ಬೇಕು. ದೈಹಿಕವಾಗಿ ಬ್ಯಾಡದಲ್ಲಿ ಇರುವಂತ ಕೆಲಸಗಳನ್ನೆಲ್ಲ ಬಿಟ್ಟು, ಯಾತ್ರಿಂದ ನಮಗೆ ದೇಹದ ಆರೋಗ್ಯ ಹಾಳಾಗ್ತಾ ಇದೆ, ಟಿವಿ ನೋಡೋದ್ರಿಂದ ಹಾಳಾಗ್ತಾ ಇದೆಯಾ, ನೋಡಬಾರ್ದು. ಸೊ ಅದರಿಂದ ಕೈ ನೋವು ಬರುತ್ತೆ, ಮೊಬೈಲ್ ಹಿಡ್ಕೊಂಡಿದ್ರೆ ಕೈ ನೋವು ಬರುತ್ತೆ ಅಂದ್ರೆ ಹಿಡ್ಕೋಬಾರ್ದು. ಅದು ಹಿಡ್ಕೊಂಡು ನೋವು ಬಂದ್ರೂ ಪರವಾಗಿಲ್ಲ, ನಾನು ಮೊಬೈಲ್ ಹಿಡ್ಕೊಂಡಿರ್ತೀನಿ, ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಮಾತ್ರ ನುಂಗಿದ್ರೆ ಆಗೋದು ಸಾಧ್ಯನೇ ಇಲ್ಲ. ಆ ಮೊಬೈಲ್ ಅಲ್ಲಿ ಮ್ಯಾಗ್ನೆಟ್ಸ್ ಇದೆ, ಎಲೆಕ್ಟ್ರಾನಿಕ್ ವೇವ್ಸ್ ಎಲ್ಲ ಹೋಗ್ತಾ ಇರುತ್ತೆ, ನರಗಳ ಮೇಲೆ ಪ್ರಯತ್ನ ಇದಾಗುತ್ತೆ. ವಯಸ್ಸಾಗ್ತಾ ಆಗ್ತಾ ನರ್ವಸ್ ವೀಕ್ನೆಸ್ ಬರುತ್ತೆ. ಅದೆಲ್ಲದು ಪ್ರಾಬ್ಲಮ್. ಸಿಗ್ನಲ್ಸ್ ಎಲ್ಲ ಇದೆ, ವೈಫೈ ಸಿಗ್ನಲ್ ಎಲ್ಲದೂ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಯಂಗ್ ವಯಸ್ಸಲ್ಲಿ ಇಟ್ಕೊಂಡಿದ್ದೇನೆ ಈಗಲೂ ಆಗಲ್ಲ. ಹಾಗಾಗಿ ಯಂಗ್ಸ್ಟರ್ಸ್ ಮಾಡ್ತಾ ಇದ್ದಾರೆ ಅಂತ ನಾವು ಆಗಲ್ಲ. ನಮ್ಮ ಜೀವನ ಚರಿತ್ರೆ, ಜೀವನ ಶೈಲಿ ಎಲ್ಲ ಚೇಂಜ್ ಆಗ್ಬೇಕು. ಅದಕ್ಕೋಸ್ಕರನೇ ವ್ಯಷೇಮ ದೇವ ಹಿತಂ ಯದಾಯುಹು, ಅಂದ್ರೆ ದೇವ್ರೆ ನೀನ್ ಕೊಟ್ಟಿರೋ ಆಯಸ್ಸು, ನಾನು ನಾನು ನಿನ್ನ ಸೇವೆಗೆ ಅಂತಂದ್ರೆ, ನಾವು ದೇವರನ್ನ ಹೊರಗಡೆ ಎಲ್ಲ ನೋಡ್ತಾ ಇರೋದಲ್ಲ, ಒಳಗಡೆನೆ ನೋಡುವಂತ ಪ್ರಯತ್ನ. ಅಹಂ ಬ್ರಹ್ಮಾಸ್ಮಿ ಅಂತ. ಹೊರಗಡೆ ದೇವ್ರು ಎಲ್ಲೂ ಇಲ್ಲ. ನಿಮ್ಮನ್ನೇ 4 ಪ್ರಶ್ನೆ ಮಾಡಿದ್ರೆ ದೇವ್ರು ಹೀಗೆ ಇದಾನ ಅಂತಂದ್ರೆ ದೇವರಿಗೆ ಬೀಗ ಹಾಕ್ಬೇಕಾ ನಾವು? ದೇವಸ್ಥಾನಕ್ಕೆಲ್ಲ ದೇವಸ್ಥಾನಕ್ಕೆ ಬೀಗ ಹಾಕ್ತಾ ಇರೋದು ದೇವ್ರಿಗೆಲ್ಲ ಬೀಗ ಹಾಕ್ತಾ ಇರೋದು. ಅಲ್ಲಿರೋ ಚಿನ್ನ ಬೆಳ್ಳಿ ಐಟಮ್ಗಳಿಗೆ, ಅಲ್ಲಿರೋ ಸಾಮಾನುಗಳಿಗೆ ಬೀಗ ಹಾಕ್ತಾ ಇದ್ದಾರೆ. ದೇವರಿಗೆ ಬೀಗ ಹಾಕಕ್ ಸಾಧ್ಯನೇ? ದೇವರೇ ಪ್ರಪಂಚನ ಕ್ರಿಯೇಟ್ ಮಾಡಿರುವಾಗ ದೇವರಿಗೆ ನಾವು ಬೀಗ ಹಾಕಕ್ಕಾಗತ್ತ? ಇದೆಲ್ಲ ನಮ್ಮ ಬಾಲಿಶ ಎಳೆ ಮಕ್ಕಳ ಕಲ್ಪನೆಗಳು. ಸೊ ನಾವು ಅದನ್ನ ದೇವರು ಅಂತ ನಂಬ್ಕೊಂಡಿದ್ರೆ ಅದನ್ನ ನಾವು ಮುಂದಕ್ಕೆ ಹೋಗೋದು ಯಾವಾಗ? ಹೋಗ್ಬೇಕು. ನಾವು ಡಿಗ್ರಿಗೆ ಬಂದ್ಬಿಟ್ಟಿದೀವಿ, SLC ಬಂದಿದ್ದೀವಿ, PUC ಬಂದಿದ್ದೀವಿ, ನಂಗೆ ಸಾಕು PUCನೇ ಅಂತಂದ್ರೆ ಅಲ್ಲೇ ಇರಕ್ಕಾಗಲ್ಲ. ಸೊ ಮುಂದಕ್ಕೆ ಹೋಗ್ಲೇಬೇಕು. ಸೊ ಹಾಗೆ ನಿರಾಕಾರಕ್ಕೆ ಹೋಗುವಂತ ಅದನ್ನ ಮಾಡ್ಬೇಕಾದ್ರೆ ಉಳಿದಿರೋಂಥ ಆಯಸ್ಸಲ್ಲಿ ನಿನ್ನ ಸೇವೆಗೆ ಅಂತಂದ್ರೆ ನಿನ್ನನ್ನ ಮಾನಸಿಕವಾಗಿ ನಾನು ನೋಡ್ತಾ ಒಳಗಡೆನೇ ದೇವರನ್ನು ನೋಡುವಂಥದ್ದು, ಅಂತರ ಆತ್ಮದಲ್ಲೇ ನೋಡುವಂಥದ್ದು. ಆತ್ಮ ರಾಮ ಆನಂದ ರಮಣ ಅಂತ, ಆತ್ಮದಲ್ಲೇನೆ ಆತ್ಮ ರಾಮ ಆಗೋಕ್ ಸಾಧ್ಯ ಇದೆ. ಸೊ ಅಂತ ಹೇಳಿ ಆ ಶ್ಲೋಕ ಇದ್ರೆ ಅದು ಕಂಟಿನ್ಯೂಯೇಷನ್ ಇದೆ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ, ಸ್ವಸ್ತಿನ ಪೂಷಾ ವಿಶ್ವವೇದಾಹ, ಸ್ವಸ್ತಿನ ಸ್ಥಾಕ್ಷೋ ಅರಿಷ್ಟನೇಮಿಹಿ, ಸ್ವಸ್ತಿನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ 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 ಅಂತ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ ಅಂತಂದ್ರೆ ಇಂದ್ರ ನಮ್ಮನ್ನ ಬ್ಲೆಸ್ ಮಾಡು. ನಮ್ಮನ್ನ ಇಂದ್ರ ಅಂತಂದ್ರೆ ಹಿ ಇಸ್ ಎ ಗ್ರೇಟ್ ಪವರ್, ಗ್ರೇಟ್ ಸ್ಕಾಲರ್. ಸೊ ಅವನು ನಮ್ಮನ್ನ ಬ್ಲೆಸ್ ಮಾಡು. ಪೂಷಾ ಅಂದ್ರೆ ಸೂರ್ಯದೇವ ನಮ್ಗೆ ಹೆಚ್ಚಿನ ನಾಲೆಡ್ಜು ಪ್ಲಸ್ ನಮ್ಮನ್ನ ಕಾಪಾಡು ಅಂತ ಹೇಳೋ ಹಾಗೆ. ಆಮೇಲೆ ಯಾವ್ಯಾವ್ದು ವಿಘ್ನಗಳು ಬರುತ್ತೆ ಅದನ್ನೇ ಅರಿಷ್ಟ ನೇಮಿ ಅಂತ ಅಂದ್ರೆ ಆ ದೇವರನ್ನ ನಮ್ಮನ್ನ ಕಾಪಾಡು ಅಂತ. ಬೃಹಸ್ಪತಿ ಅಂತಂದ್ರೆ 4ನೇ ಲೈನಲ್ಲಿ ದೇವತೆಗಳ ಗುರುಗಳು ಬೃಹಸ್ಪತಿ. ಸೊ ಹಾಗಾಗಿ ದೇವತೆಗಳ ಗುರುಗಳಾದ ನೀವು ನಮಗೆ ಒಳ್ಳೆಯದನ್ನ ಕಲಿಸ್ಕೊಡಿ, ಅಥವಾ ನಿಮ್ಮಿಂದ ನಮಗೆ ಇದನ್ನ ಯೋಗಕ್ಷೇಮ ಆಗೋ ತರ ಮಾಡಿ ಅಂತ ಹೇಳೋ ತರ. ಓಂ ಶಾಂತಿ 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 ಅಂತ ಎಲ್ಲ ಶಾಂತಿ ಮಂತ್ರದಲ್ಲೂ 3 ಸಲ ಓಂ ಶಾಂತಿ 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 ಅಂತ ಬರುತ್ತೆ. ಸೊ ಅದರೊಳಗೆ ಜೀವ ಶಾಂತಿ, ಜಗತ್ತಿಗೆ ಶಾಂತಿ, ಮತ್ತೆ
ಆ ದೇವರ ಇದಕ್ಕೆ ಶಾಂತಿ ಅಂದ್ರೆ ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಮಟ್ಟಗಳಲ್ಲಿ ಎಲ್ರಿಗೂ ಶಾಂತಿ ಸಿಗಲಿ, ಪ್ರಪಂಚದಲ್ಲಿ ಇರೋ ಎಲ್ಲದಕ್ಕೂ ಶಾಂತಿ ಸಿಗಲಿ ಅಂತ ಹೇಳೋದಕ್ಕೇನೆ ಇದಾಗುತ್ತೆ. ಈ ಶಾಂತಿ ಮಂತ್ರದಲ್ಲಿ ಶಾಂತಿ ಬಗ್ಗೆ ಯಾಕೆ ಇಷ್ಟೊಂದು ಹೇಳ್ತಾರೆ ಅಂತಂದ್ರೆ, ನಾವೆಲ್ಲ ಹುಡುಕ್ತಾ ಇರೋದೇನೆ ಶಾಂತಿನ, ನೆಮ್ಮದಿನ. ನಾವು ಆ ಶಾಂತಿ ನೆಮ್ಮದಿ ಇದ್ರೆ ಆನಂದ ಆಟೋಮೆಟಿಕ್ ಆಗಿ ಬರುತ್ತೆ. ನಮಗೆ ಶಾಂತಿ ನೆಮ್ಮದಿ ಕಳ್ಕೊಂಡಿರೋದ್ರಿಂದ ಆನಂದ ಸಿಗ್ತಾ ಇಲ್ಲ. ಹಾಗಾಗಿ ಶಾಂತಿ ನೆಮ್ಮದಿನೇ ಫಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಶಾಂತಿ 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 ಅಂದ್ರೆ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಶಾಂತಿ ನೆಲೆಸ್ಬೇಕು. ನಾನು ಕಾಮ್ ಆಗಿದ್ದೀನಿ, ನಮ್ಮ ಮನೆಯವರು ಕಾಮ್ ಆಗಿದ್ದಾರೆ, ಪಕ್ಕದ ಮನೆಯವರು ಹೊಡೆದಾಟ ಮಾಡ್ತಾರೆ ಡೈಲಿ ಅಂತಂದ್ರೆ ನೀವು ಶಾಂತಿಯಾಗಿರಕ್ಕಾಗಲ್ಲ. ಸೊ ಹಾಗಾಗಿ ಸರ್ವೇ ಜನಾ ಸುಖಿನೋ ಭವಂತು, ಎಲ್ಲರೂ ಸುಖವಾಗಿದ್ರೆ ನಾನು ಸುಖವಾಗಿರ್ಬೋದು. ನಮ್ಮ ಮನೆಯಲ್ಲೇ ನಮ್ಮ ಅಣ್ಣ ತಮ್ಮಂದ್ರು ಎಲ್ಲಾರು ಸುಖವಾಗಿದ್ರೆ ನಾವು ಸುಖವಾಗಿರ್ಬೋದು. ನಾವು ಅಸೂಯೆ ಪಡೋದ್ರಿಂದ ಏನು ಪ್ರಾಬ್ಲಮ್ ಇದಾಗಲ್ಲ, ಪ್ರಯೋಜನ ಆಗಲ್ಲ. ಅವರಲ್ಲಿ ಯಾರು ಕಷ್ಟ ಪಡ್ತಾ ಇದ್ರೆ ನೀವು ಅದ್ರ ಹತ್ರ ಏನು ಕಷ್ಟಕ್ಕೆ ಸಹಾಯ ಮಾಡದಲ್ಲೇ ಇದ್ರು ನಿಮಗೆ ಹಿಂಸೆ ಆಗ್ತಾ ಇರುತ್ತೆ. ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಯ್ಯೋ ಅಂತ ನಮ್ಮ ಮನಸ್ಸಿಗೆ ನಾವು ಸಂತೋಷವಾಗಿರಕ್ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಸರ್ವೇ ಜನ ಇಂಥದೆಲ್ಲ ವೇದಾಂತದಲ್ಲೇ ಬರಕ್ ಸಾಧ್ಯ. ಬೇರೆ ಯಾವ ರಿಲಿಜನ್ ಅಲ್ಲೂ ಇಂಥ ಉದಾತ್ತವಾದ ವಾಕ್ಯಗಳೆಲ್ಲ ಬರಕ್ ಸಾಧ್ಯ ಇಲ್ಲ. ಅತಿಥಿ ದೇವೋ ಭವ ಅನ್ನೋದು ಎಲ್ಲಿದೆ? ಬೇರೆ ಯಾವುದ್ರೊಳಗೂ ಇಲ್ಲ, ನಮ್ಮ ದೇಶದಲ್ಲೇ ಇರುವಂಥದ್ದು. ಹೀಗೆ ಸರ್ವೇ ಜನ ಸುಖಿನೋ ಭವಂತು ನಮ್ಮ ದೇಶದಲ್ಲೇ ಇರುವಂಥದ್ದು. ಹಾಗಾಗಿ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳುವಾಗ, ಹಾಗಾಗಿ ಆದಿ ಭೌತಿಕ ಅಂದ್ರೆ ಯೂನಿವರ್ಸ್ ಪೂರ್ತಿ, ಪ್ರಪಂಚದಲ್ಲೆಲ್ಲ ಮಳೆ ಬೆಳೆಗಳು, ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲದು ಚೆನ್ನಾಗಿದ್ದಾಗ ಮಾತ್ರ ನಾನು ಚೆನ್ನಾಗಿರ್ಬೋದು. ಬರಗಾಲ ಬಂತು ಅಂದ್ರೆ ನಾನು ಚೆನ್ನಾಗಿರಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಆದಿ ಭೌತಿಕ, ಆದಿ ದೈವಿಕ ಅಂತಂದ್ರೆ ಮನಸ್ಸುಗಳೆಲ್ಲದೂ ದೈವತ್ವದ ಕಡೆಗೆ ಹೋಗಿ ಇದ್ರೆ ಆ ಮನಸ್ಸುಗಳಿಂದ ಆಗ ಎಲ್ಲ ದೈವಿಕ ಇದು ಆಗ್ಬೇಕು. ಅವಾಗ ಶಾಂತಿ ಸಿಗುತ್ತೆ. ಅಂದ್ರೆ ಹಾಗೆಲ್ಲ ಪ್ರಪಂಚದಲ್ಲೇ ಶಾಂತಿ ನೆಲೆಸಿದಾಗ ನನಗೆ ಶಾಂತಿ ಬರುತ್ತೆ ಅಂತ. ಅದಾದ್ಮೇಲೆ ಓಂ ನಮಸ್ತೆ ಗಣಪತಿ, ಈಗ ಉಪನಿಷತ್ತು, ಗಣಪತಿ ಉಪನಿಷತ್ತು ಶುರುವಾಗುವಂಥದ್ದು. ಓಂ ನಮಸ್ತೆ ಗಣಪತಿಯೇ ಅಂತ. ಹೋದ್ಸಲ ಕೆಲವರೆಲ್ಲ ಬಂದಿರ್ಲಿಲ್ಲ, ಹಾಗಾಗಿ ಒಂದ್ ಸ್ವಲ್ಪ ಒಂದು 10 ನಿಮಿಷ ಅದನ್ನೆಲ್ಲ ರಿಪೀಟ್ ಮಾಡ್ಬಿಟ್ಟು ಹೊಟ್ಟೋಗ್ತೀನಿ. ಆಮೇಲೆ ನೆಕ್ಸ್ಟ್ ಕ್ಲಾಸಿಂದ ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳಲ್ಲ. ಸೊ ಮೊದಲು ಪಾಠನೇ ಮಾಡ್ಕೊಂಡು ಹೋಗ್ಬೋದು. ಸೊ ಮೊದ್ಲೊಂದು 10 ನಿಮಿಷ 15 ನಿಮಿಷ ಹಳೆ ಪಾಠದ ಲಿಂಕ್ ಇಲ್ದಲೇ ಇದ್ರೆ ಒಂದು ವಾರದಲ್ಲಿ ಮರ್ತೋಗಿರುತ್ತೆ. ನಿಮಗೆ ಹಳೆ ಪಾಠದ ಲಿಂಕ್ ಬೇಕಾಗುತ್ತೆ. ಮೊದಲು ಒಂದು 10 ನಿಮಿಷ 15 ನಿಮಿಷ. ಸೊ ಹಾಗಾಗಿ ಓಂ ನಮಸ್ತೆ ಗಣಪತಿಯೇ. ಸೊ ಗಣಪತಿ ಅಥರ್ವ ಶೀರ್ಷ ಗಣಪತಿ ಉಪನಿಷತ್ನ ಕಲಿತಾ ಇರೋದ್ರಿಂದ ಗಣಪತಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ. ಸೊ ಗಣಪತಿ ಅಂತ ಅನ್ನೋದು ಗಣಗಳ ಅಧಿಪತಿ ಗಣಪತಿ. ಗಣ ಅಂತಂದ್ರೆ ದೈವ ಗಣ ಇದೆ, ರಾಕ್ಷಸ ಗಣ ಇದೆ, ಮನುಷ್ಯ ಗಣ ಇದೆ, ಸಸ್ಯ ಗಣ ಇದೆ. ಎಲ್ಲಾ ಗಣಗಳಿಗೂ ಅಧಿಪತಿ ಅವನು, ಗಣಾಧಿಪತಿ ಗಣಪತಿ. ಸೊ ಪತಿ ಪತ್ನಿ ಅಂತಂದ್ರೆ ಪತಿ ಅಂತಂದ್ರೆ ರಕ್ಷಣೆ ಮಾಡೋನು ಪ್ರತಿ. ಸೊ ಇಲ್ಲಿ ಗಣಗಳ ರಕ್ಷಣೆ ಮಾಡೋನಾದ್ರಿಂದ ಗಣಪತಿ. ಗಣೇಶ ಅಂದ್ರೆ ಗಣಗಳಿಗೆ ಈಶ. ಗಣಗಳು ಅಂತಂದ್ರೆ ಈ ತರದೆಲ್ಲ ಗ್ರೂಪ್ ಇದೆ, ಆ ಗ್ರೂಪ್ಗಳಿಗೆಲ್ಲ ಅವನು ಈಶ ಅಂದ್ರೆ ಒಡೆಯ. ಸೊ ಗಣೇಶ, ಗಣಪತಿ. ಸೊ ಈ ತರ ಹೆಸರುಗಳಲ್ಲಿ ಅದರೊಳಗಡೆ ಅರ್ಥ ಇಲ್ಲದಲೇ ಹೆಸರುಗಳನ್ನು ಮಾಡಿಲ್ಲ. ಓಂ ನಮಸ್ತೆ ಗಣಪತಯೇ ನಮಃ. ನಮಸ್ತೆ ಗಣಪತಯೇ ಅಂದ್ರೆ ನಿನಗೆ ನಮಸ್ಕಾರ ಮಾಡ್ತಾ ಇದೀವಿ ಓ ಗಣಪತಿ ಅಂತ. ಸೊ ಈಗ ಶುರುವಾಗುತ್ತೆ. ತ್ವಮೇವ ಪ್ರತ್ಯಕ್ಷಂ ತ್ವತ್ವಮಸಿ, ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಧರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ, ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ, ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ ಅಂತ 2ನೇ ಶ್ಲೋಕ ಹೇಳುತ್ತೆ. ಸೊ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ಈ ತತ್ವಮಸಿ ಅನ್ನೋದು ಚಾಂದೋಗ್ಯ ಉಪನಿಷತ್ತಲ್ಲಿ ಶ್ವೇತಕೇತು ಅವರ ತಂದೆ ಅವರಿಬ್ಬರ ಮಧ್ಯೆ ನಡೆಯುವಾಗ ಈ ಒಂದು ಬರುವಂತಹ ಒಂದು ಇದನ್ನೆಲ್ಲ ಮಹಾವಾಕ್ಯಗಳು ಅಂತ ಹೇಳ್ತಾರೆ. ವೇದಗಳಿಗೆ 4 ವೇದದಲ್ಲಿ 4 ಮಹಾವಾಕ್ಯ ಇದೆ. ಇದು ಚಾಂದೋಗ್ಯ ಉಪನಿಷತ್ತಿನ ಮಹಾವಾಕ್ಯ ತತ್ವಮಸಿ ಅಂತ. ಅಂದ್ರೆ ನೀನ್ ಏನು ಹುಡುಕ್ತಾ ಇದೆಯೋ ಅದು ನೀನು ಆಲ್ರೆಡಿ ಆಗ್ಬಿಟ್ಟಿದೀಯ.
ಆಗಿದೆಯಾ ಅನ್ನೋದು ಗೊತ್ತಿಲ್ಲ, ಮರ್ತೋಗಿದೆ. ಅದು ಅಹಂಕಾರದಲ್ಲಿ ನಾನು ಅದು ಬೇರೆ ಹುಡುಕ್ತಾ ಇದ್ದೀನಿ. ಸೊ ಹಾಗಾಗಿ ಅದನ್ನ ಹೇಳೋದಕ್ಕೆ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಅಂತಂದ್ರೆ, ಈ ಗಣಪತಿ ಅಂತನ್ನೋದುವೆ ಮೂಲವಾಗಿ ಬ್ರಹ್ಮನ್ ಅಂತಾನೆ ಇರೋದು. ದೇವರು ಅಂತಂದ್ರೆ ಪ್ರಪಂಚದ ಎಲ್ಲ ಆಗುಹೋಗುಗಳನ್ನು ನಿರ್ಮಾಣ ಮಾಡಿರೋದೇ ದೇವರು. ಫಾರ್ ಎಕ್ಸಾಂಪಲ್, ನಾನೇನು ಇರುವೆಗೆ ಊಟ ಕೊಡ್ತಾ ಇಲ್ಲ, ಇರುವೆಗೆ ಅದಿರೋ ಜಾಗದಲ್ಲೇ ಊಟ ಕೊಡ್ತಾ ಇದ್ದಾನೆ, ದೇವರು ಕೊಡ್ತಾ ಇದ್ದಾನೆ. ಅದಕ್ಕೆ ಏನ್ ತರ ಅದ್ರ ಬಾಯಿ, ಇರುವೆನೇ ಅಷ್ಟು ಸಣ್ಣದಾಗಿದೆ, ಅದಕ್ಕೆ ಅದ್ರ ಬಾಯಿಗೆ ಆಗುವಂತ ಆಹಾರ ನಾವು ನೀವು ಮಾಡಿಕೊಡ್ತಾ ಇದೀವ? ಇಲ್ಲ. ಅದಕ್ಕೇನು ಅದಿರೋ ಗೂಡಿಗೆ ತಗೊಂಡೋಗಿ ಯಾರು ಊಟ ಹಾಕ್ತಾ ಇದ್ದಾರ? ಇಲ್ಲ. ಹಕ್ಕಿಗಳಿಗೆ ನಾವೇನಾರು ಊಟ ಹಾಕ್ತಾ ಇದೀವ? ಇಲ್ಲ. ಸೊ ನಾಯಿಗಳಿಗೆ ನಾವೇನೋ ಮನೆಗೆ ನಾಯಿ ಸಾಕ್ಬಿಟ್ಟಿದ್ರೆ ಆಗಿಲ್ಲ, ಬೀದಿನಲ್ಲಿ ಬೇಕಾಷ್ಟು ನಾಯಿ ಇದೆ, ಅದಕ್ಕೆಲ್ಲ ಏನ್ ನಾವು ಊಟ ಹಾಕ್ತಾ ಇದೀವ? ಎಲ್ಲ ಅದಕ್ಕೆ ಅದ್ರ ಬದುಕೋದಕ್ಕೆ ಕಲೆ ಇಲ್ಲ, ಅದಕ್ಕೆ ಕೊಟ್ಟಿದ್ದಾನೆ. ಜಿಂಕೆಗಳಿಗೆ ನಾವೇನಾದ್ರು ಆಹಾರ ಕೊಡ್ತಾ ಇದೀವ? ಸೊ ಏನ್ ಮಾಡ್ತಾ ಇದೀವಿ? 84 ಲಕ್ಷ ಜೀವರಾಶಿಗಳನ್ನ ದೇವರು ನೋಡ್ಕೊತಾ ಇದ್ದಾನೆ. ಅಲ್ಲಲ್ಲಿ ಆಹಾರ ಇತ್ತವರು ಯಾರು ಅಂತ ಅಂದ್ರೆ, ಎಲ್ಲೆಲ್ಲಿ ಆಹಾರ ಅಂತಂದ್ರೆ ಎಲ್ಲೆಲ್ಲಿ ಏನೇನು ಇದೆಯೋ ಅಲ್ಲಲ್ಲೇ ಆಹಾರಗಳನ್ನ, ಬಟ್ ಯಾರಿಗೂ ಬಾಯಿಗೆ ತಗೊಂಡೋಗಿ ಕೊಟ್ಟಿಲ್ಲ. ಸೋಮಾರ್ತನ ಬರಬಾರ್ದು, ಎದ್ದು ಓಡಾಡಬೇಕು ಅಂತ ಯಾವ ಪ್ರಾಣಿಗೂ ಸೀದಾ ಬಾಯಿಗೆ ತಗೊಂಡು ಹೋಗಿ ಕೊಟ್ಟಿಲ್ಲ. ಆದ್ರೆ ಮನುಷ್ಯಂದು ತುಂಬಾ ಅತಿ ಆಗ್ಬಿಟ್ಟಿದೆ. ಸ್ವಿಗ್ಗಿಯವರು ಈಗ ಆರ್ಡರ್ ಮಾಡಿ ಮನೆಗೇನೆ ಬಂದು ಬಿಡ್ಬೇಕು ನನ್ನ ಟೇಬಲ್ ಮೇಲೆ. ಇನ್ನು ಸ್ವಲ್ಪ ದಿವಸಕ್ಕೆ ಸ್ವಿಗ್ಗಿಯಿಂದನೇ ಯಾರು ಸರ್ವೆಂಟ್ ಬರ್ಬೇಕಾಗತ್ತೆ, ಅವನೇ ತಿನ್ನಿಸ್ಬೇಕಾಗತ್ತೆ. ಯಾಕೆಂದ್ರೆ ಅಷ್ಟು ಸೋಮಾರಿತನದ ಪರಮಾವಧಿನಲ್ಲಿ ನಾವು ಇದೀವಿ. ದುಡ್ಡು ದುಡಿಯೋದು ಒಂದು ಬಿಟ್ರೆ ಬೇರೆ ಯಾವುದೋ ಮಾಡಿದ್ರೆ ಅವಮಾನ ಅನ್ನೋ ಲೆವೆಲ್ಗೆ ಮಕ್ಕಳುಗಳನ್ನೆಲ್ಲ ಬೆಳೆಸ್ಕೊಂಡು, ನಾವು ಅವ್ರ ಅಡುಗೆ ಮನೆಗೆ ಹೋದ್ರೆ ಅವಮಾನ, ಸೊ ನೆಲ ಒರೆಸಿದ್ರೆ ಅವಮಾನ, ಎಲ್ಲದಕ್ಕೂ ಕೆಲಸ. ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಹೆಂಡತಿ ಕೆಲ್ಸಕ್ಕೆ ಹೋಗದೆ ಹೋದ್ರು ಮನೆಯಲ್ಲಿ ಅಡುಗೆಯವ್ರು ಬರಬೇಕು, ಆಳು ಬರಬೇಕು, ಎಲ್ಲ ಪ್ರತಿಷ್ಠೆಯ ಸಿಂಬಲ್ ಆಗಿ ಆರೋಗ್ಯ ಅನಾರೋಗ್ಯಗಳು, ಮಾನಸಿಕವಾಗಿ ಅನಾರೋಗ್ಯಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಅಂತಂದ್ರೆ, ಪ್ರತಿಯೊಂದು ಪ್ರಪಂಚದಲ್ಲಿ ಬ್ರಹ್ಮಾಂಡ ಪೂರ್ತಿ ನಡೆಸ್ತಾ ಇರೋನೇ ಜಗನ್ನಿಯಾಮಕ. ಅವನ ಮಾಡ್ತಾ ಇದ್ದಾನೆ. ಮಳೆ, ಬೆಳೆ, ಗುಡುಗು, ಸಿಡ್ಲು ಎಲ್ಲದುವೆ, ನೀರೇನ್ ನಾವ್ ಮಾಡ್ಕೊಂಡಿದೀವ? ಇಲ್ವಲ್ಲ. ಸೊ ಮಳೆ ಬರ್ದಲ್ಲೇ ಇದ್ರೆ 2 ವರ್ಷ ಗೊತ್ತಾಗುತ್ತಲ್ಲ ಹಾಹಾಕಾರ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಎಲ್ಲಾವುದು ದೇವರು ನಮ್ಗೆ ಏನ್ ಬೇಕೋ ಸಸ್ಯಗಳನ್ನೆಲ್ಲ ಹುಟ್ಟಿಸಿದಾನೆ. ಅದೆಲ್ಲ ಎಲ್ಲಾವುದು ನಾವೇನ್ ಭತ್ತ ನಮ್ಮ ಮನೆಯಲ್ಲಿ ಹಿತ್ಲ ಕಡೆ ಬೆಳ್ಕೊತೀವ, ಬಾಲ್ಕನಿಯಲ್ಲಿ ಬೆಳ್ಕೊತಾ ಇದೀವ? ಏನಿಲ್ಲ. ನನ್ಗೋಸ್ಕರ ಬೆಳೆಯೋರು ಯಾರನ್ನಾರು ಕೆಲಸ ಮಾಡೋರ್ನು ಮಾಡ್ಬೇಕಲ್ವಾ? ರೈತರುಗಳನ್ನೆಲ್ಲ ಹುಟ್ಟಾಕಿದಾನೆ, ಅವರೆಲ್ಲರೂ ಮಾಡ್ತಾ ಇದ್ದಾರೆ. ಅವರು ನಾಳೆಯಿಂದ ರೈತಾಪಿಗಳು ನಾವೆಲ್ಲ ಮಾಡೋದೇ ಇಲ್ಲ ಅಂದ್ರೆ, ಇನ್ಯಾವುದೋ ಅಮೆರಿಕಾದಲ್ಲ ವಿಯೆಟ್ನಾಂ ಇಂದನೋ ಅವ್ರ ಕೆಲಸ ಮಾಡೋರಿದ್ರೆ ಅವ್ರ ಹತ್ರ ತರಿಸ್ಕೋಬೇಕು. ಸೊ ಈ ತರ ಆಗತ್ತೆ ಹೊರತು ಪ್ರತಿಯೊಂದುವೇ ಕೆಲಸ ನಾವೇನು ಮಾಡ್ತಾ ಇಲ್ಲ. ನಾವು ಸಮಾಜದಿಂದ, ಪ್ರಕೃತಿಯಿಂದ ಜಾಸ್ತಿ ತಗೋತಾ ಇದೀವಿ. ನಾವು ಪ್ರಕೃತಿಗೆ ಮತ್ತೆ ಸಮಾಜಕ್ಕೆ ವಾಪಸ್ ಏನು ಮಾಡ್ತಾ ಇಲ್ಲ. ನಮಗೆ ಮಾಡೋದಕ್ಕೆ ಇರೋದು ಒಂದು ಕೆಲಸ ಮಾಡುವಂತ ಒಂದು ಜಾಗ. ಆ ಕೆಲಸ ಮಾಡುವಂತ ಜಾಗದಲ್ಲೂ ಮೈಗಳ್ತನ ಮಾಡ್ತಾ ಇದ್ವಿ. ಆಫೀಸಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ, ಮನೆಯಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ, ನಾವು ನಮ್ಮ ಜವಾಬ್ದಾರಿಗಳನ್ನ ನಾವು ನೋಡೋದೇ ಇಲ್ಲ. ತಂದೆ ಕರ್ತವ್ಯ ತಂದೆ ಮಾಡ್ತಾ ಇಲ್ಲ. ಈಗ ಬರೀ ದುಡ್ಡು ಬಿಟ್ರೆ ಆಗೋಯ್ತು ಅನ್ಕೊಂಡು, ಮಕ್ಳು ಕೇಳಿದ್ದೆಲ್ಲ ಕೊಡಿಸ್ಬಿಟ್ರೆ ನಾನು ತಂದೆ, ಮಕ್ಳು ಕೇಳಿದ್ದೆಲ್ಲ ಕೊಡಿಸ್ಬಿಟ್ರೆ ತಾಯಿ ನಾನು ಅಂತ ಅಂದ್ಕೊಂಡು, ತಾಯಿಗೆ ಎಮೋಷನಲ್ ಬಾಂಡೇಜ್ ಮಾಡ್ಕೊಳ್ಳೋ ಕೆಪಾಸಿಟಿನೇ ಇಲ್ಲ. ಸೊ ಆ ಸ್ಟೇಜಿಗೆ ಪ್ರಪಂಚ ಹೋಗ್ತಾ ಇದೆ ಅಂತಂದ್ರೆ, ನಾವು ಮೆಟೀರಿಯಲಿಸಮ್ಗೆ ಹೋಗ್ತಾ ಇದೀವಿ. ಬರೀ 84 ಲಕ್ಷ ಜೀವರಾಶಿನಲ್ಲಿ ಬರೀ ಮನುಷ್ಯ ಜಾತಿ ಮಾತ್ರ, ಒಂದೇ ಒಂದು ಜಾತಿ ಮಾತ್ರ ಹೀಗೆ ಮಾಡ್ತಾ ಇದೆ. ಉಳಿದಿರೋ 84 ಲಕ್ಷ ಜೀವರಾಶಿಗಳು ಅದು ದೇವರು ಏನ್ ಹೇಳ್ಕೊಟ್ಟಿದ್ದಾನೆ ಅದೇ ತರ. ಮೀನು ಇವತ್ತಿಗೂ ಅವರ ಮಗುವನ್ನ ಹಾಗೆ ಹುಟ್ಟಿಸ್ತಾ ಇದೆ, ಜೇನ್ನೊಣ ಹಾಗೆ ಹುಟ್ಟಿಸ್ತಾ ಇದೆ, ಹಕ್ಕಿಗಳು ಮಕ್ಕಳನ್ನ ಮರಿ ಮಾಡಿ ಹಾಗೆ ಮಾಡ್ತಾ ಇದೆ. ಯಾರು ಚೇಂಜ್ ಆಗಿಲ್ಲ, ಮನುಷ್ಯ ಮಾತ್ರ ಚೇಂಜ್ ಆಗಿಲ್ಲ. ಸೊ ಮನುಷ್ಯ ಚೇಂಜ್ ಆಗ್ಬಿಟ್ಟು ಅಯ್ಯೋ ನನಗೆ ಸ್ಟ್ರೆಸ್ಸು, ಅಯ್ಯೋ ನನಗೆ ಟೆನ್ಷನ್ನು ಅಂತಂದ್ರೆ, ಮಾಡಬಾರದು ಮಾಡಿದ್ರೆ ಆಗತ್ತೆ ಅಂತ ಹಾಗಾಗ್ತಾ ಇದೆ. ಸೊ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಅಂತಂದ್ರೆ, ಗಣೇಶನ್ವೇ ಅಂತ ಬೇರೆ ಹೆಸರು ಇಟ್ಟಿರ್ಬೋದು ಅಷ್ಟೇ ಹೊರತು, ನಮ್ಮಲ್ಲಿ ಈ ಷಣ್ಮತ ಸ್ಥಾಪನಾ ಅಂತ ಹೇಳ್ತಾರೆ. ನಮ್ಮ ಭಾರತದಲ್ಲಿ ಇರೋದು 6 ಮತಗಳು.
ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಇದ್ರೆ ಬ್ರಹ್ಮನಿಗೆ ಪೂಜೆ ಇಲ್ಲದಲೇ ಇರೋದ್ರಿಂದ ಬ್ರಹ್ಮನ ವಂಶಸ್ಥರು, ಬ್ರಹ್ಮನ ಮತ ಇಲ್ಲ, ಅವನ್ನ ಫಾಲೋ ಮಾಡೋರು ಯಾರು ಇಲ್ಲ. ಹಾಗಾಗಿ ವಿಷ್ಣು, ಈ ಶಿವ ವಿಷ್ಣು, ಅದಾದ್ಮೇಲೆ ದೇವಿ, 3 ಜನ ಆಯ್ತು. ಅದಾದ್ಮೇಲೆ ಅವರಿಬ್ಬರು ಮಕ್ಕಳುಗಳು ಗಣೇಶ ಮತ್ತೆ ಸುಬ್ರಹ್ಮಣ್ಯ. ಅದಲ್ಲದೆ ಸೂರ್ಯ ದೇವ. ಇಷ್ಟು ದೇವರನ್ನ ಉಪಾಸನೆ ಮಾಡುವಂತ ಒಂದು ಪಂಗಡಗಳು ಇದೆ ನಮ್ಮ ದೇಶದಲ್ಲಿ. ಇದರದ್ದೇ ಬೇರೆ ಬೇರೆ ರೂಪಗಳಿದೆ. ವಿಷ್ಣು ಅಂತಂದ್ರೆ ರಾಮ ಕೃಷ್ಣ ಅದು ಇದು ಅಂತೆಲ್ಲ ಇರ್ಬೋದು. ಅವ್ರ ಶಿಷ್ಯಂದ್ರಗಳಿದ್ರೆ ಆಂಜನೇಯ ಅದು ಇದು ಅಂತೆಲ್ಲ ಇರ್ಬೋದು. ಆದರೆ ಮುಖ್ಯವಾಗಿ ಇರೋದೇ ಇಷ್ಟೇನೆ. ಈ 6 ದೇವರುಗಳ ಫಾಲೋವರ್ಸ್ ಇದ್ದಾರೆ. ದೇವಿಗಳಲ್ಲೇ ಬೇಕಾಷ್ಟು ಶಾಂತವಾದ ದೇವಿ ಇರ್ಬೋದು, ಶಾರದಾ ಅಮ್ಮ ಅಂತ ಇರ್ಬೋದು, ಸರಸ್ವತಿ ಅಂತ ಇರ್ಬೋದು, ಆಮೇಲೆ ದುರ್ಗಿ ಅಂತ ಇರ್ಬೋದು, ಚಾಮುಂಡಿ ಅಂತ ಇರ್ಬೋದು, ಸ್ವಲ್ಪ ರೌದ್ರದಾರ್ಥಗಳು, ಆಮೇಲೆ ಮಾರಮ್ಮ, ಪ್ಲೇಗಮ್ಮ ಅಂತ ಅಂದ್ಬಿಟ್ಟು ಇನ್ನೂ ರೌದ್ರ ದೇವತೆಗಳು, ಎಲ್ಲರೂ ದೇವಿ ಸ್ವರೂಪನೇನೆ. ಆದ್ರೆ ಆಯಾ ಸ್ತರದ ಜನಗಳು ಅವ್ರವ್ರಕ್ಕೆ ಏನು ಒಪ್ಪಿಗೆ ಆಗುತ್ತೆ ಅದನ್ನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸರಿ ತಪ್ಪು ಹೇಳ್ತಾ ಇಲ್ಲ ನಾನು. ಸೊ ಹಾಗಾಗಿ ಎಲ್ಲಾ ದೇವಿ ಉಪಾಸಕರು, ಇಲ್ಲ ಶಿವ, ಇಲ್ಲ ಗಣೇಶನ ಉಪಾಸಕರು, ಇಲ್ಲ ಅಂತಂದ್ರೆ ಇದು ಯಾವುದು ಆಂಜನೇಯ ಇಸ್ ದೇವ ವಿಷ್ಣುವಿನ ಭಕ್ತ ಆದ್ರಿಂದ ಅವನು ವಿಷ್ಣು ಕಡೆಗೆ ಹೊರಟೋಗುತ್ತಾನೆ. ಸೊ ಹಾಗಾಗಿ ಷಣ್ಮುಗ. ಸೊ ಇಷ್ಟು ಜನದ್ದು ಇಷ್ಟು ಜನದ್ದೇ ದೇವರುಗಳು, ದೇವಸ್ಥಾನಗಳು ಅದಕ್ಕೆ ಬೇರೆ ಬೇರೆ ರೂಪದಲ್ಲಿ ಇರ್ಬೋದು. ವಲ್ಲಿ ಅಂತ ಅನ್ಬೋದು, ವಲ್ಲಿ ನಾಗ, ವಲ್ಲಿ ಸುಬ್ರಹ್ಮಣ್ಯ ಅಂತ ಅನ್ಬೋದು, ಅಥವಾ ಷಣ್ಮುಗ ಅನ್ಬೋದು, ಬೇರೆ ಬೇರೆ ಹೆಸರಲ್ಲಿ ಕರಿಬೋದೇ ಹೊರತು ದೇವರು ಅಷ್ಟೇನೆ. ಸೊ ಇಷ್ಟರಲ್ಲಿ ಈ 6 ದೇವತೆಗಳೇ ಆಕ್ಚುಲಿ ಬ್ರಹ್ಮನ್ನೇನೆ. ಆ ದೇವತೆಗಳಿಗೆ ಸುಮ್ಮನೆ ಆಯಾ ಪಂಗಡದವರು ಅವ್ರವ್ರ ದೇವರುಗಳನ್ನ ಗ್ರೇಟ್ ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ ಹೊರತು ಆ ಥರ ದೇವರುಗಳ ಆ ಥರ ದೇವರುಗಳ ಟೋಟಲಿ ಇರೋದೇ ಬ್ರಹ್ಮನ್, ನಿರಾಕಾರ ರೂಪದಲ್ಲೇ ಇರೋದು. ನಾನು ನನ್ನ ಪಂಗಡಕ್ಕೆ ವಿಷ್ಣುನೇ ಗ್ರೇಟ್ ಅಂತ ಹೇಳ್ಕೊಟ್ಟು ನಾನು ವಿಷ್ಣು ಜನಗಳನ್ನ ಇದು ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗೋ ಥರ ಪುರಾಣಗಳು, ಅದಕ್ಕೆ ಬೇಕಾಗೋ ಥರ ಕಥೆಗಳು, ಆ ಥರ ಎಲ್ಲದು. ಯಾವುದೋ ಊರಲ್ಲಿ ದೇವಸ್ಥಾನ ಕಟ್ತಾರೆ ಅಂದ್ರೆ ಇದ್ದಕ್ಕಿದ್ದಾಗ ಅಲ್ಲೊಂದು ಸ್ಥಳ ಪುರಾಣ ಬರುತ್ತೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಜಾತ್ರೆ ಗೀತ್ರೆ ಎಲ್ಲ ಆದ್ಮೇಲೆ ಅದಕ್ಕೆ ಒಂದು ಸುಪ್ರಭಾತ ಬರುತ್ತೆ. ಅದಕ್ಕೆ ಸ್ಥಳ ಪುರಾಣದ ಪುಸ್ತಕಗಳು ಪ್ರಿಂಟ್ ಆಗುತ್ತೆ. ಆಮೇಲೆ ಅದಕ್ಕೂ ಕ್ರಕೆ ಪುಕ್ಕ ಎಲ್ಲ ಬಂದ್ಮೇಲೆ ಆ ಸ್ಥಳ ಪುರಾಣ ಏನೂ ಇರಲಿಲ್ಲ, ಎಷ್ಟೊಂದು ಹುಟ್ಕೊಂಡ್ಬಿಡ್ತು. ಆ ದೇವಸ್ಥಾನಕ್ಕೇನೆ ಒಂದು ದೊಡ್ಡ ದೊಡ್ಡ ಪುಸ್ತಕಗಳು, ಅದಕ್ಕೆ ಕ್ಯಾಸೆಟ್ಗಳು, ಅದಕ್ಕೆ ಇದು ಎಲ್ಲ. ಅದು ಈಗ 40-50 ವರ್ಷದ ಕೆಳಗೆ ಮನುಷ್ಯ ಆಗಿದ್ದವನಿಗೆ ದೇವಸ್ಥಾನ ಕಟ್ತಾ ಇದ್ದಾರೆ. ಎಲ್ಲ ಬಾಬಾಗಳಿಗೆಲ್ಲರಿಗೂ ದೇವಸ್ಥಾನ. ಸೊ ಖುಷ್ಬೂ ಅಮ್ಮನ್ ದೇವಸ್ಥಾನ ಅಂತಂದ್ರೆ, ಖುಷ್ಬೂ ಸಿನಿಮಾ ಆಕ್ಟ್ರೆಸ್, ಅವಳಿಗೆ ದೇವಸ್ಥಾನ, ರಜನಿಕಾಂತಿಗೆ ದೇವಸ್ಥಾನ, ಈ ತರ ದೇವಸ್ಥಾನ. ಈ ಪುನೀತ್ ರಾಜ್ಕುಮಾರಿಗೆ ದೇವಸ್ಥಾನ, ಡಾಕ್ಟರ್ ರಾಜ್ಕುಮಾರಿಗೆ ದೇವಸ್ಥಾನ. ಸೊ ಇನ್ನೊಂದು 2-3 ಜನರೇಷನ್ ಆದ್ಮೇಲೆ ಇವರು ದೇವರು ಅಂತ ಅಂದ್ಬಿಟ್ಟು ಅವರನ್ನೇ ದೇವರು. ನಿಮ್ಮ ಮನೆ ದೇವ್ರು ಯಾವುದು ಅಂದ್ರೆ ರಾಜ್ಕುಮಾರು, ಪುನೀತ್ ರಾಜ್ಕುಮಾರು ಅಂತ ಹೇಳೋ ಸ್ಟೇಜಿಗೆ ಬರುತ್ತೆ. ಇದು ತಪ್ಪು ಸರಿ ಅಂತ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇಲ್ಲ. ಹೀಗೆ ದೇವರುಗಳು ಹುಟ್ಟದೆ ಅಲ್ಲಿಂದನೂ ಹೀಗೆ ಬಂದಿದೆ. ಆದ್ರೆ ಅದನ್ನ ನಮಗೆ ಅದೇ ಸ್ತರದಲ್ಲಿ ಇರಬೇಕಾಗಿಲ್ಲ. ನಾವು ಮುಂದೆ ಹೋಗ್ಬೇಕು. ವೇದಾಂತದಲ್ಲಿ ಏನ್ ತೋರಿಸಿದೆ ದಾರಿ, ಆ ದಾರಿನಲ್ಲಿ ಹೋಗ್ಬೇಕಾದ್ರೆ ಆ ಕಲ್ಪನೆಯಿಂದ ಇದಾಗ್ಬೇಕು. ಪ್ರತಿಯೊಂದು ಹಳ್ಳಿಗಳಲ್ಲೂ ಆಯಾ ದೇವಸ್ಥಾನಗಳಿಗೆ ಏನೇನೋ ಕಥೆಗಳಿದೆ. ಹಾಗಾಯ್ತಂತೆ, ಹೀಗಾಯ್ತು. ಯಾರು ನೋಡಿದವ್ರು ಯಾರು? ಯಾವುದು ಇದಿರಲ್ಲ. ಸುಮ್ನೆ ಅವರೆಲ್ಲ ನೋಡಿದ್ರಂತೆ, ನಮ್ಮ ತಾತ ನೋಡಿದ್ರಂತೆ ಅಂತ ಅನ್ಬೇಕಾದ್ರೆ ತಾತನೂ ಅಂತೆ ಕಂತೆ ಅಂತಾನೆ ಹೇಳ್ತಾ ಇದ್ದೀವಿ. ಹಾಗಾಗಿ ಯಾವ ದೇವರ ಉಗಮನೂ ಇದಕ್ಕೆ, ಅದಕ್ಕೆ ಹೇಳೋದು ದೈವ ಮೂಲ, ಋಷಿ ಮೂಲ, ನದಿ ಮೂಲ ಎಲ್ಲ ಹುಡುಕೊಂಡು ಹೋದ್ರೆ ಅಲ್ಲೇನು ಇಲ್ಲ, ಆ ತರ ಇರುತ್ತೆ. ಹಾಗಾಗಿ ನಾವು ಹುಡುಕೊಂಡು ಹೋಗಲ್ಲ, ಅದನ್ನ ಸರಿಯಾಗಿ ಮಾಡ್ಕೊಳಕ್ಕೂ ಆಗ್ದಲೇನೆ ಅಂತೆ ಕಂತೆಗಳಲ್ಲೇ ಜೀವನ ಮಾಡ್ತಾ ಇದ್ವಿ. ನಾವು ಪ್ರಶ್ನೆ ಮಾಡಿದ್ರೆ ಭಯ ಆಗುತ್ತೆ, ದೇವ್ರನ್ನ ಪ್ರಶ್ನೆ ಮಾಡಕ್ಕಾಗತ್ತಾ ಅಂತ ಅಂದ್ಬಿಟ್ಟು ವೇದಾಂತ ಹೇಳುತ್ತೆ, ದೇವ್ರನ್ನ ಪ್ರಶ್ನೆ ಮಾಡು, ದೇವ್ರು ಹೇಗಿದ್ದಾನೆ ಅಂತ ಕೇಳು, ದೇವ್ರು ಹೇಗಿದ್ದಾನೆ ಅಂತ ನೋಡು, ನೀನು ಸರಿಯಾಗಿ ಅರ್ಥ ಮಾಡ್ಕೊ ಅಂತ ದೇವರೇ, ವೇದಾಂತನೇ ಡೈರೆಕ್ಟ್ ಆಗಿ ಹೇಳ್ತಾ ಇದೆ. ನೀನು ಕದ್ದು ಮುಚ್ಚಿ ಏನ್ ಮಾಡ್ಬೇಕಾಗಿಲ್ಲ, ದೇವ್ರು ಅಂದ್ರೆ ಏನು ಅಂತ ಸರಿಯಾಗಿ ತಿಳ್ಕೊ ಅಂತಾನೆ ಹೇಳ್ತಾ ಇದೆ. ಅದೇ ವೇದಾಂತ ಇರೋದು. ಸೊ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಅಂತಂದ್ರೆ ಈ ಷಣ್ ಮತಗಳೇನಿದೆ ಆ ಇರೋ ದೇವರುಗಳಿಗೆ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಅವರು ಎಲ್ಲಾರೂ ಬ್ರಹ್ಮನ್ನೇನೆ, ಬ್ರಹ್ಮನಿನ ವಿವಿಧ ರೂಪಗಳಷ್ಟೇ. ಮಣ್ಣಿಂದ ಮಡಕೆ ಮಾಡಿದರೆ
ಒಂದು ಚೊಂಬು, ಒಂದು ಜಗ್ಗು, ಒಂದು ಲೋಟ, ಒಂದು ಪಾತ್ರೆ ಅಂತ ಮಾಡಿದ್ರೆ ಆಕಾರಗಳು ಬೇರೆ ಇದೆ. ಅದೇ ತರ ಈ ದೇವರುಗಳು ಬೇರೆ ಬೇರೆ ಆಗಿದ್ದಾರೆ ಅಷ್ಟೇ ಹೊರತು ಎಲ್ಲಾ ಮಡಕೆಗಳಲ್ಲಿರೋದು ಮಣ್ಣೆ. ಹಾಗೆ ಎಲ್ಲಾ ದೇವರುಗಳಲ್ಲಿರೋದು ಬ್ರಹ್ಮನ್ನೇ. ಪ್ರಪಂಚದಲ್ಲಿ ಇರೋ ಪ್ರತಿಯೊಂದು ವಸ್ತುಗಳಲ್ಲೂ ಬ್ರಹ್ಮನ್ನೇ ಇರೋದು. ಬ್ರಹ್ಮಾಂಡದಲ್ಲಿ ಇರೋದೇ ಬ್ರಹ್ಮನ್ನು. ಸೊ ಅದೇ ದೇವರು. ಬ್ರಹ್ಮಾಂಡ ಪೂರ್ತಿ ತುಂಬಿಕೊಂಡಿರೋದೇ ಬ್ರಹ್ಮನ್. ಸೊ ಆ ದೇವರ ಕಲ್ಪನೆಗೆ ನಾವು ಬರಬೇಕು, ಆ ದೇವರ ಕಲ್ಪನೆಗೆ ನಾವು ಹೋಗ್ಬೇಕು. ಅದಕ್ಕೆ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ಗಣಪತಿಗೆ ಹೇಳ್ತಾ ಇದ್ದಾರೆ, ನೀನೇ ಪ್ರತ್ಯಕ್ಷವಾದ ತತ್ವಮಸಿ ಅಂತಂದ್ರೆ ನೀನೇ ಆ ತತ್ವಮಸಿ ಸ್ವರೂಪ, ಬ್ರಹ್ಮನ್ ಸ್ವರೂಪ. ನೀನೇ ಆತ್ಮ, ಆ ಒಂದು ಬ್ರಹ್ಮಾಂಡದಲ್ಲಿರುವಂತಹದೇ ನೀನು. ಸೊ ಪ್ರತ್ಯಕ್ಷ ಬ್ರಹ್ಮ ನೀನು ಅಂತಂದ್ರೆ ಇಲ್ಲಿ ಇದನ್ನ ಯಾವ ದೇವರಿಗೆ ಬೇಕಾದ್ರೆ ಹೇಳ್ಬೋದು ನೀನು. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಅಂತ ಬರೀ ಗಣಪತಿಗೆ ಹೇಳಬೇಕು ಅಂತಿಲ್ಲ, ಎಲ್ಲಾ ದೇವರಿಗೆ ಹೇಳಿದ್ರು ನಡೆಯುತ್ತೆ. ಹಾಗಾಗಿ ಇದು ಬ್ರಹ್ಮನ್ ರೂಪ. ತ್ವಮೇವ ಕೇವಲಂ ಕರ್ತಾಸಿ ಅಂದ್ರೆ, ಸೊ ನಮಗೆ ಪ್ರಪಂಚದಲ್ಲಿ ಕಾಣಿಸ್ತಾ ಇರುವಂತ ಎಲ್ಲ ವಸ್ತುಗಳು ಅದಕ್ಕೆ ಯಾರೋ ಒಬ್ಬರು ಸೃಷ್ಟಿಕರ್ತ ಇರಬೇಕು. ನಿಮ್ಮ ಮುಂದೆ ಮೊಬೈಲ್ ಇದೆ ಅಂತಂದ್ರೆ ಮೊಬೈಲ್ನ ಒಬ್ರು ಯಾರು ಮಾಡಿರ್ಬೇಕು. ಮಾಡ್ದಲೇ ಇದ್ರೆ ನಿಮ್ ಮುಂದೆ ಹೇಗೆ ಸಾಮಾನು ಬರುತ್ತೆ? ಯಾವ್ದಾರ ವಸ್ತು ಬರ್ಬೇಕಾದ್ರೆ ಸಾಧ್ಯ ಇಲ್ಲ. ಆದ್ರೆ ನೀವು ವಸ್ತು ಮಾತ್ರ ನೋಡ್ಬಿಟ್ಟು ಮಾಡ್ದವನು ಇಲ್ವೇ ಇಲ್ಲ ಅನ್ಕೊಂಡ್ಬಿಟ್ರೆ ಆಗಲ್ಲ. ಹಾಗಾಗಿ ಯಾರು ಮಾಡಿರ್ಲೇಬೇಕು. ನೀವು ನೋಡ್ತಾ ಇರೋ ಬೆಟ್ಟ, ಗುಡ್ಡ, ನದಿ, ಗಿಡ, ಮರ, ಆ ಮೋಡ, ಆಕಾಶ, ನೀರು, ಪಂಚಭೂತಗಳು, ಇದನ್ನೆಲ್ಲ ಯಾರು ಮಾಡಿ. ಆ ಪಂಚಭೂತಗಳೇ ಇಲ್ಲದ್ರೆ ನಾವು ಹೇಗೆ ಇರಕ್ಕಾಗ್ತಿತ್ತು? ನಾವೇನಾದ್ರು ಬದುಕಕ್ಕ ಗಾಳಿನೇ ಇಲ್ದಲೇ ಇದ್ದಿದ್ರೆ ಹೇಗೆ ನಾವು? ಸೊ ದೇವರು ಎಷ್ಟು ಬುದ್ಧಿವಂತ, ಫಸ್ಟ್ ಪಂಚಭೂತಗಳನ್ನೆಲ್ಲ ಸೃಷ್ಟಿ ಮಾಡಿ ಆಮೇಲೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ನಮ್ಮನ್ನು ಮಾಡ್ಬೇಕಾದ್ರೆ ಏನ್ ಹೇಳಿದ್ದಾರೆ? ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನಿರಾಪಃ, ಆಪಃ ಪೃಥಿವಿ, ಪೃಥಿವ್ಯೋ ಔಷಧಯ, ಔಷಧಿಭ್ಯೋನ್ನಂ ಅನ್ನಾತ್ ಪುರುಷಃ ಅಂತ. ಮನುಷ್ಯ ಹುಟ್ಟೋದಕ್ಕೆ ಮುಂಚೆ ಇಷ್ಟೆಲ್ಲ ಮಾಡಿದಾನೆ. ಆಕಾಶ ಮೊದಲು ಸ್ಥಳಾವಕಾಶ ಮಾಡಿದಾನೆ. ಆಕಾಶ ಅಂದ್ರೆ ಸ್ಪೇಸ್ ನ ಕ್ರಿಯೇಟ್ ಮಾಡಿದಾನೆ. ಸ್ಪೇಸ್ ಕ್ರಿಯೇಟ್ ಆದ್ಮೇಲೆ ಗಾಳಿನ ಕ್ರಿಯೇಟ್ ಮಾಡಿದಾನೆ. ಆಕಾಶಾದ್ ವಾಯು, ವಾಯೋರಗ್ನಿ, ವಾಯುವನ ಮಾಡಿದ್ಮೇಲೆ ಅಗ್ನಿನ ಮಾಡಿದಾನೆ. ಅಗ್ನಿನ ಮಾಡಿದ ಮೇಲೆ ನೀರನ್ನು ಮಾಡಿದಾನೆ. ನೀರನ್ನು ಮಾಡಿದ ಮೇಲೆ ಭೂಮಿನ ಮಾಡಿದಾನೆ. ಭೂಮಿ ಮಾಡಿದ ಮೇಲೆ ಭೂಮಿಯಿಂದ ಸಸ್ಯ ಸಂಕುಲನ ಹುಟ್ಟಿಸಿದೆ. ಅದು ಹುಟ್ಟಿದ ಮೇಲೆ ಊಟಗಳು ಸಿಕ್ಕಿದೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ. ಬರೀ ಸಿಂಹನ ಮೊದಲೇ ಹುಟ್ಟಾಕ್ಲಿಲ್ಲ. ಮೊದಲು ಹುಲ್ ತಿನ್ಕೊಂಡು ಬೆಳ್ಕೊಳ್ಳುವಂತ ಅನಿಮಲ್ಸ್ ಎಲ್ಲ ಆದ್ಮೇಲೆ ಅದೆಲ್ಲ ಸರಿಯಾಗಿ ಇದ್ದ ಮೇಲೆ ಆಮೇಲೆ ಮಾಂಸಾಹಾರಿ ಪ್ರಾಣಿಗಳನ್ನು ಹುಟ್ಟಿಸ್. ಸೊ ಮೊದಲು ಈ ಪ್ರಾಣಿಗಳು ಇರ್ಬೇಕಾದ್ರೆ ಸಸ್ಯಾಹಾರದ ಪ್ರಾಣಿಗಳೆಲ್ಲ ಇರ್ಬೇಕು. ಮೊದಲು ಅದಕ್ಕೆ ಸಸ್ಯ ಇರ್ಬೇಕು. ಸಸ್ಯ ಇರ್ಬೇಕಾದ್ರೆ ಈ ಪಂಚಭೂತಗಳು ಇರ್ಬೇಕು. ಅಷ್ಟೆಲ್ಲ ಮಾಡಿದಾನೆ. ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಆಪ ಪೃಥಿವಿ ಅಂತ ಹೇಳಿ, ಪೃಥಿವ್ಯೋ ಔಷಧಯ ಅಂದ್ರೆ ಸಸ್ಯ ಸಂಕುಲ, ಔಷಧಿಭ್ಯೋನ್ನಂ ಅಂದ್ರೆ ಔಷಧ ಸಸ್ಯ ಸಂಕುಲದಿಂದ ಅನ್ನ, ಪ್ರತಿಯೊಂದು ಪ್ರಾಣಿಗೂ ಅನ್ನ ಸಿಕ್ತು. ಅದಾದ್ಮೇಲೆ ಅನ್ನಾತ್ ಪುರುಷಃ ಅಂತ, ಅನ್ನ ಆದ್ಮೇಲೆ ಮನುಷ್ಯ ಜಾತಿ ಒಂದು ಹುಟ್ಟಿದೆ. ನಾವೇನೋ ನಾವೆಲ್ಲ ಸ್ವಯಂಭುಗಳು ಅಂದ್ಕೊಂಡ್ಬಿಟ್ಟಿದೀವಿ. ನಾವೆಲ್ಲ ನಾವೇ ಹುಟ್ಟಿ ನಾವೇ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ. ನಾವು ಉಸಿರಾಡ್ಬೇಕಾದ್ರೆ ಗಾಳಿ ಇರ್ಬೇಕು, ನಿಂತ್ಕೋಬೇಕಾದ್ರೆ ನೆಲ ಇರ್ಬೇಕು, ಜಾಗ ಇರ್ಬೇಕು. ಅದೆಲ್ಲದನ್ನು ನೋಡ್ಕೊಳ್ತಾ ಇದ್ದಾನೆ ದೇವ್ರು, ಇವತ್ತು ನೋಡ್ಕೊತಾ ಇದ್ದಾನೆ. ನಾವೇ ಪೊಲ್ಯೂಷನ್ ಮಾಡ್ತಾ ಇದೀವಿ. ನಾವೇ ಇರಕ್ ಆಗ್ದಲೇ ಇರೋ ತರ ಜಗತ್ನ ಮಾಡ್ಕೊತಾ ಇದ್ವಿ. ಇಲ್ಲಿ ಮಾಡಿದ್ದಲ್ದಲೆ ಚಂದ್ರಲೋಕನೂ ಹಾಳು ಮಾಡಕ್ಕೆ, ಮಂಗಳ ಗ್ರಹನೂ ಹಾಳು ಮಾಡಕ್ಕೆ, ಹಾಗೆ ಇನ್ನೊಂದು ಬೇರೆ ಬೇರೆ ಯೂನಿವರ್ಸ್ ನಲ್ಲಿ ಜಾಗಗಳನ್ನು ಹಾಳು ಮಾಡಕ್ ಹೊರಟಿದ್ವಿ. ಸೊ ಅದೆಲ್ಲ ಮಾಡದಲ್ಲೇನೋ ಇಲ್ಲಿ ಸುಖವಾಗಿರ್ಬೋದು. ಅದೆಲ್ಲ ಮಾಡಿದ್ರಿಂದ ಸುಖವಾಗಿದೀವಿ ಅಂತ ಯಾರು ಹೇಳಿದ್ರು? ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಪ್ರೂವ್ ಆದ್ಮೇಲೆ ಸೋಮಾರ್ತನ ಬಂತು, ಅಹಂಕಾರ ಬಂತು ಬಿಟ್ರೆ ಸುಖವಾಗಿದೀವಿ ಅಂತ ಯಾರು ಎದೆ ತಟ್ಕೊಂಡು ಹೇಳ್ತಾರ? ಯಾರು ಹೇಳ್ತಾರೆ? ಫ್ರಿಡ್ಜ್ ಬಂದ್ಮೇಲೆ ಬಿಸಿ ಬಿಸಿ ಊಟ ಮರ್ತೋಯ್ತು. ಸೊ ಫ್ರಿಡ್ಜ್ ಬಂದ್ಮೇಲೆ ಬಿಸಿ ಬಿಸಿ ಊಟ ಮರ್ತೋಯ್ತು ಅಂತಂದ್ರೆ ತಂಗ್ಳ ತಿನ್ನೋದೇನೆ ನಾನು ಫ್ಯಾಷನ್ ಮಾಡ್ಕೊಂಡ್ರೆ ಸೊ ಏನಾಯ್ತು? ಸೊ ಅಂತ ಚೆನ್ನಾಗಿ ಆಗ್ತಾನೆ ಒಲೆ ಮೇಲಿಂದ ಎಲೆ ಮೇಲೆ ಬರ್ತಾ ಇದ್ದಿದ್ದು ಊಟ ತಿಂತಾನೆ ಇಲ್ಲ. ವಾರಗಟ್ಲೆ ಸಾಂಬಾರ್ ಮಾಡಿಟ್ಕೊಂಡು ಆಮೇಲೆ ಅವತ್ತೋ ಒಂದ್ ದಿವಸ ತಿನ್ನೋ ತರ ಫ್ರಿಡ್ಜ್ ಅಲ್ಲಿ. ಅಂದ್ರೆ ಜೀವನದ ಸ್ತರ, ಜೀವನದ ಸುಖ
ಎಲ್ಲ ಹಾಳಾಗ್ತಾ ಇದೆ. ಆ ತರ ಹಳಸಲು ತಿಂದ ಮೇಲೆ ನಮ್ಮ ಮನಸ್ಸು ಹಳಸಿರ್ತಾನೆ ಇರುತ್ತೆ. ಹಳಸಿನ ಸ್ಥಿತಿಗೆ ಬರ್ತಾ ಇರೋದಕ್ಕೆ ಕಾರಣನೇ ಇವತ್ತಿನ ದಿವಸ ಪ್ರಪಂಚದಲ್ಲಿ ಇಷ್ಟೆಲ್ಲ ಒಬ್ಬರ ಮೇಲೆ ಒಬ್ಬರಿಗೆ ವೈಮನಸ್ಯ, ಒಂದು ಧರ್ಮದ ಮೇಲೆ ಇನ್ನೊಂದು ಧರ್ಮಕ್ಕೆ ಇದು, ಆಮೇಲೆ ಒಬ್ಬರ ಮೇಲೆ ಒಬ್ಬರನ್ನ ಸಾಯಿಸೋದು, ಯುದ್ಧಗಳು, ಇದೆಲ್ಲ ಆಗ್ತಾ ಇರೋದು. ಯಾಕೆ ಇಷ್ಟೆಲ್ಲ ಇರ್ಲಿಲ್ವಲ್ಲ ಮುಂಚೆ, ಈಗ ಆಗ್ತಾ ಇದೆ ಅಂತಂದ್ರೆ ನಾವು ಆಹಾರ ತಿಂತಾ ಇರೋದು, ಮನಸ್ಸಿಗೆ ಆಹಾರ ಕೊಡ್ತಾ ಇರೋದು ಎಲ್ಲಾದ್ರಿಂದ ಹಾಗಾಗಿದೆ. ಸೊ ಹಾಗಾಗಿ ತ್ವಮೇವ ಕೇವಲಂ ಕರ್ತಾಸಿ ಅಂದ್ರೆ ಈ ಪ್ರಪಂಚದಲ್ಲಿ ಏನೇನ್ ಇದೆಯೋ ಅದನ್ನೆಲ್ಲ ಒಂದು ಗಣಪತಿ ಅಂತಂದ್ರೆ ಇಲ್ಲಿ ಬ್ರಹ್ಮನ್ ಅಂತ ನೀವು ತಿಳ್ಕೋಬೇಕು. ಸೊ ನೀನೇ ಎಲ್ಲದನ್ನು ಸೃಷ್ಟಿ ಮಾಡಿದ್ಯಪ್ಪ, ನೀನೇ ಸೃಷ್ಟಿಕರ್ತ. ಸೊ ಸೃಷ್ಟಿ ಮಾಡ್ಬಿಟ್ರೆ ಆಗ್ಲಿ, ಮೊಬೈಲು ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟ ಅಂಗಡಿನಲ್ಲಿ ಅದನ್ನ ಮಾಡ್ಬಿಟ್ಟು ಹಾಗೆ ನೀವು ಕೊಟ್ಟುಬಿಟ್ರೆ ಅದು ಆಗ್ಲಿ. ನೀವು ಮೊಬೈಲ್ ಮೇಂಟೈನ್ ಮಾಡ್ಬೇಕು. ಅಂದ್ರೆ ಅದಕ್ಕೆ ಚಾರ್ಜ್ ಮಾಡ್ಬೇಕು, ಅದಕ್ಕೊಂದು ಸಿಮ್ ಕಾರ್ಡ್ ಹಾಕ್ಸ್ಬೇಕು, ಅದಕ್ಕೊಂದು ಡೇಟಾನ ಕೊಂಡ್ಕೋಬೇಕು, ಅದಕ್ಕೆ ವೈಫೈ ಕನೆಕ್ಷನ್ ಬೇಕು. ಸೊ ಅದನ್ನ ಇಟ್ಕೊಳಕ್ ಒಂದು ಬ್ಯಾಗ್ ಬೇಕು. ಸೊ ಆಮೇಲೆ ಅದ್ರೊಳಗಡೆ ಇರೋ ಸಾಫ್ಟ್ವೇರ್ನ ಆಪರೇಟ್ ಮಾಡಕ್ ನಿಮಗ್ ಬರ್ಬೇಕು. ಅಂದ್ರೆ ಮೇಂಟೆನೆನ್ಸ್ ಆಕ್ಟಿವಿಟಿ ಇಲ್ಲದೆ ಯಾವುದೂ ಇಲ್ಲ. ನೀವು ಕಾರ್ ತಗೋಬೇಕಾ, ಕಾರ್ ಇಟ್ಕೊಳಕ್ ಜಾಗ ಬೇಕು, ಮೇಂಟೆನೆನ್ಸ್ ಮಾಡ್ಬೇಕು. ಅವನು 6 ತಿಂಗಳಿಗೆ ಒಂದ್ಸಲ ಸರ್ವಿಸಿಗೆ ತಗೊಂಬಂದ್ಬಿಡಿ ಅಂತಾನೆ. ಸೊ ಎಲ್ಲ ಯಾವ್ದಕ್ಕೆ ಮೇಂಟೆನೆನ್ಸ್ ಇಲ್ಲ, ಎಲ್ಲ ಬಟ್ಟೆಗೆ ಮೇಂಟೆನೆನ್ಸ್ ಬೇಕು. ಸೊ ಮದುವೆ ಇವತ್ತು ಅಂತಂದ್ರೆ ಗಾಗ್ರಾ ಚೋಲಿ ಮದುವೆನಲ್ಲಿ ಒಂದ್ಸಲ ಹಾಕೊಳ್ಳೋದಕ್ಕೆ 1.5 ಲಕ್ಷ ಕೊಟ್ಟು ಆರ್ಡಿನರಿ ಫ್ಯಾಮಿಲಿಯವರು ತಗೊಳ್ಳೋ ತರ ಇದೆ. ತಗೊಂಡು ಇನ್ಯಾವ ತರ ಹಾಕೊಂಡಿದ್ರೇನಪ್ಪ ಅಂದ್ರೆ ಇಲ್ಲ. 1.5 ಲಕ್ಷ ಕೊಟ್ಟು ಗಾಗ್ರಾ ಚೋಲಿನ ತಗೊಂಡು ಹಾಕೊಳ್ಳಕ್ಕೆ ಇನ್ನೊಂದ್ಸಲ ಅಕೇಶನ್ ಇಲ್ಲ, ಇನ್ನೊಂದ್ಸಲ ಹಾಕೊಳ್ಳೂ ಇಲ್ಲ, ಆಗ್ಲೇ ಹಳೆ ಫ್ಯಾಷನ್ ಆಗ್ಬಿಟ್ಟಿರುತ್ತೆ. ಸೊ ನಿಮ್ದು ನೀವು ಮದುವೆ ಟೈಮಲ್ಲಿ ತಗೊಂಡಿದ್ದ ಹಳೆಯದ ಅಂತ ಕೇಳ್ತಾರೆ ಅಂತ ನಾವು ಹಾಕೊಳ್ಳೋದೇ ಇಲ್ಲ. ಸೊ ಅದು ಅಲ್ಲೇ ಡಸ್ಟ್ ತಿಂತ ಬೀಳ್ತಾ ಇರುತ್ತೆ. ಅದಕ್ಕೆ ತಿರ್ಗಾ ಅದಕ್ಕೊಂದು ವಾರ್ಡ್ರೋಬು, ಅದಕ್ಕೆ ಮೇಂಟೆನೆನ್ಸು, ಅದಕ್ಕೆ ಐರನ್ನು, ಅದಕ್ಕೆ ಲಾಂಡ್ರಿ ಅಂತ ಮಾಡಿಸಿ ಹಾಕೊಳ್ಳೋದಂತೂ ಇಲ್ಲ, ಮೇಂಟೈನ್ ಮಾಡ್ಬೇಕು. ಸೊ ಹಾಗಾಗಿ ಬರೀ ಸೃಷ್ಟಿ ಮಾಡ್ಬಿಟ್ರೆ ಆಗ್ಲಿಲ್ಲ, ಅದನ್ನ ಸ್ಥಿತಿಕರ್ತ ಅಂದ್ರೆ ದರ್ತಾಸಿ, ಅದನ್ನ ಕಾಯ್ಬೇಕು, ಅದನ್ನ ಮೇಂಟೈನ್ ಮಾಡ್ಬೇಕು. ಸೊ ಆ ಮೇಂಟೈನ್ ಮಾಡ್ತಾ ಇರೋದು, ಬ್ರಹ್ಮಾಂಡದ ಮೇಂಟೆನೆನ್ಸ್ ಮಾಡ್ತಾ ಇರೋದು ನೀನೇ ಅಪ್ಪ. ತ್ವಮೇವ ಕೇವಲಂ ಧರ್ತಾಸಿ, ನಿನ್ನ ಬಿಟ್ರೆ ಬೇರೆ ಇನ್ಯಾರು ಮಾಡಕ್ ಸಾಧ್ಯ ಇಲ್ಲ, ನೀನೇ ಮಾಡ್ತಾ ಇರೋದು. ಸೊ ತ್ವಮೇವ ಕೇವಲಂ ಹರ್ತಾಸಿ. ಸೊ ಸೃಷ್ಟಿ ಆಯ್ತು, ಸ್ಥಿತಿ ಆಯ್ತು, ಅದು ಹಾಗೆ ಇದ್ದು ಬಿಟ್ರೆ ಆಗಲ್ಲ. ಪ್ರಪಂಚದಲ್ಲಿ ಇದಾಗ್ಬೇಕು ಅಂತ ಹಳೆಯದೆಲ್ಲ ಅದು ಹೋಗ್ಬೇಕು. ನಾನೇನೋ ಅಡಿಗೆ ಮಾಡ್ಬಿಟ್ಟಿದ್ದೀನಿ, ಅಡಿಗೆ ಯಾಕೋ ಊಟಕ್ಕೆ ನನಗೆ ಹೊಟ್ಟೆ ಇದು ಯಾಕೋ ಸೇರಲ್ಲ, ನಾನು ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ಕೊಂಡಿದ್ದೀನಿ, ಮನೇಲಿರೋ ಅಡಿಗೆ ಎಲ್ಲ ಅದು ಹಾಗೆ ಒಲೆ ಮೇಲೆ ಇಟ್ಬಿಟ್ರೆ ನಾನು ಕ್ಲೀನ್ ಮಾಡ್ಬೇಕು. ಇಲ್ಲ ಹೋದ್ರೆ ದೇವರೇ ಬಂದು ಕ್ಲೀನ್ ಮಾಡ್ತಾನೆ. ಹೇಗೆ ಅಂದ್ರೆ ಹಳಸ್ತಾನೆ. ಹಳಸಿದ ಮೇಲೆ ಅಲ್ಲೆಲ್ಲ ಹುಳ ಗಿಳ ಎಲ್ಲ ಬಂದು ಅದೆಲ್ಲ ಅದು ಸತ್ತೋಗಿ ಕೊನೆಗೆ ಅದೆಲ್ಲ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಗಿ ಇವಾಪರೇಟ್ ಆಗಿ ಹೊರಟೋಗುತ್ತೆ. ನಮಗೂ ವಾಸನೆ ತಡ್ಕೊಳಕ್ ಆಗಲ್ಲ ಅಷ್ಟೇ ಹೊರತು ದೇವರೇ ಕ್ಲೀನ್ ಮಾಡ್ತಾ ಇದ್ದಾನೆ. ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ. ಒಂದು ನಾಯಿ, ಒಂದು ಪ್ರಾಣಿಗಳು ಸತ್ತರೆ ಅದನ್ನೇನ್ ತಗೊಂಡು ಹೋಗಿ ಕ್ರಿಮಿಟೋರಿಯಂ ಅಲ್ಲಿ ಮಣ್ಣು ಮಾಡಲ್ಲ, ಅದ್ರ ಪಾಡ್ಗ ಕೊಳತ ಹೋಗುತ್ತೆ. ಸೊ ಅದ್ರ ಪಾಡ್ಗದು ಎಲ್ಲ ತಿರ್ಗಾ ಭೂಮಿಗೆ ಸೇರ್ಕೊಳುತ್ತೆ. ನಮಗೂ ಏನು ಮಾಡ್ಲಿಲ್ಲ ಅಂತಂದ್ರೆ ನಮ್ದು ಹಾಗೇನೆ ನಾಯಿನ ಹನ್ನೊಂದಿಗಳ ತರನೇ ಹೋಗುತ್ತೆ. ನಾವು ಅದೇ ತರದ್ದೇ ಜೀವಿಗಳು. ಒಂದು ಮರ ಬಿದ್ದು ಹೋದ್ರೆ ಮರ ಪೂರ್ತಿ ನೋಡಿ ಒಂದು 6 ತಿಂಗಳೊಳಗಡೆನೆ ಎಲ್ಲ ಅದು ಮಣ್ಣಿಗೆ ಹೊರಟೋದು. ಹಾಗೆ ಆ ಮಣ್ಣಿಗೆ ಹೋಗದಲ್ಲೇ ಇದ್ರೆ ಕಷ್ಟ ಆಗತ್ತಲ್ವಾ. ಎಲ್ಲ ಹುಟ್ಟಿದ ಮನುಷ್ಯರೆಲ್ಲ ಸಾಯ್ದಲೇ ಇದ್ರೆ, ಹುಟ್ಟಿದ ಪ್ರಾಣಿಗಳೆಲ್ಲ ಒಂದು ಸಾಯ್ದಲ್ಲೇನೆ ಇದ್ರೆ ಹೊಸದಾಗಿ ಹುಟ್ಟೋದಕ್ಕೆ ಆಗಲ್ಲ. ಸೊ ಎಲ್ಲ 400 ವರ್ಷ 500 ವರ್ಷ ನಾವೇ ಬದುಕಿದ್ರೆ 60 ವರ್ಷಕ್ಕೇನೆ ಪೈಪ್ಗಳು, 60 ವರ್ಷಕ್ಕೆ ಮಿಷಿನ್ಗಳು ICU ನಲ್ಲಿ ಬದುಕ್ತಾ ಇದ್ರೆ, ಸೊ ವೆಂಟಿಲೇಟರ್ ಹಾಕೊಂಡು ಬದುಕ್ತಾ ಇದ್ರೆ, 400 ವರ್ಷದ ತನಕ ವೆಂಟಿಲೇಟರ್ ಹಾಕೊಂಡು ಬದುಕಿದ್ರೆ ಬೇರೆಯವ್ರಿಗೆ ಜಾಗ ಇದೆ. ಸೊ ನಮ್ದು ಆಯ್ತು, ಕೆಪಾಸಿಟಿ ಇಲ್ಲ ಇದಕ್ಕೆ, ಈ ದೇಹಕ್ಕೆ ಅಂದ್ಮೇಲೆ ಅದಕ್ಕೆ ಫಿನಿಶ್ ಮಾಡ್ಲೇಬೇಕು. ಸೊ ಅದನ್ನು ಮಾಡ್ತಾ ಇರೋನು ಡೆಸ್ಟ್ರಕ್ಷನ್ ಮಾಡ್ಲೇಬೇಕು. ಹಾಗಾಗಿ ಗಾಡ್ ಅಂತಂದ್ರೆ GOD, ಗಾಡ್ ಅಂದ್ರೆ ಜನರೇಟರ್, O ಅಂದ್ರೆ ಆಪರೇಟರ್, D ಅಂದ್ರೆ ಡೆಸ್ಟ್ರಾಯರ್ ಅಂತ. ನಮ್ಮಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿದರೆ, ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ ಅಂಡ್ ಈಶ್ವರ ಲಯಕರ್ತ. ಲಯ ಇಲ್ದಲೇ ಇದ್ರೆ ಸೃಷ್ಟಿ ಆಗಕ್ ಸಾಧ್ಯ ಇಲ್ಲ. ಹಾಗಾಗಿ ಇದು 3 ಸೈಕಲ್
ಲಯ ಅಂತ ಇಲ್ವೇ ಇಲ್ಲ. ನಮ್ದು ಇವತ್ತಿನ ಲಯ ಅಂತ ಇರೋದು ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಸೌದೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಮರ ಕಡದ್ಮೇಲೆ ಸೌದೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ಅದನ್ನ ತೆಗೆದು ಒಲೆಗೆ ಹಾಕಿದ ಮೇಲೆ ಅದು ಒಲೆಯಲ್ಲಿ ಹುರಿದು ಶಾಖ ಕೊಟ್ಟು, ಸೊ ಸೌದೆ ಏನಾಯ್ತು? ಸೌದೆ ಶಾಖದ ರೂಪದಲ್ಲಿ ಮಾರ್ಪಾಟಾಯ್ತು. ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದ ಸೌದೆ ಈಗ ಕಾಣಿಸ್ತಲೇ ಇರೋ ಶಾಖವಾಗಿ ಮಾರ್ಪಟ್ಟು ಬೂದಿಯಾಗಿ ಹೊರಟೋಗಿ ಭೂಮಿಯ ಒಳಗಡೆ ಸೇರ್ಕೊಂಡು. ಅಂದ್ರೆ ಆ ಮರ ಎಲ್ಲಿ ಹೋಯ್ತು? ಎಲ್ಲೂ ಹೋಗಿಲ್ಲ. ಅದೆಲ್ಲಾವುದು ತಿರ್ಗಾ ಪಂಚಭೂತಗಳಲ್ಲೇ ವಿಲೀನವಾಗಿದೆ. ತಿರ್ಗಾ ಇನ್ನೊಂದು ಯಾವುದೋ ಮರ ಹುಟ್ಟುತ್ತಾ ಇದೆ. ಹಾಗೆ ಆಗ್ತಾ ಇದೆ ಹೊರತು, ಕೆಲವು ಸಲ ಇರೋದು ಕಾಣಿಸ್ಲಿಲ್ಲ ಅಂದ್ರೆ ಅಗೋಚರ ಸ್ಥಿತಿಗೆ ಹೋಗಿದ್ದೀವಿ ಅಂತ ಅನ್ಕೊಳ್ತೀವಿ. ಗೋಚರ ಮತ್ತೆ ಅಗೋಚರ ಪ್ರಪಂಚ. ನಾನಿವತ್ತಿಲ್ಲ, ಹುಟ್ಟಿದೀನಿ ಅಂತಂದ್ರೆ ಹುಟ್ಟಕ್ ಮುಂಚೆನೂ ನಾನಿದ್ದೆ, ಕಾಣಿಸ್ದಲೇ ಇರೋ ರೂಪದಲ್ಲಿದ್ದೆ. ಸಾಯ್ತಾ ಇದ್ದೀನಿ ಅಂತಂದ್ರೆ ಕಾಣಿಸ್ತಾ ಇರೋ ರೂಪದಿಂದ ಕಾಣಿಸ್ದಲೇ ಇರೋ ರೂಪಕ್ಕೆ ಹೋಗ್ತಾ ಇದ್ದೀನಿ. ತಿರ್ಗಾ ಇನ್ನೊಂದ್ಸಲ ಹುಟ್ತೀನಿ. ಪುನರಪಿ ಜನನಂ ಪುನರಪಿ ಮರಣಂ. ಎಲ್ಲ ಒಂದು ತಿರ್ಗಾ ಹುಟ್ಟಿ ಬರ್ತಾ ಇದೆ, ಹೊಸದಾಗಿ ಬರ್ತಾ ಇದೆ. ಹಳೆ ಅಂಗಗಳಲ್ಲೇ ನಾನು ಇದ್ದಿದ್ರೆ ಅದಕ್ಕೆ ಯೂಸ್ ಮಾಡಕ್ ಆಗಲ್ಲ, ನನಗೆ ಇನ್ನೊಬ್ರು 10 ಜನ ಸಹಾಯ ಮಾಡ್ಬೇಕಾಗುತ್ತೆ. ಆ ತರ ಆಗ್ದಲೇ ಇರ್ಲಿ ಅಂತಾನೆ ದೇವರೇನೆ ಎಲ್ಲದಕ್ಕೂ ಒಂದು ಲೈಫ್ ಸೈಕಲ್ ಕೊಟ್ಟಿದ್ದಾನೆ. ಆ ಸೈಕಲ್ ಆದ್ಮೇಲೆ ಅದನ್ನ ಬಿಸಾಕ್ತಾರಲ್ವ, ನಾವೇನೆ ಫ್ಯಾಕ್ಟ್ರಿಯಿಂದ ತಂದಿರೋ ಸಾಮಾನುಗಳನ್ನ ಬಿಸಾಕ್ತಿವಿ. ಕಾರ್ ತಗೊಂಡಿದೀವಿ, 10 ವರ್ಷ ಆಯ್ತು, ಸೊ ಅದು ಯಾಕೋ ತೊಂದರೆ ಕೊಡ್ತಾ ಇದೆ ಅಂದ್ರೆ ಗುಜರಿಗೆ ಹಾಕ್ತೀವಿ. ಸೊ ಇನ್ನೊಂದು ಕಾರ್ ತಗೋತೀವಿ. ಹಾಗೆ ಹೊಸದಕ್ಕೆಲ್ಲದಕ್ಕೂ ಒಂದೊಂದು ಡೇಟ್ ಆಫ್ ಡೆತ್ ಇದ್ದೇ ಇದೆ. ಎಲ್ಲ ಪದಾರ್ಥಗಳು ಗೋಚರ ಸ್ಥಿತಿ. ಕಾರು ಮೊದಲು ಹೇಗಿತ್ತು? ಕಾರು ಕಬ್ಬಿಣದ ರೂಪದಲ್ಲಿತ್ತು, ಯಾವುದೋ ಅದರ ರೂಪದಲ್ಲಿತ್ತು. ಆಮೇಲೆ ಶೀಟ್ ಆಯ್ತು, ಶೀಟು ಕಬ್ಬಿಣ ಆಗಿ ಅದೆಲ್ಲ ಬಂದು ಕಾರ್ ರೂಪದಲ್ಲಿ ಬಂತು. ತಿರ್ಗಾ ಕಾರ್ನ ಡಿಸ್ಟ್ರಾಯ್ ಮಾಡಿದ್ರೆ, ಗುಜರಿಗೆ ಹೋದ್ರೆ ತಿರ್ಗಾ ಕಬ್ಬಿಣದ ರೂಪಕ್ಕೆ ಹೋಗಿ ತಿರ್ಗಾ ಭೂಮಿಗೆ ವಾಪಸ್ ಹೋಗುತ್ತೆ. ಹಾಗಾಗಿ ಈಗ ಕಾರ್ ರೂಪದಲ್ಲಿ ಕಾಣಿಸ್ತಾ ಇದೆ. ಕಾರ್ ರೂಪದಲ್ಲಿ ಕಾಣಿಸಕ್ ಮುಂಚೆ ಕಾರು ಕಬ್ಬಿಣದ ರೂಪದಲ್ಲಿ ಇತ್ತು. ಕಬ್ಬಿಣದ ಶೀಟು, ಫ್ಯಾಕ್ಟ್ರಿ ಕಬ್ಬಿಣದಲ್ಲಿ. ಫ್ಯಾಕ್ಟ್ರಿನಲ್ಲಿರೋ ಕಬ್ಬಿಣದ ಶೀಟ್ಗಳಿಗೆ ಮುಂಚೆ ಯಾವ ರೂಪದಲ್ಲಿತ್ತು? ಕಬ್ಬಿಣದ ಅದರ ರೂಪದಲ್ಲಿತ್ತು. ಸೊ ಹಾಗಾಗಿ ಎಲ್ಲಾದುವೆ ಕಾಣಿಸೋ ಒಂದು ರೂಪಾಂತರಗಳಾಗ್ತಾ ಇರುತ್ತೆ. ರೂಪಾಂತರ ಆಗದಲೇ ಇದ್ರೆ ಜೀವನ ನಡೆಯಕ್ ಸಾಧ್ಯನೇ ಇಲ್ಲ. ನಾವು ತಿನ್ನೋ ಅಕ್ಕಿ ಮೊದಲು ಭತ್ತದ ಬೀಜ ಹಾಕಿದ ಮೇಲೆ ಅದು ಭತ್ತದ ತೆನೆಯಾಗಿ, ಭತ್ತದ ಕಾಳುಗಳಾಗಿ, ಭತ್ತದ ಇದಾಯ್ತು. ಅಂದ್ರೆ ಮೊದಲು ಭತ್ತದ ಗಿಡ ಆಯ್ತು, ಗಿಡ ಕಾಣದಲ್ಲೇ ಹೋಯ್ತು, ಗಿಡದಿಂದ ಭತ್ತದ ಕಾಳುಗಳಾಯ್ತು. ಭತ್ತದ ಕಾಳುಗಳನ್ನ ತಗೊಂಬಂದು ನಾವು ಮಿಷನ್ಗೆ ಹಾಕಿ ಭತ್ತದ ಹೊಟ್ಟೆಲ್ಲ ತೆಗೆದು, ಭತ್ತ ಮಾಯ ಆದ್ಮೇಲೆ ಅಕ್ಕಿ, ಭತ್ತದ ಗಿಡ ಮಾಯ ಆದ್ಮೇಲೆ ಭತ್ತ. ಸೊ ಅಂದ್ರೆ ಒಂದು ಕಾಣಿಸ್ದಲೇ ಹೋದ್ಮೇಲೆ ಇನ್ನೊಂದು ಕಾಣಿಸುತ್ತೆ. ಅಂದ್ರೆ ಈ ಕಾಣಿಸೋದು ಬರ್ಬೇಕಾದ್ರೆ ಹಿಂದೆ ಕಾಣಿಸ್ದಲೇ ಇರ್ಬೇಕಾಗಿತ್ತು. ಸೊ ಹಾಗಾಗಿ ಭತ್ತದ ಕಾಳಿಂದ ಅಕ್ಕಿ ಆಯ್ತು. ಈಗ ಭತ್ತ ಇರ್ಲಿ ಅಂತಂದ್ರೆ ಭತ್ತ ಇತ್ತಪ್ಪ, ಅದರಿಂದನೇ ಅಕ್ಕಿ ಬಂತು. ಸೊ ಅಕ್ಕಿ ಅನ್ನ ಮಾಡಿದ್ಮೇಲೆ ಅಕ್ಕಿ ಕಾಣಿಸ್ದಲೇ ಇರೋ ರೂಪಕ್ಕೆ ಹೋಯ್ತು, ಅನ್ನದ ರೂಪ ಆಯ್ತು. ಅಕ್ಕಿಯಲ್ಲಿ ಅಂತ ಹುಡುಕಿದ್ರೆ ಅನ್ನ ಮಾಡಕ್ ಮುಂಚೆ ಅಕ್ಕಿ ರೂಪದಲ್ಲಿತ್ತು. ಹೀಗೆ ರೂಪಾಂತರ ಆಗ್ತಾನೇ ಇರುತ್ತೆ ಜಗತ್ತು. ಸೊ ಬದಲಾವಣೆ ಜಗತ್ತಿನ ನಿಯಮ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಪ್ರತಿ ಕ್ಷಣದಲ್ಲಿ ಬದಲಾಗ್ತಾ ಇದ್ವಿ, ನಾವೇ ಬದಲಾಗ್ತಾ ಇದ್ವಿ. ನಾವು ಹುಟ್ಟಿದಾಗ ಮಗು ರೂಪದಲ್ಲಿದ್ವು. ನಾನು 60-70 ವರ್ಷ ಶ್ರೀನಿವಾಸ್ ಪ್ರಸಾದ್ ಅಂದ್ರೆ ಆಲ್ರೆಡಿ ವೃದ್ಧಾಪ್ಯದ ವಯಸ್ಸಿಗೆ ಬಂದುಬಿಟ್ಟಿದ್ದೀನಿ ಅಂತಂದ್ರೆ, ನಾನು ಆ ಮಗುವಿನ ರೂಪ ಎಲ್ಲಿ ಹೋಯ್ತು? ಯುವಕನ ರೂಪ ಎಲ್ಲಿ ಹೋಯ್ತು? ಆ ಯುವಕನ ರೂಪ ಖಾಲಿ ಆದ್ಮೇಲೆ ಈ ರೂಪ ಬಂದಿರೋದು. ಸೊ ಈ ರೂಪನೂ ಒಂದ್ ದಿವಸ ಖಾಲಿಯಾಗಿ ಹೊರಟೋಗುತ್ತೆ. ಸೊ ಇಲ್ಲಿಂದ ಮುಂದೆ ಹೋದ್ಮೇಲೆ ಮಣ್ಣಾಗ್ತೀವಿ. ಅಂದ್ರೆ ಮಣ್ಣಾಗ್ಬಿಟ್ವು ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಹೊಟ್ಟೋದ್ರ ಅಂತಂದ್ರೆ ಹೆಸರು ನಾನು ಇಟ್ಕೊಂಡಿರೋದು, ದೇವ್ರು ಇಟ್ಟಿರೋದಲ್ಲ. ಸೊ ಈ ಆಕಾರ ಇದೆ. ತಿರ್ಗಾ ಇನ್ನೊಂದ್ಸಲ ಹುಟ್ಟು ಬರ್ತೀನಿ, ಇನ್ನೊಂದ್ಸಲ ಮಗು ಒಂದ್ಸಲ. ಸೊ ಹಾಗಾಗಿ ಪರಿವರ್ತನೆ ಪ್ರತಿ ಕ್ಷಣದಲ್ಲಿ ಆಗ್ತಾ ಇರುತ್ತೆ. ನಮ್ಮ ದೇಹದಲ್ಲಿ ಕ್ಷಣದಲ್ಲಿ ಪರಿವರ್ತನೆ ಆಗ್ತಾ ಇರುತ್ತೆ. ಜಗತ್ತಿನಲ್ಲಿ ಪ್ರತಿ ಕ್ಷಣ ಪರಿವರ್ತನೆ ಆಗ್ತಾ ಇರುತ್ತೆ. ಪರಿವರ್ತನೆ ಜಗದ ನಿಯಮ. ಸೊ ಅಂದ್ಹಾಗೆ ತ್ವಮೇವ ಕೇವಲಂ ಹರ್ತಾಸಿ ಅಂದ್ರೆ ಸೃಷ್ಟಿಕರ್ತ, ತ್ವಮೇವಲ ಕೇವಲಂ ಕರ್ತಾಸಿ, ಧರ್ತಾಸಿ, ಹರ್ತಾಸಿ ಅಂದ್ರೆ ಈ ಮೂರನ್ನೂ ಇರೋದು. ಸೊ ಈ ಮೂರು ನಡೀತಾನೇ ಇರಬೇಕು, ನಿರಂತರವಾಗಿ ನಡೀತಾ ಇದ್ರೆ ಪ್ರಪಂಚ ನಡೆಯುತ್ತೆ. ಇಲ್ಲದ್ರೆ ನಡೆಯಕ್ ಸಾಧ್ಯನೇ ಇಲ್ಲ.
ಯಾವುದೇ ಸೈಕಲ್ ನಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾಳೆಯಿಂದ ಗಾಳಿ ಎಲ್ಲ ಬೀಸೋದ್ ನಿಂತೋಯ್ತು ಅಂತಂದ್ರೆ ಮಳೆ ಇಲ್ಲ, ಮೋಡ ಇಲ್ಲ, ಅಲೆ ಇಲ್ಲ, ಸಮುದ್ರದ ಅಲೆಗಳಿಲ್ಲ, ಏನು ಇಲ್ದಲೇನೆ ಕೊನೆಗೆ ಟೆಂಪರೇಚರ್ ಎಲ್ಲ ಜಾಸ್ತಿ ಆಗಿ ಎಲ್ಲಾದ್ರು ಸತ್ತೋಗ್ಬಿಡುತ್ತೆ. ಹಾಗಾಗಿ ಎಲ್ಲರೂ ಕೆಲಸ ಮಾಡ್ಬೇಕು. ಮಾಡ್ತಾ ಇದ್ರೆ ಪ್ರಪಂಚ ನಡೆಯುತ್ತೆ. ಅದನ್ನ ಯಾರು ನಡೆಸ್ತಾ ಇದ್ದಾರೆ? ತ್ವಮೇವ ಕೇವಲಂ, ನಿನ್ನ ಬಿಟ್ರೆ ನೀನೇ ನಡೆಸ್ತಾ ಇರೋ, ನೀನೇ ಎಲ್ಲಾ ತರದ್ರಲ್ಲೂ ನೀನೇ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿರೋದು. ಸೊ ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸ್ಮಿ. ನಿಜವಾಗ್ಲೂ ಖಲ್ವಿದಂ ಅಂತಂದ್ರೆ ನಿಜವಾಗ್ಲೂ ನೀನೇ ಎಲ್ಲಾದುವೆ. ಸರ್ವಂ ಖಲ್ವಿದಂ ಬ್ರಹ್ಮಾಸಿ ಅಂದ್ರೆ ನೀನೇ ಬ್ರಹ್ಮಾಸಿ ಅಂದ್ರೆ ಬ್ರಹ್ಮಾಂಡದಲ್ಲಿ ಇರೋ ಪ್ರತಿಯೊಂದು ನೀನೇ. ಅಂದ್ರೆ ಇಲ್ಲಿ ಗಣೇಶನ ಮೇಲೆ ಹೇಳ್ತಾ ಇದ್ದಾರೆ. ಈ ಈ ಈ ಸಾಲುಗಳು ಎಲ್ಲಾ ದೇವರಿಗೂ ಹೇಳ್ಬೋದು. ಸೊ ತ್ವಮೇವ ಕಲ್ವಿದಂ ಬ್ರಹ್ಮಾಸಿ ಅಂತಂದ್ರೆ ನೀನು ಎಲ್ಲ ಗೊತ್ತಿರೋ ಅಂಥದ್ದು, ನಿಜವಾಗ್ಲೂ ನೀನೇ ಎಲ್ಲದನ್ನು ನಡೆಸ್ತಾ ಇರೋ, ಬ್ರಹ್ಮಾಂಡ ನಡೆಸ್ತಾ ಇರೋ ಬ್ರಹ್ಮಾಸಿ. ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಂದರೊಳಗೂ ನೀನು ಅಸಿ ಅಂದ್ರೆ ಇದೆಯಾ ಅಂತ. ಸೊ ಯು ಆರ್ ಬ್ರಹ್ಮ, ಯು ಆರ್ ದೇರ್ ಇನ್ ಎವ್ರಿಥಿಂಗ್ ಅಂತ ಹೇಳ್ತಾ ಇರೋ ಹಾಗೆ ತ್ವಂ ಸಾಕ್ಷಾತ್ ಆತ್ಮಾಸಿ ನಿತ್ಯಂ. ಬರೀ ಎಲ್ಲೋ ಪ್ರಪಂಚದಲ್ಲೇ ಇದೆ ಅಂತಲ್ಲ, ನನ್ನ ಆತ್ಮದಲ್ಲೂ ಇದೆಯಾ. ಸೊ ಗಣೇಶ ನಾಟ್ ಓನ್ಲಿ ಔಟ್ಸೈಡ್, ಯು ಆರ್ ಆಲ್ಸೋ ಇನ್ಸೈಡ್ ಮೀ ಆಲ್ಸೋ. ಸಾಕ್ಷಾತ್ ಆತ್ಮಾಸಿ ನಿತ್ಯಂ. ಸೊ ಅದೊಂದು ನಮ್ಮಲ್ಲೂ ಇದೆಯಾ ಅಂತ ಹೇಳುವಾಗ ಪ್ರಪಂಚದ ಆತ್ಮನೇನೇ ಬ್ರಹ್ಮ, ಪ್ರಪಂಚದ ಆತ್ಮದಲ್ಲಿ ನೀನೇ ಇದೀಯಾ, ಸಾಕ್ಷಾತ್ ಆತ್ಮಾಸಿ ನಿತ್ಯಂ ಅಂತ ಹೇಳೋದಕ್ಕೆ ಮೊದಲನೇ ಶ್ಲೋಕ, ಎರಡನೇ ಶ್ಲೋಕ ಅದು. ಸೊ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಧರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ, ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ, ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ. ಸೊ ಈಗ ಮೂರನೇ ಶ್ಲೋಕ, ಋತಂ ವಚ್ಮಿ ಸತ್ಯಂ ವಚ್ಮಿ ಅಂತ. ಸೊ ಋತಂ ವಚ್ಮಿ ಸತ್ಯಂ ವಚ್ಮಿ ಅಂತ ಇಲ್ಲಿ ಎರಡು ಅಂತ ಹೇಳ್ತಾ ಇದೆ. ಏನಂದ್ರೆ ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನಾನು ಋತ ಅಂತಂದ್ರೆ ಅದು ಋತ ಅನ್ನಕ್ಕೆ ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಯಾವ ಪದಗಳು ಇಲ್ಲ, ಅದನ್ನ ಋತ ಅಂತಾನೆ ಓದ್ಬೇಕು. ಸೊ ಋತ ಅಂತಂದ್ರೆ ಋತಂಬರ ಪ್ರಜ್ಞಾ ಅಂತ ಹೇಳ್ತಾರೆ. ಈ ಋತಂಬರ ಪ್ರಜ್ಞಾ ಮತ್ತೆ ಇದು ಸತ್ಯ. ಸತ್ಯ ಅಂತಂದ್ರೆ ಈಗ ವ್ಯವಹಾರದಲ್ಲಿ ಬೇಕಾದಷ್ಟು ಸತ್ಯಗಳಿದೆ. ಈಗ ಸತ್ಯ ಅಂತ ಅನ್ಬೇಕಾದ್ರೆ ನಾನು ಸತ್ಯನೇ ಹೇಳ್ತೀನಿ ಅಂತಂದ್ರೆ ವ್ಯವಹಾರದಲ್ಲಿ ನಾವು ಸುಳ್ಳು ಹೇಳ್ತಾ ಇದ್ವಿ. ಎರಡು ಪ್ರಪಂಚ ಇದೆ, ಒಂದು ವ್ಯವಹಾರ ಜಗತ್ತು, ಇನ್ನೊಂದು ಪಾರಮಾರ್ಥಿಕ ಜಗತ್ತು. ಅಂದ್ರೆ ಈ ಬ್ರಹ್ಮಾಂಡನ ನಡೆಸ್ತಾ ಇರಬೇಕಾದ್ರೆ ಆ ಬ್ರಹ್ಮಾಂಡದ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ. ಸೊ ನೀರು 100 ಡಿಗ್ರಿಗೆ ಬರ್ತಿದ್ದಾಗೆ ಇವಾಪರೇಟ್ ಆಗ್ಬೇಕು, ಇದು ಪ್ರಿನ್ಸಿಪಲ್. ಅದು ಈ ಪ್ರಿನ್ಸಿಪಲ್ ಇದು. ಸೊ 0 ಡಿಗ್ರಿಗೆ ಬರ್ತಿದ್ದ ಹಾಗೇನೆ ಅದು ಮಂಜುಗಡ್ಡೆ ಆಗ್ಬೇಕು. ಸೊ ಭೂಮಿ ಸ್ಪೀಡಲ್ಲೇ ತಿರುಗಬೇಕು. ಸೊ ಸೂರ್ಯ ಹೀಗೆ ಟೆಂಪರೇಚರ್ ಕೊಡಬೇಕು. ಸೊ ಇದೆಲ್ಲ ಯಾರು ಮಾನಿಟರ್ ಮಾಡ್ತಾ ಇರೋದು? ಇದೆಲ್ಲದುವೆ ಏನ್ ಹೇಳ್ತಾ ಇದ್ದಾರೆ? ಇದೆಲ್ಲದು ಏನಿದೆ ಋತಂಬರ ಪ್ರಜ್ಞಾ ಅಂತಂದ್ರೆ ಈ ಯೂನಿವರ್ಸ್ ಏನಿದೆ, ನೇಚರ್ ಏನಿದೆ, ಆ ಯೂನಿವರ್ಸ್ ಋತ್ ಅಂದ್ರೆ ಆ ಯೂನಿವರ್ಸ್ ಅಲ್ಲಿ ನಡೀತಾ ಇರುವಂತ ಸತ್ಯದ ಪ್ರಿನ್ಸಿಪಲ್ಸ್ ಏನ್ ಹೇಳ್ತಾ, ಗ್ರಾವಿಟಿ ಅಂತ ಹೇಳ್ತಾ ಇದೀವಿ. ಗ್ರಾವಿಟಿ ಅಂತಂದ್ರೆ ಅದು ಆ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಪ್ರಿನ್ಸಿಪಲ್. ಈ ತರ ಪ್ರಿನ್ಸಿಪಲ್ಗಳು ಇದೆ. ಇದೆಲ್ಲದನ್ನು ಬದಲಾಯಿಸಕ್ ಆಗ್ದಲೇ ಇರುವಂತ ಪ್ರಿನ್ಸಿಪಲ್ಗಳು. ಆ ಪ್ರಿನ್ಸಿಪಲ್ಗಳೇ ಋತಂ ಅಂತ ಹೇಳೋದು. ಋತಂಬರ ಅಂತಂದ್ರೆ ಆ ತರದ ಎಲ್ಲ ಫುಲ್ ಆಫ್ ಟ್ರುತ್. ಆ ಟ್ರುತ್ಗಳು ಇಲ್ದಲೇ ಇದ್ರೆ, ಆ ಪ್ರಿನ್ಸಿಪಲ್ ಇಲ್ದಲೇ ಇದ್ರೆ ಬ್ರಹ್ಮಾಂಡ ನಡೆಯಕ್ ಸಾಧ್ಯ ಇಲ್ಲ. ಹಾಗಾಗಿ ಋತಂ ವಚ್ಮಿ ಅಂದ್ರೆ ಆ ಋತಂ ವಚ್ಮಿ ಅದನ್ನ ಇನ್ನು ಮುಂದೆ ಹೇಳ್ತೀನಿ. ಸೊ ಸತ್ಯಂ ವಚ್ಮಿ ಫಸ್ಟ್ ಹೇಳ್ಕೊಂಡ್ರೆ ಋತಂ ವಚ್ಮಿ ಹೇಳ್ಬೋದು. ಋತಂ ಅಂತಂದ್ರೆ ಏನ್ ಹೇಳ್ಬೋದು ಅಂತಂದ್ರೆ ಅದು ದೇವರ ಕಾನೂನು, ದೇವರ ಪ್ರಿನ್ಸಿಪಲ್ಸ್ ಅಂತ ಹೇಳ್ಬೋದು ಋತಂ ಅಂತ. ಸತ್ಯಂ ವಚ್ಮಿ ಅಂತಂದ್ರೆ ನಾವು ಮಾಡ್ಕೊಂಡಿರೋದು ಜಗತ್ತಲ್ಲಿ. ಸೊ ಜಗತ್ತಲ್ಲಿ ಋತಂ ಅಂತಂದ್ರೆ ಇದು ಸತ್ಯಂ ವಚ್ಮಿ ಅಂತಂದ್ರೆ ನಾವು ಯಾವುದನ್ನ ಸತ್ಯ,
ಅಂತ ಹೇಳ್ತಾ ಇದ್ದೀವಿ. ಒಂದು ಸಮಾಜದಲ್ಲಿ ಒಂದು ಸತ್ಯ ಇದೆ. ಫಾರ್ ಎಕ್ಸಾಂಪಲ್, ಮದುವೆ ಆಗಿದೆ ಅಂತಂದ್ರೆ ಗಂಡ ಹೆಣ್ಣಿಗೆ ಬಾಧ್ಯಸ್ಥೆಯಲ್ಲಿ ಇರಬೇಕು, ನಡ್ಕೋಬೇಕು. ಹೆಣ್ಣು ಗಂಡಿಗೆ ನಡ್ಕೋಬೇಕು. ಅವರು ಮಾನಸಿಕವಾಗಿ ಬೇರೆ ಬೇರೆಯವ್ರನ್ನ ನೋಡ್ತಾ ಇದ್ರು, ಅದು ವ್ಯಭಿಚಾರ ಆಗುತ್ತೆ, ಮಾನಸಿಕ ವ್ಯಭಿಚಾರ. ಫಿಸಿಕಲ್ ಆಗಿ ಏನಾದ್ರು ಮಾಡ್ತಾ ಇದ್ರೆ ಅದು ವ್ಯಭಿಚಾರ. ಅಥವಾ ಮಾತುಗಳಲ್ಲಿ ಏನಾದ್ರು ಮಾಡ್ತಾ ಇದ್ರೆ ಬೇರೆಯವ್ರ ಬಗ್ಗೆ ಇದು ಸೆಕ್ಸ್ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಇವ್ರು ಮಾತಾಡೋದು, ಇವ್ರ ಬಗ್ಗೆ ಅವ್ರು ಮಾತಾಡೋದು ಮಾಡ್ತಿದ್ದಾರೆ ಅಂತಂದ್ರೆ ಅದು ಮಾನಸಿಕ ವ್ಯಭಿಚಾರ. ಸೊ ಹಾಗಾಗಿ ಅದು ಯಾವುದು ಸತ್ಯ ಅಲ್ಲ. ಯಾಕೆಂದ್ರೆ ಒಂದು ಸತ್ಯ ಅಂತ ನಾವು ಮಾಡ್ಕೊಂಡ್ಮೇಲೆ ಆ ಸತ್ಯದ ಕಡೆಗೆ ಇರಬೇಕು. ಆ ತರದ ಸತ್ಯಗಳು ನಮ್ಮ ವ್ಯವಹಾರ ಜಗತ್ತಲ್ಲಿ ನಾವು ಆ ಸತ್ಯ ಮಾಡದಲೇ ಇರಬಾರ್ದು. ಆ ತರ ವ್ಯವಹಾರ ಜಗತ್ತಲ್ಲಿ ಏನೇನು ಸತ್ಯಗಳಿದೆ ಆ ಸತ್ಯನ ನಾನು ಹೇಳ್ತೀನಿ, ಋತಂ ವಚ್ಮಿ ಅಂತಂದ್ರೆ ನಾ ಆಲ್ವೇಸ್ ಆ ತರ ಸತ್ಯನ ನಾನು ಹೇಳ್ತೀನಿ. ಆ ಹೇಳಬೇಕಾದ್ರೆ ನೀನು ನನಗೆ ಸಹಾಯ ಮಾಡ್ಬೇಕು. ಅಂದ್ರೆ ದೇವರ ಗಣಪತಿಗೆ ಹೇಳ್ತಾ ಇರೋದು, ಗಣಪತಿ ನೀನು ನನ್ನ ಜೊತೆ ಇದ್ರೆ ನಾನು ಸತ್ಯನ ಹೇಳ್ತೀನಿ. ಹಾಗಾಗಿ ಗಣಪತಿ ಅನ್ನೋದಕ್ಕೆ ನಾವು ಅಷ್ಟು, ಗಣಪತಿ ಅಂತಾನೆ ಅಲ್ಲ, ದೇವ್ರು ಇದು ಈ ಶ್ಲೋಕಗಳೆಲ್ಲ ಬರೀ ಗಣಪತಿ ಬಗ್ಗೆ ಅಂತಾನೆ ಇಲ್ಲ, 6ನೇ ಶ್ಲೋಕ ತನಕನೂ ಎಲ್ಲಾ ದೇವ್ರಿಗೂ ಅಪ್ಲೈ ಆಗುವಂಥದ್ದೇ. ಹಾಗಾಗಿ ಋತಂ ವಚ್ಮಿ, ಸತ್ಯಂ ವಚ್ಮಿ. ಋತ ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ನಮಗೆ ಈ ಸ್ಪ್ಲಿಟ್ ಪರ್ಸನಾಲಿಟಿ ಬರೋದೇನೆ ಯಾತಕ್ಕೆ ಅಂತಂದ್ರೆ ಒಳಗೊಂದು ಹೊರಗೊಂದು. ನಾನು ಸರಿಯಾಗಿ ಯಾರ ಜೊತೆನಲ್ಲೂ ನನ್ನ ಮನಸ್ಸಲ್ಲಿ ಬೇರೆ ಭಾವನೆ ಇದೆ, ಅವ್ರ ಜೊತೆ ನಡ್ಕೊಳ್ತಾ ಇರೋದೇ ಆರ್ಟಿಫಿಷಿಯಲ್ ಬೇರೆ ತರ ನಡ್ಕೊತಾ ಇರ್ತೀನಿ. ನನಗೆ ಆಗ್ತಾ ಇರೋ ಸಂಕಟ, ನನಗೆ ಆಗ್ತಾ ಇರೋ ಮನಸ್ಸಿನಲ್ಲಿ ಸ್ಟ್ರೆಸ್ಸು, ಇದೆಲ್ಲ ಜ್ಞಾಪಕ ಇಟ್ಕೋಬೇಕು, ಯಾರ್ಯಾರಿಗೆ ಯಾವ್ಯಾವ ಮುಖ ತೋರಿಸಿದೀನಿ ಅಂತ. ಸೊ ನಾನೇನಾಗಿದೆ ದಿವಸ ಬೇರೆ ಬೇರೆ ಮುಖವಾಡಗಳನ್ನು ಹಾಕೊಳ್ತಾ ಇದ್ದೀನಿ. ಫ್ರೆಂಡಿಗೆ ಈ ತರ ಮುಖ ತೋರಿಸ್ಬೇಕು, ಶ್ರೀಮಂತ ಫ್ರೆಂಡ್ಗೆ ಈ ತರ, ಬಡವ ಫ್ರೆಂಡ್ಗೆ ಈ ತರ ಮುಖ ತೋರಿಸ್ಬೇಕು. ಸೊ ಇವನ್ನ ಗಂಡಿಗೆ ಈ ತರ, ಹೆಣ್ಣಿಗೆ ಈ ತರ. ಸೊ ಈ ತರ ನಾನು ಮುಖವಾಡಗಳನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾರ ಜೊತೆ ಮಾತಾಡ್ಬೇಕೋ ಆ ಮಾಸ್ಕ್ ಹಾಕೋಬೇಕು. ಕರೋನಾದಲ್ಲೆಲ್ಲ ಮಾಸ್ಕ್ಗಳು ಹಾಕೊಳಕ್ ಶುರು ಮಾಡಿ ಮಾಸ್ಕ್ ಅಲ್ಲೇ ಎಲ್ಲ ಡಿಸೈನರ್ ಮಾಸ್ಕ್ಗಳೆಲ್ಲ ಆಗಿ, ಸೊ ಆ ತರ ಆದ ಹಾಗೆ ನಾವು ಇವಾಗ ನಮ್ಮ ಮುಖಕ್ಕೆ ಮಾಸ್ಕ್ಗಳು ಹಾಕೊಂಡ್ಬಿಟ್ಟು ಇದೀವಿ. ಸೊ ಏನಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಮುಖ ತೋರಿಸಿದ್ವಿ. ಸೊ ನಾವು ಒಂದೇ ಮುಖದಲ್ಲಿ ಎಲ್ರಿಗೂ ತೋರಿಸ್ತಾ ಇಲ್ಲ. ಅದನ್ನ ನಾನೇ ಮಾಡ್ಕೊಂಡಿರೋ ಕಾಂಪ್ಲೆಕ್ಸ್, ಅದರಿಂದನೇ ನನಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ನಾನ್ ಸಿಂಪಲ್ ಆಗಿ ಒಂದೇ ಮುಖದಲ್ಲಿ ಎಲ್ಲಾ ಕಡೆಗೂ ಹೋದ್ರೆ ಒಪ್ಕೋತಾರೆ ಎಲ್ಲಾರು. ನಾನೇನು ಬೇರೆ ಬೇರೆ ಮುಖ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾನು ಇರೋ ಹಾಗೆ ಇದ್ರೆ ನಾನು ಯಾರು ಒಪ್ಕೊಳ್ಳಲ್ಲ ಪ್ರಪಂಚದಲ್ಲಿ ಅಂತ ಏನಿಲ್ಲ. ನಾನೇನೆ ಅವ್ರ ಹತ್ರ ಹೀಗ್ ಮಾತಾಡಿದ್ರೆ ಸರಿಯಾಗಲ್ಲ, ಹೀಗ್ ಮಾತಾಡಿದ್ರೆ ಸರಿ, ನಾನು ಹೇಗಿದ್ದೀನೋ ಹಾಗೆ ಪ್ರಪಂಚ ಒಪ್ಕೊಳ್ಳುತ್ತೆ. ಒಪ್ಕೊಳ್ಳೋಕೆ ಸಾಧ್ಯತೆ ಏನಿಲ್ಲ. ನನಗೆ ಆ ತರ ಇರಕ್ ಇಷ್ಟ ಇಲ್ಲ. ನಾನೇ ಬೇರೆ ತರ ತೋರಿಸ್ಕೊಳ್ಳೋದು. ನನ್ನ ಹತ್ರ ಒಡವೆ ಇಲ್ದಲೇ ಇದ್ರು ಸಾಲ ಇಸ್ಕೊಂಡು ಹೋಗೋದು, ಅಥವಾ ಸಾಲ ಮಾಡಿ ಒಡವೆ ಕೊಂಡ್ಕೊಳ್ಳೋದು, ಇನ್ನೊಬ್ರ ಮನೆಯಿಂದ ಇಸ್ಕೊಂಡು ಹೋಗೋದು. ಸೊ ಹೆಣ್ಣ ಕಾಲದಲ್ಲಿ ಗಂಡನ್ನು ನೋಡಿಸ್ಬೇಕು, ಹೆಣ್ಣನ್ನು ನೋಡಿಸ್ಬೇಕು ಅಂದ್ರೆ ಅವ್ರ ಮನೆಯಿಂದ ಜಮಖಾನ, ಇವ್ರ ಮನೆಯಿಂದ ಚೇರು, ಅವ್ರ ಮನೆಯಿಂದ ಇದು ಅಂತ ಎಲ್ಲ ಬರ್ತಿತ್ತಲ್ಲ. ಹಾಗೆ ಯಾಕೆಂದ್ರೆ ಗೊತ್ತಿರುತ್ತೆ, ಅವ್ರು ಗಂಡನವ್ರಿಗೂ ಗೊತ್ತಿರುತ್ತೆ. ಆದ್ರೆ ಅದೆಲ್ಲ ನಾವು ಮಾಡ್ಕೊಳ್ಳೋಂಥದ್ದು. ಹಾಗೆ ಕಾರ್ ಇಲ್ದಲೇ ಇದ್ರು ಕಾರ್ ಇದೆ ಅಂತ ತೋರಿಸ್ಕೊಳ್ಳೋದು, ಬುದ್ಧಿ ಇಲ್ದಲೇ ಇದ್ರು ಬುದ್ಧಿ ಇದೆ ಅಂತ ತೋರಿಸ್ಕೊಳ್ಳೋದು. ಈ ತರ ಮಾಸ್ಕ್ಗಳು ಹಾಕೊಂಡು ಸಿಕ್ಕಾಪಟ್ಟೆ ಮಾಸ್ಕ್ ಆದ್ಮೇಲೆ ನನಗೆ ಕನ್ಫ್ಯೂಷನ್. ಈಗ ನೀವು ಸಿಕ್ಕಿದ್ದೀರಾ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು, ಯಾವ ತರ ಮಾಸ್ಕ್ ಹಾಕೊಂಡು ಮಾತಾಡ್ಬೇಕು? ನಿಮ್ಗೆ ಲಾಸ್ಟ್ ಯಾವ ತರ ಮುಖ ತೋರಿಸಿದ್ದೆ, ಏನ್ ಮಾತಾಡಿದ್ದೆ, ನಿಮ್ಮ ಹತ್ರ ಏನ್ ಸುಳ್ಳು ಹೇಳಿದ್ದೆ, ಏನ್ ನಾಟಕ ಮಾಡಿದ್ದೆ, ಎಲ್ಲ ಜ್ಞಾಪಕ ಇಟ್ಕೋಬೇಕು. ಸೊ ಪ್ಲೈನ್ ಆಗಿದ್ರೆ ಏನು ಜ್ಞಾಪಕ ಇಟ್ಕೊಳ್ಳೋ ಬಜಿ, ಸತ್ಯದಲ್ಲೇ ಇದ್ರೆ ಯಾವುದನ್ನು ಜ್ಞಾಪಕ ಇಟ್ಕೊಳ್ಳೋ ಬಜಿ. ಸೊ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ, ಮಕ್ಕಳಿಗೆ ಬಂದ್ರೆ ನಾವು ನಿಮ್ಮನೆಗೆ ಬರ್ಬೇಕು ಅಂತ ಇತ್ತು, ಆದ್ರೆ ಮಧ್ಯದಲ್ಲಿ ನಮ್ಗೆ ಏನೋ ತೊಂದರೆ ಆಗೋಯ್ತು, ಕಾರು ಇದು ಅಂತ. ಅಷ್ಟೊತ್ತಿಗೆ ಮಗು ಹೇಳುತ್ತೆ, ಇಲ್ಲ ನಾವೆಲ್ಲ ಮಾಲಿಗೆ ಹೋಗಿ ಸಿನಿಮಾಕ್ ಹೋಗಿ ಎಲ್ಲ ಬಂದು ಅದಕ್ಕೆ ನಿಮ್ ಮನೆಗೆ ಬರಕ್ ಲೇಟ್ ಆಯ್ತು ಅಂತ. ಅಂದ್ರೆ ನಾವು ಕಾರು ಕೆಟ್ಟೋಯ್ತು, ಎಷ್ಟೊಂದು ನಾಟಕಗಳು ಹೇಳ್ತೀವಿ. ಅಂದ್ರೆ ಕಾರ್ ಕೆಟ್ಟೋಯ್ತು ಅದಕ್ಕೆ ನಿಮ್ ಮನೆಗೆ ಬರಬೇಕು ಅಂತಿದ್ವು, ಎಲ್ಲ ನಾಟಕ, ಪ್ರತಿ ನಾಟಕ. ಸೊ ಈ ನಾಟಕದಲ್ಲಿ ಸ್ಟ್ರೆಸ್ ಆಗ್ತಾ ಇರೋದು ನಮ್ಗೇನೆ. ಸೊ ಅವ್ರಿಗೂ ಅರ್ಥ ಆಗುತ್ತೆ, ನಮಗೂ ಅರ್ಥ ಆಗುತ್ತೆ. ಇಬ್ರು ಸುಳ್ಳೆ ನಾಟಕ ಮಾಡ್ಕೊಂಡು ಇಬ್ರು ಅದನ್ನೇ ನಿಜ ಅಂದ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ಈ ಸಂಸಾರದಲ್ಲಿ
ಈ ಜಗತ್ತಿನಲ್ಲಿ ಈ ಮನುಷ್ಯ ಜನಾಂಗದಲ್ಲಿ ಇಷ್ಟೆಲ್ಲ ಕಷ್ಟಗಳಾಗ್ತಾ ಇದೆ. ಸೊ ಸತ್ಯಂ ವಚ್ಮಿ ಅಂದ್ರೆ ನಾ ಸರಿಯಾಗೇ ಇದ್ರೆ ನಾ ಸತ್ಯದಲ್ಲೇ ಇದ್ರೆ ನಾ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಒಂದು, ನಾನು ಸುಳ್ಳು ತಪ್ಪು ಮಾಡೋ ಅವಶ್ಯಕತೆನೇ ಬರಲ್ಲ. ಸೊ ನಾ ಸತ್ಯನೇ ಹೇಳ್ತೀನಿ ಅಂದಾಗ ನಾನು ಇನ್ನೊಂದನ್ನ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹೇಗೆ ಸರಿ ಇದೆಯೋ ಹಾಗೆಯೇ ಜೀವನ ಮಾಡ್ತಾ ಇರ್ತೀನಿ. ಹಾಗಾಗಿ ಸ್ಟ್ರೆಸ್ ಇಲ್ದಲೆ ನಿರ್ಮಲವಾದ ಮನಸ್ಥಿತಿನಲ್ಲಿ ಇರ್ಬೋದು. ಹಾಗಾಗಿ ಸತ್ಯಂ ವಚ್ಮಿ, ಋತಂ ವಚ್ಮಿ ಅಂತಂದ್ರೆ ಸತ್ಯಂ ವಚ್ಮಿ ಫಸ್ಟ್ ಪ್ರಾಕ್ಟೀಸ್ ಮಾಡಿದ ಮೇಲೆ ಏನಾಗುತ್ತೆ, ಈ ನ್ಯಾಚುರಲ್ ಪ್ರಿನ್ಸಿಪಲ್ಸ್ ಏನಿದೆ ಅದು ಋತಂ ಅಂತಾರೆ. ಅದನ್ನ ಋತಂಬರ ಪ್ರಜ್ಞಾ ಅಂತ ಹೇಳ್ತಾರೆ. ಅಂದ್ರೆ ಆ ಋತಂಬರ ಪ್ರಜ್ಞಾ ಅಂತಂದ್ರೆ ಇದೊಂಥರ ಈ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಮನೆಗೆ ಟಿವಿ ತಂದ್ರೆ ಟಿವಿಗೆ ಒಂದು ಟ್ಯೂನರ್ ಇರುತ್ತೆ, ಟ್ಯೂನ್ ಮಾಡ್ಬೇಕು. ಮೊದ್ಲು ಹಿಂದಿನ ಕಾಲದಲ್ಲಿ ಆಂಟೆನಾ ಫಿಕ್ಸ್ ಮಾಡಿ ಆಂಟೆನಾನ ಯಾವುದೋ ಟಿವಿ ಸ್ಟೇಷನ್ ಕಡೆ ತಿರುಗಿಸಿ ಆಮೇಲೆ ಕೆಳಗಡೆ ಮೇಲೊಬ್ಬ ಹತ್ಬಿಟ್ಟು ಕೆಳಗಡೆ ಒಬ್ಬ ಅದನ್ನ ಟಿವಿನ ಟ್ಯೂನ್ ಮಾಡಿ, ಕಾಣಿಸ್ತಾ ಇದೆಯಾ, ಬಂತ ಚಾನಲ್ ಆಯ್ತಾ ಅಂತ. ಹಾಗೆ ಟಿವಿ ಇದ್ರೂ ಟ್ಯೂನ್ ಮಾಡ್ಬೇಕು, ಆಂಟೆನಾ ಟ್ಯೂನ್ ಮಾಡಿ. ಈಗ ಸ್ವಲ್ಪ ಎಲ್ಲ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಬಂದಿರೋದ್ರಿಂದ, ಸೊ ಡಿಜಿಟಲೈಸ್ ಆಗಿರೋದ್ರಿಂದ ಹಾಗೆಲ್ಲ ಹೋಗಿ ಆಂಟೆನಾ ಸರಿ ಮಾಡುವಂಥದ್ದು ಬೇಕಾಗಿಲ್ಲ. ಈಗಲೂ ಆ ಡಿಶ್ ಆಂಟೆನಾಗಳನ್ನೆಲ್ಲ ಅಡ್ಜಸ್ಟ್ ಮಾಡ್ಬೇಕು ಆ ಕಡೆಗೆಲ್ಲ ಮಾಡಿ. ಸೊ ಆ ತರ ಇದೆ. ಆದರೆ ಈ ಋತಂಬರ ಪ್ರಜ್ಞಾ ಅಂತಂದ್ರೆ ಏನಂದ್ರೆ, ನಾನು ಫಸ್ಟ್ ಸತ್ಯವಾಗಿದ್ರೆ ನನಗೆ ಈ ಯೂನಿವರ್ಸ್ ಅಲ್ಲಿ ಬ್ರಹ್ಮಾಂಡದಲ್ಲಿ ಇರುವಂತ ಜ್ಞಾನದ ಕಡೆಗೆ ನಮ್ಮ ಅಲೈನ್ಮೆಂಟ್ ಆಗಿ ನಾನು ಯೂನಿವರ್ಸ್ ಜೊತೆಗೂ ಆರಾಮಾಗಿ ಹೊಂದ್ಕೊಳ್ತೀನಿ. ನನಗೆ ಯೂನಿವರ್ಸ್ ಇಂದ ಯಾವ ತೊಂದರೆಗಳು ಆಗಲ್ಲ. ಸೊ ಈಗ ಯೂನಿವರ್ಸ್ ಇಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ, ನೀವು ಆ ತರ ಋತಂಬರ ಪ್ರಜ್ಞೆಗೆ ಬಂದುಬಿಟ್ರೆ ಯಾವ ಸಿಂಹನೂ ನಮ್ಗೆ ಅಟ್ಯಾಕ್ ಮಾಡಲ್ಲ, ಯಾವ ಹಾವು ನಮ್ಗೆ ಕಚ್ಚಲ್ಲ. ಯಾಕೆಂತಂದ್ರೆ ನಮ್ಮ ವೈಬ್ರೇಷನ್ ಯೂನಿವರ್ಸಲ್ ವೈಬ್ರೇಷನ್ ಜೊತೆ ಮ್ಯಾಚ್ ಆಗ್ಬಿಟ್ರೆ ನಮಗೆ ಯಾವ ತೊಂದರೆನೂ ಬರಕ್ ಸಾಧ್ಯ ಇಲ್ಲ. ಅದಕ್ಕೆ ಮುಂಚೆ ನಾವು ಸತ್ಯದಿಂದ ಇರಬೇಕು. ಅದನ್ನ ಹೇಳ್ತಾ ಇರೋದು. ಹಾಗೆ ಮಾಡ್ಬೇಕಾದ್ರೆ ಗಣೇಶ ನಿನ್ನ ಬ್ಲೆಸ್ಸಿಂಗ್ಸ್ ಬೇಕು ಅಂತ ಕೇಳ್ಕೊಳ್ತಾ ಇರೋದು. ಸೊ ಋತಂ ವಚ್ಮಿ ಸತ್ಯಂ ವಚ್ಮಿ ಅಂತ. ಸೊ ಇದೆಲ್ಲ ಅದು ನೋಡೋದಕ್ಕೆ ಏನೋ ಕತೆ ಹೇಳ್ತಾ ಇದಾರಲ್ಲ ಶ್ರೀನಿವಾಸ್ ಪ್ರಸಾದ್ ಅಂತ, ಇದು ಹಾಗಲ್ವೇ ಅಲ್ಲ, ಎಲ್ಲಾವುದು ಫ್ರೀಕ್ವೆನ್ಸಿ. ಸೊ ನಾನು ಮಾತಾಡ್ತಾ ಇರೋ ಮಾತು ನಿಮ್ ಕಿವಿಗೆ ಬೀಳ್ಬೇಕಾದ್ರೆ ನನ್ನ ಮಾತು ಶಬ್ದದ ರೂಪದಲ್ಲಿ ನಿಮಗೆ ಬರ್ತಾ ಇಲ್ಲ, ಇಲ್ಲಿಂದ ತರಂಗ ರೂಪದಲ್ಲಿ ಬರ್ತಾ ಇದೆ. ಆ ತರಂಗ ಬಂದು ನಿಮ್ಮ ಕಿವಿಗೆ ಮುಟ್ತಾ ಇದೆ. ತರಂಗ ಬಂದು ನಿಮ್ಮ ಕಿವಿಗೆ ಬಂದ ಮೇಲೆ ಕಿವಿ ಒಳಗಡೆ ತರಂಗದ ಧ್ವನಿಪೆಟ್ಟಿಗೆ ಒಳಗಡೆ ಇದೇನಾಗಿ ಅದು ಮಾತಾಗಿ ನಿಮಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ಇದಿಷ್ಟು ವೈಬ್ರೇಷನ್ ಅಲ್ಲೇ ನಡೀತಾ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ನಿಮ್ ಮಗಳು ಅಮೆರಿಕಾದಲ್ಲಿದ್ದಾರೆ, ಮಗ ಅಮೆರಿಕಾದಲ್ಲಿದ್ದಾನೆ ಅಂದ್ರೆ ಅಲ್ಲಿಂದ ಒಂದು ಮೊಮ್ಮಗು ಪಿಕ್ಚರ್ನ ಹಿಂಗಂದು ಟಕ್ ಅಂತಂದ್ರೆ ನಿಮ್ ವಾಟ್ಸಾಪ್ ಅಲ್ಲಿ ಟಕ್ ಅಂತ ಬಂದ್ಬಿಡ್ತದೆ. ಅಂದ್ರೆ ಈ ಫೋಟೋ ತೆಗೆದ ತಕ್ಷಣ ಕಳ್ಸಿದ ತಕ್ಷಣ ಇಲ್ಲಿ ಬಂತು ಅಂತಂದ್ರೆ ಈ ಫೋಟೋನೇ ಬಂತ? ಇಲ್ಲ, ತರಂಗ ರೂಪದಲ್ಲಿ ಡಿಜಿಟಲೈಸ್ ಆಗಿದೆ, ಎಲೆಕ್ಟ್ರಾನಿಕ್ ವೇವ್ಸ್ ಅಲ್ಲಿ ಬರ್ತಾ ಇದೆ, ಅದು ಬಂದು ಇಲ್ಲಿಗೆ ಬಂತು. ಸೊ ಆ ಫ್ರೀಕ್ವೆನ್ಸಿ ಮ್ಯಾಚ್ ಯಾಕೆ ನಿಮ್ಮ ಮೊಬೈಲ್ಗೆ ಬಂತು? ಅವನ ಮೊಬೈಲು ನಿಮ್ಮ ಮೊಬೈಲು ಕನೆಕ್ಟ್ ಆಗಿರೋದ್ರಿಂದ ನಿಮ್ಮ ಮೊಬೈಲ್ಗೆ ಆ ಫೋಟೋ ಬಂತು. ಬೇರೆಯವ್ರ ಮೊಬೈಲ್ಗೆಲ್ಲ ಹೋಗ್ಬೋದಾಗಿತ್ತಲ್ವಾ, ಯಾಕೆ ಹೋಗ್ತಾ ಇಲ್ಲ? ಹಾಗೆ ನಾವು ಋತಂಬರ ಪ್ರಜ್ಞೆಗೆ ಹೋಗೋದು ಅಂತಂದ್ರೆ ನಾವು ಸರಿಯಾಗಿ ಧ್ಯಾನ ಸಮಾಧಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಾನು ಯೂನಿವರ್ಸ್ ಜೊತೆ ಒಂದಾಗ್ಬಿಡ್ತೀನಿ, ನನಗೇನೂ ಆಗಲ್ಲ. ಹಿಂದಿನ ಕಾಲದಲ್ಲೆಲ್ಲ ಸಿನಿಮಾದಲ್ಲಿ ತೋರಿಸ್ತಾ ಇದ್ರು, ಒಬ್ಬ ಸಾಧು ಸನ್ಯಾಸಿ ರಾಕ್ಷಸರು ರಾವಣ ತಪಸ್ ಮಾಡ್ದ ಅಂತಂದ್ರೆ ಅವನ ಸುತ್ತಲೂ ಹುತ್ತುಗಳೆಲ್ಲ ಬೆಳ್ಕೊಂಡು ಆ ಹಾವುಗಳು ಎಲ್ಲ ಜಿಂಕೆ ಇದು ಯಾವ್ದೋ ಸಿಂಹ ಎಲ್ಲ ಓಡಾಡ್ತಿದ್ರು, ಅವ್ನಿಗೆ ಏನಾಗ್ತಾ ಇರಲ್ಲ. ಅವನ್ ಆಲ್ರೆಡಿ ಟ್ಯೂನ್ ಟು ದ ಯೂನಿವರ್ಸಲ್ ಫ್ರೀಕ್ವೆನ್ಸಿ. ಋತಂ ವಚ್ಮಿ ಸತ್ಯಂ ವಚ್ಮಿ ಪ್ಲಸ್ ಋತಂ ವಚ್ಮಿ ಮಾಡ್ಕೊಂಡಿದ್ರಿಂದ ಅವನಿಗೇನು ಆಗ್ತಾನೆ ಇರಲ್ಲ. ಸೊ ಹಾಗೆ ಪ್ರತಿಯೊಬ್ಬರಿಗೂ ಸಾಧ್ಯತೆ ಇದೆ, ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನಿಗೂ ಹಾಗೆ ಮಾಡ್ಕೋಬಹುದು. ಋತಂ ವಚ್ಮಿ ಸತ್ಯಂ ವಚ್ಮಿ. ಸೊ ಅದನ್ನ ನಾವು ಪಾಲಿಸ್ತೀನಿ, ಅದನ್ನು ಮಾಡ್ತೀನಿ, ನಾನು ಸತ್ಯವನ್ನೇ ಹೇಳ್ತೀನಿ, ಸತ್ಯವನ್ನೇ ಅನುಸರಿಸ್ತೀನಿ, ಹಾಗಾಗಿ ನಾನು ಈ ಸಂಪೂರ್ಣ ಪ್ರಜ್ಞೆ ಹೀಗೆ ಹೋಗ್ತೀನಿ ಅಂತಂದ್ರೆ ಈ ಗಣಪತಿ ಆ ಪ್ರಜ್ಞೆನ ನಮ್ಗೆ ಬರೋದಂಗೆ ಮಾಡ್ಲಿ.
ಅಂತನ್ನ ಹಾಗೆ ಗಣಪತಿಗೆ ಆ ಶಕ್ತಿ ಇದೆ ಅಂತ, ಹಾಗಾಗಿ ಗಣಪತಿನ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಸತ್ಯಂ ವಚ್ಮಿ ಋತಂ ವಚ್ಮಿ, ಅದಕ್ಕೆ ಋತಂಬರ ಪ್ರಜ್ಞಾ ಅಂತ ಅಂದ್ಬಿಟ್ಟು. ಆ ಋತಂಬರ ಪ್ರಜ್ಞಾ ಅನ್ನೋದೇ ಒಂದು ದೊಡ್ಡ ಸಬ್ಜೆಕ್ಟು, ಅದನ್ನ ಇದೆ. ಸೊ ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅದು 3ನೇ ಶ್ಲೋಕ ಆಯ್ತು. 4ನೇ ಶ್ಲೋಕ, ಅವತ್ವಂ ಮಾಂ ಅವವಕ್ತಾರಂ ಅವಶ್ರೋತಾರಂ ಅವಧಾತಾರಂ ಅವಧಾತಾರಂ ಅವಾನೂಚಾನಮವಶಿಷ್ಯಂ. ಸೊ ಅಲ್ಲಿ ತನಕ ನೋಡೋಣ. ಮುಂದೆ ಇದು ಇನ್ನೂ ಸ್ವಲ್ಪ ಕಂಟಿನ್ಯೂಷನ್ ಇದೆ ಈ ಶ್ಲೋಕ. ಈಗ ಟೈಮಿನ ವ್ಯವಸ್ಥೆ ಕಡಿಮೆ ಇರೋದ್ರಿಂದ ಇಷ್ಟು ಶ್ಲೋಕನ ನೋಡೋಣ. ಅವತ್ವಂ ಮಾಂ, ಸಂಸ್ಕೃತದಲ್ಲಿ ಅವ ಅಂತಂದ್ರೆ ಕಾಪಾಡು ಅಂತಂದ್ಬಿಟ್ಟು, ನನ್ನನ್ನು ರಕ್ಷಣೆ ಮಾಡು ಅಂತ. ಸೊ ಯಾರು ರಕ್ಷಣೆ ಮಾಡ್ಬೇಕು? ಸೊ ನನ್ನನ್ನು ರಕ್ಷಣೆ ಮಾಡು. ಯಾರು? ಗಣಪತಿ. ಕೇಳ್ತಾ ಇರೋದು ನಾವು ಗಣಪತಿನ. ಅವತ್ವಂ ಮಾಂ, ಸೊ ಅವ ಅಂದ್ರೆ ನನ್ನನ್ನ ರಕ್ಷಣೆ ಮಾಡು. ತ್ವಂ ಅಂತಂದ್ರೆ ಗಣಪತಿ, ಮಾಂ ಅಂದ್ರೆ ನನ್ನನ್ನ. ಸೊ ನನ್ನನ್ನ ರಕ್ಷಣೆ ಮಾಡು ಅಂದ್ರೆ, ನನ್ನನ್ನ ರಕ್ಷಣೆ ಮಾಡು ಅಂತಂದ್ರೆ ಬರೀ ನನ್ನೊಬ್ಬನ ರಕ್ಷಣೆ ಮಾಡ್ತಾ ಇರೋದಲ್ಲ. ಈ ಋತಂ ವಚ್ಮಿ ಸತ್ಯಂ ವಚ್ಮಿ ಅದನ್ನೆಲ್ಲಾನು ರಕ್ಷಣೆ ಮಾಡ್ಬೇಕು. ಸೊ ಅವತ್ವಂ ಮಾಂ, ಸೊ ಕಾಪಾಡು, ನನ್ನನ್ನ ರಕ್ಷಣೆ ಮಾಡು ಅಂತ. ಯಾರನ್ನ ಕಾಪಾಡ್ಬೇಕು ಅಂತ ಕೇಳ್ತಾ ಇರೋದು. ಅವವಕ್ತಾರಂ ಅಂತ, ಈ ಜ್ಞಾನನ ಹೇಳ್ಕೊಡ್ತಾ ಇರುವಂತ ಯಾರಿದ್ದಾರೆ, ಉಪಾಧ್ಯಾಯರು ಅಥವಾ ಯಾರು ಗುರುಗಳಿದ್ದಾರೆ, ಅವ್ರನ್ನ ಕಾಪಾಡ್ಬೇಕು. ಇದು ಎಲ್ಲಿಂದ ಗೊತ್ತಾಗುತ್ತೆ? ಈ ಜ್ಞಾನ ಇಲ್ಲ, ಋತಂಬರ ಪ್ರಜ್ಞೆ ಆಗ್ಬೋದು, ಸತ್ಯ ಅನ್ನೋದು ಯಾವುದು ಅಂತ ಯಾರಿಗೆ ಎಲ್ಲ ಮಕ್ಕಳು ಹುಟ್ಟಿದ್ದಾಗೆ ಗೊತ್ತಾಗ್ಬಿಡುತ್ತಾ? ಇಲ್ಲ. ಅದಕ್ಕೆ ಇವೆಲ್ಲದನ್ನು ಗುರು ಹೇಳ್ತಾ ಇದ್ದಾನೆ ಅಂತಂದ್ರೆ, ಗುರುಗೆ ಎಲ್ಲಿಂದ ಗೊತ್ತಾಯ್ತು? ಸೊ ವೇದಾಂತದ ಜ್ಞಾನದಿಂದ ಗೊತ್ತಾಯ್ತು. ಸೊ ಆತರ ಗುರುಗಳನ್ನ ಕಾಪಾಡು ಅಂತ ಅಂದ್ರೆ, ಈ ಗುರು ಅಂತಂದ್ರೆ ಇದು ಒಂದೇ ವೇದಾಂತದ ಗುರುಗಳೇ ಇರ್ಬೇಕು ಅಂತೇನಿಲ್ಲ, ಎಲ್ಲಾ ತರದ ಗುರುಗಳು ಇರ್ತಾರೆ. ಸೊ ಪ್ರತಿಯೊಬ್ರು ನಮಗೆ ನಾಲೆಡ್ಜ್ ಅನ್ನ ಕೊಡ್ಬೇಕಾದ್ರೆ ಆ ಗುರುಗಳು ಇರಬೇಕು. ಆ ಗುರುಗಳು ಅಂದ್ರೆ ನಾವು ವ್ಯವಹಾರದ ನಾಲೆಡ್ಜು ಅದಕ್ಕೆ ಉಪಯೋಗ ಕಡಿಮೆ ಅಷ್ಟೇ. ಫಾರ್ ಎಕ್ಸಾಂಪಲ್, ನಾನು 20 ವರ್ಷದ ಕೆಳಗೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿದ್ರೆ ಆ ಕಂಪ್ಯೂಟರ್ ಇಂಜಿನಿಯರಿಂಗ್ 4 ವರ್ಷಕ್ಕೆ ಹಳೇದಾಗೋಯ್ತು. ಆ ತರ ಕಂಪ್ಯೂಟರ್ಗಳು ಇಲ್ಲ, ಆ ತರ ಸರ್ಕ್ಯೂಟ್ ಇಲ್ಲ, ಆ ತರ ನಾಲೆಡ್ಜು ಇಲ್ಲ. ಮುಂದೆ ಬೇರೆ ತರ ಬರ್ತಾ ಇದೆ. ಈಗ ಇರೋ ನಾಲೆಡ್ಜೇ ಬೇರೆ ಆಗ್ಬಿಟ್ಟಿದೆ. ಹಾಗಾಗಿ ವ್ಯವಹಾರ ಪ್ರಪಂಚದ ನಾಲೆಡ್ಜ್ಗಳೆಲ್ಲದುವೆ ಸತ್ತು ಹೊಸದಾಗಿ ಹುಟ್ಟುತ್ತಾ ಇರುತ್ತೆ. ಸೊ ಹಾಗೆ ಎಲ್ಲಾವುದು ಸತ್ತು ಹೊಟ್ಟೋಗ್ತಾ ಇರುತ್ತೆ. ಸೊ ನಾನು ಓದಿದ ಡಿಗ್ರಿ ನನ್ನೇ ಇನ್ನೊಂದ್ಸಲ ಈಗ ಡಿಗ್ರಿ ಮಾಡೋದ್ರೆ ನಾನು ಫೇಲ್ ಆಗ್ತೀನಿ. ನಾನೇ SLC ಪಾಸ್ ಮಾಡಿದ್ರು ಈಗ SLC ಕೂರ್ಸಿದ್ರೆ ನಾವು ಫೇಲ್ ಆಗ್ತೀವಿ. ಯಾಕೆಂದ್ರೆ ನಾವು ನೋಡಿದ SSLC ಈಗಿಲ್ಲ, ನಾವು ಮಾಡಿದ PUC ಈಗಿಲ್ಲ, ನಾವು ಮಾಡಿದ ಡಿಗ್ರಿ ಈಗಿಲ್ಲ. ಹಾಗಾಗಿ ನಾನು ಮಾಡಿದ್ದೇ ಗ್ರೇಟ್ ಅಂತ ಹೇಳ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಈ ನಾಲೆಡ್ಜ್ ಅನ್ನೋದು, ಈ ವ್ಯವಹಾರದ ಪ್ರಪಂಚದ ನಾಲೆಡ್ಜು ಹುಟ್ಟಿ ಸಾಯ್ತಾ ಇರುತ್ತೆ. ಆದ್ರೆ ಈ ಪಾರಮಾರ್ಥಿಕ ಜಗತ್ತಿನ ನಾಲೆಡ್ಜ್ ಏನಿದೆ ಅದು ಸಾಯೋದಿಲ್ಲ. ಇದು ಹೀಗೇ ಇರತ್ತೆ ಅಂತಂದ್ರೆ, ಒಂದು ಬೀಜ ಮೊಳಕೆ ಆಗಿ ಬೀಜ ಕೊಟ್ಟು ಆ ನಾಲೆಡ್ಜ್ ಏನಿದೆ ಅದು ಎಲ್ಲಿ ಬರ್ದಿಟ್ಟಿದೆ, ಯಾವ ಪುಸ್ತಕದಲ್ಲಿದೆ? ಆದ್ರೆ ನೇಚರಲ್ಲಿ ಹಾಸು ಹೊಕ್ಕಾಗಿದೆ. ಎಲ್ಲ ಗಿಡಗಳು ಬೀಜದಿಂದ ಅಂಕುರ ಆಗಿ ಗಿಡ ಆಗಿ ತಿರ್ಗಾ ಹೂ ಬಿಟ್ಟು ತಿರ್ಗಾ ಕಾಯಾಗಿ ತಿರ್ಗಾ ಬೀಜನ ಉತ್ಪತ್ತಿ ಮಾಡ್ಕೊಳ್ಳುವಂತ ನಾಲೆಡ್ಜ್ ಯಾರು ಬರ್ದಿಟ್ಟಿದ್ದಾರೆ? ಯಾರ ತರ ಇದೆ ಆ ಸಾಫ್ಟ್ವೇರ್ ಪ್ರೋಗ್ರಾಮು? ಸೊ ಆ ಸಾಫ್ಟ್ವೇರ್ ಪ್ರೋಗ್ರಾಮ್ಗಳು ಯಾವತ್ತೂ ಲಾಸ್ ಆಗಲ್ಲ. ಸೊ ಅದೇ ಬ್ರಹ್ಮಾಂಡ, ಅದೇ ಯೂನಿವರ್ಸ್, ಅದಿರೋ ತನಕ ಪ್ರಪಂಚ ನಡೆಯುತ್ತೆ, ಅದಿದ್ದೇ ಇರುತ್ತೆ. ಸೊ ಹಾಗಾಗಿ ನಾಲೆಡ್ಜ್ ಅಲ್ಲಿ ಈ ಪ್ರಾಪಂಚಿಕ ವ್ಯವಹಾರ ಜಗತ್ತಿನಲ್ಲಿರೋ ನಾಲೆಡ್ಜ್ ಹೇಳೋರ್ನು ರಕ್ಷಿಸೋದು ಅಲ್ದಲೇನೆ, ಒರಿಜಿನಲ್ ಆಗಿ ಯೂನಿವರ್ಸ್ ಅಲ್ಲಿ ಇರುವಂತಹ ನಾಲೆಡ್ಜ್ ನ ನಮಗೆ ಹೇಳ್ತಾ ಇರುವಂತ ಗುರುಗಳು ಯಾರಿದ್ದಾರೆ ಅಂಥವ್ರನ್ನ ರಕ್ಷಣೆ ಮಾಡಿದ್ರೆ ನಮಗೆ ಆಗುತ್ತೆ. ಹಾಗಾಗಿ ಗಣಪತಿನ ಕೇಳ್ಕೊಡ್ತಾ ಇರೋದು, ರಕ್ಷಣೆ ಮಾಡಪ್ಪ ಅಂತ. ವಕ್ತಾರಂ, ಯಾರು ಹೇಳ್ತಾ ಇದಾರೋ ಅವರು. ಅವಶ್ರೋತಾರಂ ಅಂತಾರೆ. ಅಂದ್ರೆ ಯಾರು ಕೇಳಿಸ್ಕೊತಾ ಇದ್ದಾರೆ, ಯಾರು ತಿಳ್ಕೊತಾ ಇದ್ದಾರೆ, ಅವ್ರನ್ನು ರಕ್ಷಣೆ ಮಾಡುವಂತ.
ಅಂದ್ರೆ ಈ ಸತ್ಯ ಅಂತಂದ್ರೆ ಈ ತರ ನಮ್ದು ಯಾವ್ದೋ ಸೈನ್ಸ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಇದನ್ನ ನಾಲೆಡ್ಜ್ ಅಂತ ಹೇಳಲ್ಲ. ಇದೆಲ್ಲದುವೆ ಹೊಟ್ಟೆ ಪಾಡಿನ ನಾಲೆಡ್ಜ್. ಇದಿಲ್ದಲೇನೂ ಬದುಕಬಹುದು. ನಾನು SLCನೂ ಪಾಸ್ ಮಾಡಿಲ್ಲ, ಸ್ಕೂಲ್ ಮೆಟ್ಲೆ ಹತ್ತಿಲ್ಲ, ಬದುಕ್ತಾ ಇಲ್ವಾ ನಾವು? ಎಷ್ಟೋ ಜನ ಇಲ್ವಾ? ಅಥವಾ ಎಲ್ರು BE ಮಾಡಿದಾರ, ಎಲ್ಲ MS ಮಾಡಿದಾರ, ಬದುಕ್ತಾ ಇಲ್ವಾ? ಮ್ಯಾಥಮೆಟಿಕ್ಸ್ 4+3 ಅಂತ ಕೂಡಕ್ ಬರ್ದಲ್ಲ ಇದ್ದವರು ಜೀವನ ಮಾಡ್ತಾ ಇದ್ದಾರಾ ಇಲ್ವಾ? ಹಾಗಾದ್ರೆ ಅವರೆಲ್ಲ ಯಾತ್ರಿಂದ ಜೀವನ ಮಾಡ್ತಾ ಇದ್ದಾರೆ? ಈ ನಾಲೆಡ್ಜ್ ಇದ್ರೆ ಮಾತ್ರ ಜೀವನ ಮಾಡಕ್ಕಾಗತ್ತ? ಇಲ್ಲ. ಹಾಗಾಗಿ ಆ ಋತಂಬರ ಪ್ರಜ್ಞೆನಲ್ಲಿ ಏನಿದೆ ಆ ನಾಲೆಡ್ಜ್ ಇಂದ ಅವರೆಲ್ಲರೂ ಜೀವನ ಮಾಡ್ತಾ ಇದ್ದಾರೆ. ಆ ನಾಲೆಡ್ಜ್ ಇಲ್ದಲೇ ಇದ್ರೆ ನಾವು ಬದುಕಕ್ಕಾಗಲ್ಲ. ಹಾಗಾಗಿ ಆ ನಾಲೆಡ್ಜಿನ ಗುರುಗಳು ಅಂದ್ರೆ ಹೇಳ್ತಾ ಇದ್ದಾರೆ, ಅವರು ಅಂಥ ನಾಲೆಡ್ಜ್ ಹೇಳೋ ಗುರುಗಳನ್ನ ರಕ್ಷಣೆ ಮಾಡು, ಹಾಗೆ ಅದನ್ನು ಕೇಳಿಸ್ಕೊಳ್ತಾ ಇರೋ ಎಲ್ಲಾನು ರಕ್ಷಣೆ ಮಾಡು. ಓ ಗಣಪತಿ ರಕ್ಷಿಸು ಅಂತಂದ್ರೆ ಈ ಸತ್ಯನ ಹೇಳುವಂಥದ್ದು. ನಾವು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳೆ. ಅದಕ್ಕೆ ಲಾಯರ್ಗಳು, ಕೋರ್ಟ್ಗಳು ಎಲ್ಲ ಜಾಸ್ತಿ ಆಗಿರೋದು. ಇಬ್ರಿಗೂ 3 ಜನಕ್ಕೂ ಗೊತ್ತು. ಪರವಾದ ವಕೀಲ, ಅದಕ್ಕೆ ವಿರುದ್ಧವಾದ ವಕೀಲ, ಮತ್ತೆ ಅಲ್ಲಿರುವ ಜಡ್ಜು, ಮತ್ತೆ ಇಬ್ರು ಕಕ್ಷಿದಾರರು, ಅಷ್ಟು ಜನಕ್ಕೂ ನಿಜ ಏನು ಅಂತ ಗೊತ್ತು. ಆದ್ರೆ ನಾವು ಪ್ರೂವ್ ಮಾಡ್ತಾ ಇದೀವಿ. ಪ್ರೂವ್ ಮಾಡ್ತಾ ಇರೋದು ಯಾರಿಗೆ ವಾದ ಮಾಡಕ್ ಬರುತ್ತೋ, ವಾದ ಮಾಡೋರಿಗೆ ಶಕ್ತಿ ಎಷ್ಟಿದೆಯೋ ಅದು ಗೆಲ್ಲತ್ತೆ, ಸತ್ಯ ಗೆಲ್ಲಲ್ಲ. ಸೊ ಯಾರಿಗೆ ಸುಳ್ಳೇ ಗೆಲ್ಬಹುದು, ಯಾಕೆಂದ್ರೆ ವಾದ ಮಾಡೋರ್ ಕೈ ಸುಳ್ಳಿನ ಕಡೆ ಲಾಯರ್ ಚೆನ್ನಾಗಿದ್ರೆ ಸುಳ್ಳೇ ಗೆಲ್ಲತ್ತೆ. ಸುಳ್ಳು ಅಂತ ಎಲ್ರಿಗೂ ಗೊತ್ತು, ಆದ್ರೆ ಅದನ್ನ ಪ್ರೂವ್ ಮಾಡ್ತಾ ಇದೀವಿ, ಕಾನೂನು ಪ್ರಕಾರ ಪ್ರೂವ್ ಮಾಡಿ ಸುಳ್ಳನ್ನೇ ಸತ್ಯ ಅಂತ ಮಾಡ್ತಾ ಇದೀವಿ. ಅಪರಾಧಿಗೆ ಬೇಲ್ ಕೊಡ್ತಾರೆ, ನಿರಪರಾಧಿನ ಒಳಗ್ ಹಾಕ್ತಾರೆ. ಸೊ ಯಾತಕ್ಕೆ? ಇದು ನಾವು ಮಾಡ್ಕೊಂಡಿರುವಂತ ಪ್ರಾಪಂಚಿಕ ಜ್ಞಾನದ ನಾಲೆಡ್ಜ್ಗಳು. ಹಾಗಾಗಿ ಈ ನಾಲೆಡ್ಜ್ ಅಲ್ಲಿ ಏನು ಆಗ್ಬೇಕಾಗಿಲ್ಲ. ಸೊ ಇವ್ರು ಹೇಳ್ತಾ ಇರುವಂಥದ್ದು, ಸೊ ಅವ ಶ್ರೋತಾರಂ ಅಂದ್ರೆ, ಆ ಶ್ರೋತಾರಂ ಅಂದ್ರೆ ಯಾರು ಕೇಳಿಸ್ಕೊತಾ ಇದ್ದಾರೋ ಅವ್ರಿಗೆ. ಅವ ದಾತಾರಂ ಅಂತಂದ್ರೆ ಇದನ್ನೆಲ್ಲಾದ್ರೂ ಮಾಡ್ಬೇಕಾದ್ರೆ ಎಷ್ಟೋ ಜನ ದಾನಿಗಳು ಬೇಕು. ಫಾರ್ ಎಕ್ಸಾಂಪಲ್, ಒಂದು ತರಗತಿ ನಡೆಸಬೇಕಾದ್ರೆ ತರಗತಿ ನಡೆಸೋದಿಕ್ಕೆ ಕೆಲವೆಲ್ಲ ಪುಸ್ತಕಗಳು ಬೇಕಾಗ್ಬೋದು, ಅಥವಾ ಟೀಚಿಂಗ್ ಏಡ್ಸ್ ಬೇಕಾಗ್ಬೋದು, ಕೂತ್ಕೊಳ್ಳಕ್ ಜಾಗ ಬೇಕಾಗ್ಬೋದು, ಅವರಿಗೆ ಊಟ ತಿಂಡಿ ಉಪಚಾರಗಳಾಗ್ಬೇಕಾಗ್ಬೋದು. ಸೊ ಇದನ್ನೆಲ್ಲದನ್ನು ಯಾರೋ ದಾನ ಮಾಡ್ತಾ ಇರ್ಬೇಕು. ನಾವು ಇವತ್ತು ಆನಂದ ಶಂಕರ ಕ್ಲಾಸ್ ಮಾಡ್ಬೇಕಾದ್ರೆ 2 ಲಕ್ಷ ರೂಪಾಯಿ 2.5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ನಾವು. ಸೊ ಇದನ್ನೆಲ್ಲ ದಾನದ ರೂಪದಲ್ಲಿ ಬಂದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನಾವು ಹಾಕಿ ಮಾಡ್ತಾ ಇದ್ವಿ, ಸಮಾಜ ಸೇವೆ ಅಂತ ಮಾಡ್ತಾ ಇದ್ವಿ. ಸೊ ಏನಾಗುತ್ತೆ, ಅವ ದಾತಾರ, ಯಾರ್ಯಾರು ದಾನ ಮಾಡ್ತಾ ಇದ್ದಾರೆ ಅವರನ್ನು ಕಾಪಾಡು. ದಾನ ಅಂದ್ರೆ ಬರೀ ದುಡ್ಡು ಕೊಡೋದು ಅಂತಲ್ಲ. ಯಾರೋ ಒಬ್ರು ನೀರ್ ತಂದು ಕೊಡ್ಬೋದು, ಯಾರೋ ಒಬ್ರು ಬಂದು ಕಸ ಗುಡಿಸ್ತಾ ಇರ್ಬೋದು, ಯಾರೋ ಇದ್ ಮಾಡ್ತಾರೆ. ಬೇಕಾದಷ್ಟು ರೂಪದಲ್ಲಿ ದಾತಾರಂ ಅಂದ್ರೆ ಕೊಡ್ತಾ ಇದ್ದಾರೆ. ಅವ್ರು ಕೊಡ್ತಾ ಇರೋದ್ರಿಂದ ಯಾರ್ಯಾರಿದ್ದಾರೆ ಅದರಿಂದ ಪ್ರಪಂಚ ನಡೀತಾ ಇದೆ. ಕೊಡೋರೆಲ್ಲ ನಿಲ್ಲಿಸ್ಬಿಟ್ರೆ ಪ್ರಪಂಚ ನಡೆಯಲ್ಲ. ಹಾಗಾಗಿ ಇವ್ರನ್ನೆಲ್ಲ ಕಾಪಾಡು ಅಂತ. ಯಾರ್ಯಾರನ್ನ ಅಂದ್ರೆ ಅವತ್ವಂ ಮಾಂ, ಮೊದ್ಲು ನಾನು ಕಾಪಾಡು. ಅದಾದ್ಮೇಲೆ ಅವ ವಕ್ತಾರಂ, ಯಾರು ಹೇಳ್ತಾ ಇದಾರ ಅವ್ರನ್ನ ಕಾಪಾಡು. ಅವ ಶ್ರೋತಾರಂ, ಯಾರ್ಯಾರು ಕೇಳಿಸ್ಕೊತಾ ಇದಾರ ಅವ್ರನ್ನ ಕಾಪಾಡು. ಅವ ದಾತಾರಂ, ಯಾರ್ಯಾರು ಕೊಡ್ತಾ ಇದ್ದಾರೆ. ಕೊಡೋದು ಅಂತಂದ್ರೆ ಬರೀ ದುಡ್ಡು ಕಾಸು ಕೊಡೋದೇ ಅಲ್ಲ, ಮಾನಸಿಕವಾಗಿ ಸಹಾಯ ಮಾಡ್ಬೋದು. ಬೇಕಾದಷ್ಟು ಕೊಡ್ತಾ ಇದ್ದಾನೆ. ರೈತ ಅನ್ನ ಕೊಡ್ತಾ ಇದ್ದಾನೆ, ಅವ್ನು ಕೊಡ್ದಲೇ ಇದ್ರೆ ನಾವೇನಾದ್ರು ಮಾಡಕ್ಕಾಗತ್ತ? ಸೊ ನೇಕಾರರು ಬಟ್ಟೆ ಮಾಡೋದ್ರಿಂದ ನಮ್ಮ ಮೈ ಮೇಲೆ ಬಟ್ಟೆ ಇದೆ, ನಾನೇನ್ ಮಾಡ್ಕೋತಾ ಇದ್ದೀನ? ನಾನು ದುಡ್ಡಿದ ತಕ್ಷಣ ಬಟ್ಟೆ ಅವ್ರು ಮಾಡಲ್ಲ ನಾಳೆಯಿಂದ ಅಂತಂದ್ರೆ, ಅವರೆಲ್ಲ ದಾತಾರರು ಇಲ್ಲ ಅಂತ ಅಂದ್ಬಿಟ್ರೆ ನಾವು ಬರೀ ಮೈನಲ್ಲಿ ಓಡಾಡ್ಬೇಕಾಗ. ಸೊ ಅವ ದಾತಾರಂ, ಅವ್ರಿಗೆಲ್ಲರಿಗೂ ಅವರನ್ನು ಕಾಪಾಡು. ಯಾರ್ಯಾರು ದಾತಾರರು ಇದ್ದಾರೆ ಅವ್ರನ್ನೆಲ್ಲ ಕಾಪಾಡು. ಅವ ಧಾತಾರಂ ಅಂತ. ಧಾತಾರಂ ಅಂದ್ರೆ ಯಾರು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಮಿಲಿಟರಿ ಅವ್ರು ಇದ್ದಾರೆ, ಪೊಲೀಸ್ನವ್ರು ಇದ್ದಾರೆ, ಈ ತರ ನಮ್ಮನ್ನ ಮನೆಯಲ್ಲಿ ಅಪ್ಪ ಇದ್ದಾರೆ, ಅವರ ರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಹೊರಗಡೆ ಪ್ರಪಂಚದಿಂದ ಅಥವಾ ಹೊರಗಡೆ ಯಾವುದೇ ಒಂದು ವಿಚಾರಗಳಿಂದ ರಕ್ಷಣೆ ಮಾಡೋರು ಧಾತಾರಂ. ಅವ ದಾತಾರಂ ಅಂದ್ರೆ ಕೊಡ್ತಾ ಇರೋರು. ಸೊ ಅವ ಧಾತಾರಂ, ಯಾರ್ಯಾರು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅವ್ರನ್ನು ಕಾಪಾಡ್ಬೇಕು. ಯಾವುದೋ ಹಿಮಾಲಯ ತಪ್ಪಲಲ್ಲಿ ಅವರೆಲ್ಲರೂ ಕಾಯ್ತಾ ಇದ್ದಾರೆ, ಆ ಐಸಲ್ಲಿ ಊಟನೂ ಇಲ್ಲ, ತಣ್ಣಗಿರುತ್ತೆ, ಅವ್ರಿಗೆ ಬಿಸಿ ಊಟ ಇಲ್ಲ, ಅವ್ರವ್ರು ಹಾಕೊಂಡಿರುವಂತ ಶೂ, ಅವ್ರು ಹಾಕೊಂಡಿರುವಂತ ಬಟ್ಟೆ
ಅವ್ರ ಹೆಗ್ಲ ಮೇಲೆ ಇರುವಂತ ಬ್ಯಾಗ್ ಅನ್ನು ಇಟ್ಕೊಂಡು ಒಂದ್ ಹೆಜ್ಜೆ ನಮ್ ಕೈಲಿ ನಡೆಯಕ್ ಆಗಲ್ಲ. ಅದು -70 -40 ಡಿಗ್ರಿನಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸರಹದ್ದನ್ನ ಕಾಯ್ತಾ ಇರೋದ್ರಿಂದ ನಾವು ಇಲ್ಲಿ ಒಳಗಡೆ ಮೋಜು ಮಸ್ತಿ ಎಲ್ಲ ಮಾಡ್ಕೊಂಡಿದೀವಿ. ಅವ್ರು ನಾಳೆ ಮಾಡ್ಲಿಲ್ಲ ಅಂತಂದ್ರೆ ಇಲ್ಲೆಲ್ಲ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ನಾವು ಮನೆಯಲ್ಲೇ ಜೀವನ ಮಾಡಕ್ಕಾಗಲ್ಲ. ಹಾಗಾಗಿ ಅವಧಾತಾರರು, ಆ ಧಾತಾರರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋರು ಇದ್ದಾರೆ. ಯಾರು ಪ್ರೈಮ್ ಮಿನಿಸ್ಟರ್ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರ, ಅವ್ರು ಇದ್ದಾರೆ. ಸೊ ಯಾರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಬಿಕಾಸ್ ಜನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಹಣಗಳೆಲ್ಲ ಬ್ಯಾಂಕ್ ಅಲ್ಲಿ ಇದೆ, ನಮ್ಮ ಹಣಗಳನ್ನ ಬ್ಯಾಂಕ್ ನಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಆಸ್ತಿಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ತರ ಪ್ರೊಟೆಕ್ಟ್ ಮಾಡ್ತಾ ಇರೋರು ಯಾರಿದ್ದಾರೆ, ಅವ್ರನ್ನೆಲ್ಲರನ್ನು ಕಾಪಾಡು. ಅವ ಅಂದ್ರೆ ಕಾಪಾಡು ಅಂತ. ಸೊ ಅವಾನೂಚಾನಂ ಅವಶಿಷ್ಯಂ. ಅವಾನೂಚಾನ ಅಂತಂದ್ರೆ ಅನೂಚಾನವಾಗಿ, ಅಂದ್ರೆ ಆ ತಲತಲಾಂತರದಿಂದ ಪಾಠಗಳನ್ನು ಹೇಳ್ಕೊಂಡು ಬಂದಿರುವಂತಹ ಗುರು ಪರಂಪರೆ ಮತ್ತು ಶಿಷ್ಯ ಪರಂಪರೆ, ಇದನ್ನ ಕಾಪಾಡು. ಅವಾನೂಚಾನಂ ಅವಶಿಷ್ಯಂ ಅಂತ. ಸೊ ಅವತ್ವಂ ಮಾಂ ಅವವಕ್ತಾರಂ ಅವಶ್ರೋತಾರಂ ಅವದಾತಾರಂ ಅವಧಾತಾರಂ ಅವಾನೂಚಾನಂ ಅವಶಿಷ್ಯಂ ಅಂತ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ತೀನಿ. ಇದೇ ಶ್ಲೋಕನ ಮುಂದೆ ತಗೊಂಡು, ಇದು ಇನ್ನು ಸ್ವಲ್ಪ ದೊಡ್ಡದಾಗಿದೆ, ಮಾಡ್ಕೊಂಡು ಹೋಗೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.